ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ನಾಟ್ ಓನ್ಲಿ ನಾವುಗಳು ಇಡೀ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ನಮ್ಮ ಭಾರತೀಯ ಚಿತ್ರರಂಗ ಸಿನಿರಂಗ ಹೆಮ್ಮೆಯಿಂದ ನಮ್ಮ ಕರಾವಳಿ ಭಾಗಕ್ಕೆ ನೋಡುವಂತೆ ಮಾಡಿದಂತಹ ಹೆಮ್ಮೆಯ ಚಿತ್ರ. ನಿಜವಾಗ್ಲೂ ನಾವೆಲ್ಲರೂ ಕೂಡ ಅದ್ಭುತ ಅನ್ನುವಂತಹ ಮಾತುಗಳು ಏನು ಹೇಳ್ತೀವಿ, ಏನು ಈ ಹಿಂದೆ ಹೇಳಿದ್ವಿ, ಆ ಮಾತುಗಳು ಮತ್ತೆ ಕನ್ನಡ ಚಲನಚಿತ್ರ ರಂಗಕ್ಕೆ ಬರ್ತಾ ಇದೆ. ಕಾರಣ ನಮ್ಮ ಕರಾವಳಿ ಭಾಗದ ಪ್ರಾಕೃತಿಕ ಸೌಂದರ್ಯ ಜೊತೆಗೆ ನಮ್ಮ ಕರಾವಳಿ ಭಾಗದ ಕತೆ, ಸಂಸ್ಕೃತಿ, ತುಳುನಾಡಿನ ಜನರ ಧಾರ್ಮಿಕ ನಂಬಿಕೆ, ಆಚಾರ ವಿಚಾರಗಳು, ಜೊತೆಗೆ ದೈವಿ ಶಕ್ತಿ ಇರುವಂತಹ ಪುಣ್ಯದ ಮಣ್ಣಿನಲ್ಲಿ ನೆಲೆಯಾಗಿರುವಂತಹ ದೈವಗಳ ಕಥೆಯನ್ನ ಹೇಳಿರುವಂತಹ ಅದ್ಭುತವಾಗಿರುವಂತಹ ದಂತಕಥೆ. ನಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಕರಾವಳಿ ಭಾಗದಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಕಾಡಿನಲ್ಲಿ ಬದುಕನ್ನ ಕಟ್ಟಿಕೊಂಡಿರುವಂತಹ ಕಾಡಿನ ಜನರ ಒಂದು ಅದ್ಭುತವಾಗಿರುವಂತಹ ಕಥೆಯನ್ನ ಹೇಳಿರುವಂತಹ ಕತೆ ಕಾಂತಾರ, ಒಂದು ದಂತಕಥೆ. ತಾವೆಲ್ಲರೂ ಕೂಡ ಈ ಚರ್ಚೆಯನ್ನ, ಈ ಒಂದು ಚಿತ್ರವನ್ನ ಗಮನಿಸಿದ್ದೀರಾ. ನಿಜವಾಗ್ಲೂ ಕೂಡ ಈ ಚರ್ಚೆಗಳು ಏನೇ ಇರಲಿ, ನಾನು ನೇರವಾಗಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮೊದಲೇದಾಗಿ ಎಲ್ಲ ನಮ್ಮ ವೀಕ್ಷಕರಲ್ಲೂ ಕೂಡ, ಜೊತೆಗೆ ಈ ಒಂದು ಚಿತ್ರವನ್ನ ನಿರ್ಮಾಣ ಮಾಡಿರುವಂತಹ ಹೊಂಬಾಳೆ ಬ್ಯಾನರ್ ಏನಿದೆ, ಜೊತೆಗೆ ಈ ಒಂದು ಚಿತ್ರವನ್ನ ಅತ್ಯದ್ಭುತವಾಗಿ ಕಟ್ಟಿಕೊಟ್ಟಿರುವಂತಹ ನಿರ್ದೇಶಕರು ರಿಷಬ್ ಶೆಟ್ಟಿ ಅವರು, ಅತ್ಯದ್ಭುತವಾಗಿರುವಂತಹ ನಟರಾಗಿರುವಂತಹ ರಿಷಬ್ ಶೆಟ್ಟಿ ಅವರು, ನಾವು ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಯಾಕಂದ್ರೆ ಈ ಪರ ವಿರೋಧ ಚರ್ಚೆಗಳು ಅಥವಾ ತದನಂತರ ಈಗ ಹುಟ್ಟಿರುವಂತಹ ಚರ್ಚೆಗಳು ಅಥವಾ ಈ ಹಿಂದೆ ಹುಟ್ಟಿರುವಂತಹ ಚರ್ಚೆಗಳು, ಈ ಚರ್ಚೆಗಳ ಹೊರತಾಗಿಯೂ ಕೂಡ ಶ್ರೇಷ್ಠವಾಗಿರುವಂತಹ ನಟ ರಿಷಬ್ ಶೆಟ್ಟಿ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ಕಡೆಯ ಚಿತ್ರದ 20-30 ನಿಮಿಷಗಳು ಏನಿದೆ, ಇದೆಲ್ಲವೂ ಕೂಡ ಆ ನಟನ ಅತ್ಯದ್ಭುತವಾಗಿರುವಂತಹ ನಟನಾ ಶೈಲಿಯನ್ನ ಹೇಳುತ್ತೆ. ಇವೆಲ್ಲ ಬದುಕಿಟ್ಟು ಇವತ್ತಿನ ಚರ್ಚೆಗೆ ನಾನು ಮಾಡ್ತೇನೆ. ಮಂಗಳೂರು ಅಥವಾ ನಮ್ಮ ಕರಾವಳಿ ಭಾಗ, ತುಳುನಾಡು ಅಂತ ಬಂದಾಗ ಈ ಪುಣ್ಯ ಮಣ್ಣು ಏನಿದೆ, ಇದು ದೈವಗಳ ನೆಲೆಬೀಡು ಅನ್ನುವಂಥದ್ದು. ಬಹುಶಃ ಬಹಳಷ್ಟು ಜನರಿಗೆ ಈ ವಿಚಾರಗಳು ಗೊತ್ತಿರಲಿಲ್ಲ. ಬಹುಶಃ ಈ ಚಿತ್ರದಿಂದ ಇಡೀ ಜಗತ್ತಿಗೆ ಮತ್ತೆ ಸಾರುವಂತಾಗಿದೆ ಅನ್ನುವಂಥದ್ದು ಒಂದು ಕಡೆ ವಿಮರ್ಶಕರ ಅಭಿಪ್ರಾಯಗಳು, ಹೆಮ್ಮೆಯ ಸಂಗತಿ. ಜೊತೆಗೆ ಈ ಒಂದು ಚಿತ್ರದಲ್ಲಿ ಹೇಳಿರುವಂತಹ ಕೆಲವು ಕಥೆಗಳು ಅಥವಾ ಈ ಚಿತ್ರದಲ್ಲಿ ಬಂದಿರುವಂತಹ ಕೆಲವು ಸನ್ನಿವೇಶಗಳು ಮತ್ತೊಂದು ವಿಚಾರವನ್ನ ತೆರೆದಿಡುವಂಥದ್ದು, ಮತ್ತೊಂದು ಆಯಾಮವನ್ನ ಪಡೆದುಕೊಂಡಿರುವಂಥದ್ದು. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಇವೆಲ್ಲದರ ಜೊತೆಗೆ ಕಾಂತಾರದ ಕತೆ ಏನಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಅಬ್ಬರವನ್ನ ಮಾಡ್ತಾ ಇದೆ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಕೋಟಿ ಕೋಟಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ, ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗಿರುವಂತಹ ಅತ್ಯದ್ಭುತವಾಗಿರುವಂತಹ ಚಲನಚಿತ್ರ ಕಾಂತಾರ, ಒಂದು ದಂತಕತೆ. ಆದರೆ ಈಗ ದಿನದಿಂದ ದಿನಕ್ಕೆ ಈ ಒಂದು ಚಿತ್ರ ಏನಿದೆ ಬಹಳಷ್ಟು ಪ್ರಶಂಸೆಗಳನ್ನ ಪಡೆದುಕೊಳ್ತಾ ಇದೆ, ಕೋಟಿ ಕೋಟಿ ಹಣವನ್ನ ಬಾಚಿಕೊಳ್ತಾ ಇದೆ. ಇವೆಲ್ಲದರ ಜೊತೆಗೆ ಪ್ರಶಂಸೆಗೆ ಪಾತ್ರವಾಗುವುದರ ಜೊತೆಗೆ ವಿಮರ್ಶಕರ ಅಭಿಪ್ರಾಯಕ್ಕೆ, ಅಪಸ್ವರಕ್ಕೆ, ಪರ ವಿರೋಧ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಇವೆಲ್ಲದರ ಜೊತೆಗೆ ಸಿನಿಮಾ ಥಿಯೇಟರ್ಗೆ ಹೋದಾಗ ಅಲ್ಲಿ ನೋಡುವಂತಹ ಪ್ರೇಕ್ಷಕರು ನಿಬ್ಬೆರಗಾಗುವಂತಹ ದೃಶ್ಯ ಮಾಧ್ಯಮವನ್ನ, ದೃಶ್ಯಾವಳಿಗಳನ್ನ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕರು. ಅಟ್ ದ ಸೇಮ್ ಟೈಮ್ ನಾನು ಆಗ್ಲೇ ಹೇಳಿದಾಗೆ ಕೆಲವು ವಿಚಾರಗಳಿಗೆ ಚರ್ಚೆಯಾಗ್ತಾ ಇದೆ. ಇತ್ತೀಚೆಗೆ ಕೂಡ ನಾವು ಗಮನಿಸಿದ್ದಾಗ ಯಾವ ರೀತಿ ಇತ್ತು ಅಂತ ಬಂದಾಗ, ಈ ಸಿನಿಮಾ ರಿಲೀಸ್ ಆದಾಗ ಪ್ರೀಮಿಯರ್ ಶೋ ಅಲ್ಲೂ ಕೂಡ ಮಹಿಳೆಗೆ ಆವೇಶ ಬಂದಿದೆ, ಚಿತ್ರವನ್ನ ನೋಡ್ತಾ ಇರುವಂತಹ ಮಹಿಳೆಗೆ ಆವೇಶ ಬಂದಿದೆ ಅನ್ನುವಂತಹ ಒಂದು ವಿಡಿಯೋಗಳು ಹರಿದಾಡ್ತಾ ಇತ್ತು, ಈ ವಿಚಾರ ಹರಿದಾಡ್ತಾ ಇತ್ತು. ತದನಂತರ ನಮ್ಮ ಮಂಗಳೂರಲ್ಲೇ ಮೊನ್ನೆ 2-3 ದಿನಗಳ ಹಿಂದೆ ಪ್ರೇಕ್ಷಕನೊಬ್ಬನಿಗೂ ಕೂಡ ಈ ರೀತಿ ಆವೇಶ ಬಂದಿದೆ. ಆ ವಿಡಿಯೋಗಳನ್ನು ಕೂಡ ತಾವುಗಳು ಗಮನಿಸಿದ್ದೀರಾ. ಇದೆಲ್ಲವೂ ಕೂಡ ಒಂದು ಆಯಾಮ. ಆದರೆ ಈ ಚಿತ್ರದಲ್ಲಿರುವಂತಹ ಕತೆ ಏನಿದೆ, ಇದೇ ಪಂಜುರ್ಲಿ ದೈವದ ಸಂಪೂರ್ಣ ಕಥೆಯನ್ನ ಹೇಳುತ್ತಾ ಅನ್ನುವಂತಹ ಪ್ರಶ್ನೆಯು ಕೂಡ ಮತ್ತೊಂದು ಆಯಾಮವನ್ನು ಪಡೆದುಕೊಳ್ಳುತ್ತೆ. ಎಲ್ಲಾ ಚರ್ಚೆಯನ್ನು ನಾನು ಪ್ರಾರಂಭ ಮಾಡ್ತೇನೆ. ಮೊದಲದಾಗಿ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಬರ್ತಾ ಇದೆ, ಒಂದ್ಸಲ ನೋಡ್ಕೊಂಬ. ಕೋಟಿ ಕೋಟಿ ಪ್ರೇಕ್ಷಕರ ಮನಗೆದ್ದ ತುಳುನಾಡಿನ ದಂತಕಥೆ ಕಾಂತಾರದ ಅಬ್ಬರ. ಸ್ಯಾಂಡಲ್ವುಡ್ ಅಂಗಳದಲ್ಲಿ ದಂತಕಥೆಯಾಗಿ ಮೂಡಿಬಂದ ಕಾಂತಾರ. ಸ್ಯಾಂಡಲ್ವುಡ್ನಲ್ಲಿ ಕಾಂತಾರ ಸಂಭ್ರಮದ ಮನೆ ಮಾಡಿದೆ. ರಿಷಬ್ ಶೆಟ್ಟಿ ಅವತಾರ ನೋಡಿ ಅಭಿಮಾನಿಗಳು ಮಾತ್ರವಲ್ಲ, ಇಡೀ ಚಂದನವನವೇ ನಿಬ್ಬೆರಗಾಗಿದೆ. ಕಿರಿಕ್ ಪಾರ್ಟಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡಿನಂತಹ ಸಿನಿಮಾಗಳಲ್ಲಿ ರಿಷಬ್ ನಿರ್ದೇಶಕನಾಗಿಯೂ ಗೆದ್ದಿದ್ರು. ಆದ್ರೆ ಇಲ್ಲಿ ಗೆಲ್ಲುವುದು ಮಾತ್ರವಲ್ಲ, ವಿಜೃಂಭಿಸಿದ್ದಾರೆ.
ಸಿನಿಮಾ ಪೂರ್ತಿ ಕರಾವಳಿ ಸಂಸ್ಕೃತಿ ಮೇಳೈಸಿದ್ದು, ರಿಷಬ್ ಶೆಟ್ಟಿ ಪರ್ಫಾರ್ಮೆನ್ಸ್ಗೆ ಸಿನಿ ರಸಿಕರು ಸಲಾಂ ಹೊಡೆದಿದ್ದಾರೆ. ಚಿತ್ರದಲ್ಲಿ ದೈವಗಳ ಕುರಿತು ಹೇಳಿದ್ದೆಲ್ಲವೂ ನಿಜವೇ? ಸಿನಿಮಾವನ್ನಾಗಿ ಮಾತ್ರವೇ ನೋಡಬೇಕೆ? ಕಾಂತಾರ ಒಂದು ದಂತಕಥೆ ಸಿನಿಮಾ. ಸ್ಯಾಂಡಲ್ವುಡ್ ಅಂಗಳದಲ್ಲಿ ಇದು ನಿಜವಾಗಿಯೂ ಒಂದು ದಂತಕಥೆಯಾಗಿ ಉಳಿಯಲಿದೆ. ರಿಷಬ್ ಶೆಟ್ಟಿಯ ನಟನೆ, ನಿರ್ದೇಶನ, ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಈ ಸಿನಿಮಾ ಕರಾವಳಿಯ ಹೆಮ್ಮೆಯಾಗಿರುವ ಕಂಬಳ ಮತ್ತು ಭೂತಕೋಲದ ಸಾಂಪ್ರದಾಯಿಕ ಸಂಸ್ಕೃತಿಯನ್ನ ಜೀವಂತಗೊಳಿಸುವ ದೃಶ್ಯ ವೈಭವವಾಗಿದೆ. ಕನ್ನಡ ಸಿನಿರಂಗ ಹಿಂದೆಂದೂ ಕಾಣದ ಸಿನಿಕಥೆಯೊಂದು ತೆರೆಯ ಮೇಲೆ ಅಬ್ಬರಿಸಿದೆ. ಸಿನಿ ಪ್ರೇಕ್ಷಕರ ಮೈಮನ ರೋಮಾಂಚನಗೊಳ್ಳುವಂತೆ ಮಾಡಿದೆ. ಪ್ರಕೃತಿಯ ಮಡಿಲಿನಲ್ಲಿ ಬದುಕು ಕಟ್ಟಿಕೊಂಡಿರುವ ಕಾಡಿನ ಮಕ್ಕಳ ಕಥೆ. ಕರಾವಳಿಯ ಕಲಾವಿದ ರಿಷಬ್ ಶೆಟ್ಟಿ ಅಲ್ಲಿನ ಮಣ್ಣಿನ ಕಥೆಯೊಂದನ್ನ ಹೊತ್ತು ತಂದಿದ್ದಾರೆ. ಕಾಂತಾರ ಕರಾವಳಿಯ ಪ್ರಕೃತಿಯ ಮಡಿಲಿನಲ್ಲಿ ಬದುಕು ಕಟ್ಟಿಕೊಂಡಿರುವ ಕಾಡಿನ ಮಕ್ಕಳ ಕಥೆಯನ್ನ ಕಟ್ಟಿಕೊಟ್ಟಿರುವ ಒಂದು ದಂತಕಥೆ. ಮಾನವ ಮತ್ತು ಪ್ರಕೃತಿ ನಡುವಿನ ಸಂಘರ್ಷ ಈ ಸಿನಿಮಾದ ಕಥಾಹಂದರ. ಕರಾವಳಿ ಸಂಸ್ಕೃತಿ, ಜನರ ಧಾರ್ಮಿಕ ನಂಬಿಕೆ, ದೈವಾರಾಧನೆ, ಕಂಬಳವನ್ನ ತೆರೆಯ ಮೇಲೆ ವೈಭವಿಸಿದ್ದಾರೆ. ಅತ್ಯುತ್ತಮ ಕಥೆಗಳನ್ನ ಕಟ್ಟಿಕೊಡುವಲ್ಲಿ ರಿಷಬ್ ನಿಸ್ಸೀಮರು. ಆದ್ರೆ ಕಾಂತಾರ ಸಿನಿಮಾದ ಮೇಕಿಂಗ್ನಲ್ಲೂ ಕೂಡ ಇವರು ಗೆದ್ದಿದ್ದಾರೆ. ಚರ್ಚೆ ಹುಟ್ಟುಹಾಕಿದ ಕ್ಲೈಮ್ಯಾಕ್ಸ್ನಲ್ಲಿ 15ರಿಂದ 20 ನಿಮಿಷ ಚಿತ್ರದಲ್ಲಿ ಅಂಥದ್ದೇನಿದೆ. ಕಾಂತಾರ ಕ್ಲೈಮ್ಯಾಕ್ಸ್ ಪ್ರೇಕ್ಷಕರ ಮೇಲೆ ಬಂತ ದೈವ. ಕಾಂತಾರ ಸಿನಿಮಾವನ್ನ ವೀಕ್ಷಿಸುತ್ತಿದ್ದ ಮಹಿಳೆಯೊಬ್ಬರ ಮೇಲೆ ದೈವ ಆವಾಹನೆಯಾದ ಸುದ್ದಿಯ ಬಳಿಕ ಇದೀಗ ಚಿತ್ರ ವೀಕ್ಷಣೆ ಮಾಡುತ್ತಿದ್ದ ಯುವಕನ ಮೇಲೆ ದೈವದ ಆವಾಹನೆ ಆದ ಮತ್ತೊಂದು ಘಟನೆ ಮಂಗಳೂರಿನಲ್ಲೇ ನಡೆದಿದೆ. ಕಾಂತಾರ ಸಿನಿಮಾ ವೀಕ್ಷಿಸುತ್ತಿದ್ದ ಮಹಿಳೆಯೊಬ್ಬರ ಮೇಲೆ ದೈವ ಆವಾಹನೆಯಾದ ಸುದ್ದಿಯ ಬಳಿಕ ಇದೀಗ ಮತ್ತೊಂದು ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡುತ್ತಿದ್ದಂತೆ ದೈವ ಮೈಮೇಲೆ ಬಂದಂತೆ ಆಗ ಯುವಕ ಕೂತ ಸೀಟಿನಿಂದ ಎದ್ದು ವರ್ತಿಸಿದ್ದಾರೆ. ನಗರದ ಚಿತ್ರಮಂದಿರದಲ್ಲಿ ರಾತ್ರಿಯ ಶೋ ವೇಳೆ ಈ ಘಟನೆ ನಡೆದಿದ್ದು ವಿಡಿಯೋ ಕೂಡ ವೈರಲ್ ಆಗಿದೆ. ಯುವಕನ ಆವೇಶಕ್ಕೆ ಅಕ್ಕಪಕ್ಕದಲ್ಲಿ ಚಿತ್ರ ವೀಕ್ಷಣೆ ಮಾಡುತ್ತಿದ್ದವರು ಕೂಡ ಒಂದು ಕ್ಷಣ ಅವಕ್ಕಾಗಿದ್ದಾರೆ. ರಿಷಬ್ ಶೆಟ್ಟಿ ನಟನೆ ಮತ್ತು ನಿರ್ದೇಶನದ ಈ ಕಾಂತಾರ ಚಿತ್ರ ಕನ್ನಡ ಭಾಷೆಯಲ್ಲಿ ತೆರೆ ಕಂಡಿದ್ದು ವಿಶ್ವದಾದ್ಯಂತ ಧೂಳು ಎಬ್ಬಿಸಿದ್ದು ಪ್ರತಿದಿನ ಸಾವಿರಾರು ಹೌಸ್ಫುಲ್ ಶೋಗಳನ್ನ ಕಾಣುತ್ತಿದೆ. ಇದು ತುಳುನಾಡಿನ ಒಂದು ಅತ್ಯದ್ಭುತವಾಗಿರುವಂತಹ ನಮ್ಮ ಮಣ್ಣಿನ ಸೊಗಡನ್ನ, ನಮ್ಮ ತುಳುನಾಡಿನ ಮಣ್ಣಿನ ಒಂದು ದೈವಗಳ ಕಳೆಯನ್ನ ಹೇಳಿದಂತಹ, ಸಾರಿದಂತಹ ಚಿತ್ರ. ಇದೀಗ ಅನೇಕ ಪ್ರಶಂಸೆಗಳ ಜೊತೆಗೆ ಕೆಲವು ವಿಚಾರಗಳನ್ನು ಕೂಡ ಹುಟ್ಟುಹಾಕಿದೆ. ನಾನು ವಿವಾದಗಳಂತ ಹೇಳಲ್ಲ, ವಿಚಾರಗಳನ್ನು ಹುಟ್ಟುಹಾಕಿದೆ. ಯಾಕಂದ್ರೆ ಈ ಒಂದು ವಿಚಾರಗಳಲ್ಲಿ ವಿವಾದಗಳು ಅನ್ನುವಂತಹ ಪದ ಬಳಕೆ ಬಹುಶಃ ತಪ್ಪಾಗುತ್ತೆ, ನೇರವಾಗಿ ವಿಚಾರಕ್ಕೆ ಬರ್ತದೆ. ಯಾಕಂದ್ರೆ ಇದು ವಿಚಾರಗಳನ್ನು ಸೃಷ್ಟಿ ಮಾಡಿರುವಂತ. ಯಾಕಂದ್ರೆ ಈ ಹಿಂದೆ ನಾವುಗಳು ಇಂತಹ ವಿಚಾರವನ್ನ ಯಾಕೆ ಮಾಡಿಲ್ಲ ಅಂತ ಬಂದಾಗ ಇಂತಹ ಸಂದರ್ಭಗಳು ಬರಲಿಲ್ಲ. ಆದ್ರೆ ಇಂತಹ ಸಂದರ್ಭಗಳು ಈಗ ಬಂದಿದೆ ಅಂತ ಬಂದಾಗ ವಿಚಾರಗಳನ್ನು ಸೃಷ್ಟಿ ಮಾಡಿದೆ. ಹಾಗಾಗಿ ಒಳ್ಳೆಯ ವಿಚಾರ ಮಂಥನ ಆಗಲಿ, ವಿಚಾರ ವಿಮರ್ಶೆ ಆಗಲಿ. ಯಾಕಂದ್ರೆ ದೈವಗಳ ಬಗ್ಗೆ ನಮ್ಮನ್ನ ಸಾಕಿ ಸಲಹಿದಂತಹ, ತುಳುನಾಡಿನ ಮಣ್ಣಿನ ಸಂಸ್ಕೃತಿಯನ್ನ ಸಾರಿದಂತಹ ಪ್ರತಿಯೊಬ್ಬರು, ಇಲ್ಲಿ ತುಳುನಾಡಿನ ಜನರು ಯಾರೆಲ್ಲ ಇದ್ದಾರೆ, ಪ್ರತಿಯೊಬ್ಬರ ಮನೆಯಲ್ಲಿ ಪಂಜುರುಳಿ ದೈವ ಇದ್ದೇ ಇರುತ್ತೆ. ಅವರ ಮೂಲ ಸ್ಥಾನ ಅಥವಾ ಮೂಲ ದೇವರು ಅಂತ ಬಂದಾಗ, ಮೂಲ ದೈವ ಅಂತ ಬಂದಾಗ ಅದು ಪಂಜುರುಳಿ ದೈವ. ಆ ಪಂಜುರುಳಿ ದೈವದ ಮೇಲಿರುವಂತಹ ನಂಬಿಕೆ, ಆ ನಂಬಿಕೆಯ ಮೇಲೆ, ಆ ಒಂದು ಶಕ್ತಿಯ ಕಾರಣಿಕದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ನಂಬಿಕೆ ಇದೆ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕೆಲವು ವಿಚಾರಗಳು ವಿನಿಮಯ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ಜೊತೆಗೆ ಕೆಲವೊಂದು ಚರ್ಚೆಗಳು ಈಗಾಗಲೇ ಹುಟ್ಟು ಹಾಕಿರುವಂಥದ್ದು ಅಥವಾ ಚರ್ಚೆಗಳು ಆಗ್ತಾ ಇರುವಂಥದ್ದು, ಆವೇಶ ಬರುವಂತಹ ವಿಚಾರಗಳು, ಜೊತೆಗೆ ದೈವದ ಕಥೆಯನ್ನು ಹೇಳಿರುವಂತಹ ಸಂದರ್ಭಗಳು, ಜೊತೆಗೆ ಮಾಯ ಆಗುವಂತಹ ವಿಚಾರಗಳು, ಮಾಯ ಮತ್ತು ಜೋಗ, ಎಲ್ಲ ವಿಚಾರಗಳು, ಎಲ್ಲ ವಿಚಾರ ಬಗ್ಗೆ ನಾನು ಮಾತನಾಡಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ದೈವಾರಾಧಕರು ಈ ಒಂದು ವಿಚಾರದ ಬಗ್ಗೆ ಸುದೀರ್ಘವಾಗಿರುವಂತಹ ಒಂದು ಲೇಖನವನ್ನು ಕೂಡ ಬರೆದಿದ್ದಾರೆ. ಜೊತೆಗೆ ಅದಕ್ಕೆ ಅನೇಕ ಜನರು ಪ್ರಶಂಸೆಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆ
ಅಭಿಲಾಷ್ ಚೌಟ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಅಭಿಲಾಷ್ ಚೌಟರ್ಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ನಟ ಜೊತೆಗೆ ನಿರ್ಮಾಪಕರು ಕೂಡ ಹೌದು, ಜೊತೆಗೆ ಚಿತ್ರರಂಗ ಅಂತ ಬಂದಾಗ ಎಸ್ ಈ ರೀತಿ ವಿಧಾನಗಳು ಬರುತ್ತೆ. ಸಿನಿಮಾದಲ್ಲಿ ತೋರಿಸಿದೆಲ್ಲವೂ ನಿಜವಾ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳುವವರಿಗೆ ಬಹುಶಃ ಈ ವ್ಯಕ್ತಿಯಲ್ಲೂ ಕೂಡ ನಾನು ಈ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಜೊತೆಗೆ ನಮ್ಮ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಪ್ರತಿ ಬಾರಿಯೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ವಿಮರ್ಶೆಯನ್ನ ಮಾಡ್ತಾ ಇರ್ತಾರೆ. ನಮ್ಮ ಜೊತೆ ವಿಮರ್ಶಕರು, ನಟ ನಿರ್ಮಾಪಕರು ತಮ್ಮಣ್ಣ ಶೆಟ್ಟಿ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ತಮ್ಮಣ್ಣ ಶೆಟ್ಟಿ ಅವರಿಗೆ. ನಮಸ್ತೆ ಸರ್. ಇಬ್ಬರು ಅತಿಥಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಕೂಡ ಸಂಬಂಧಪಟ್ಟಿರುವಂತದ್ದು. ತಮಗಳ ಅಭಿಪ್ರಾಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ತಾವುಗಳು ಕೂಡ ಈ ಚಿತ್ರವನ್ನ ನೋಡಿದ್ದೀರಾ. ನೋ ಡೌಟ್ ಅಮೇಝಿಂಗ್ ಚಿತ್ರ, ನೋ ಡೌಟ್. ಆ ಒಂದು ವಿಚಾರಗಳನ್ನ ಮತ್ತೆ ನಾನು ಪ್ರಸ್ತಾಪ ಮಾಡ್ತೀನಿ. ಇದೆಲ್ಲದಕ್ಕೂ ಕೂಡ ಮೀರಿ ಚರ್ಚೆ ಆಗ್ತಾ ಇದೆ ಅಂತ ಬಂದಾಗ ಯಾಕೆ ಚರ್ಚೆ ಆಗ್ತಾ ಇದೆ ಅನ್ನೋ ಪ್ರಶ್ನೆಯೂ ಕೂಡ ಕೇಳಬೇಕಾಗುತ್ತೆ. ನಾನು ನೇರವಾಗಿ ಇಬ್ಬರಲ್ಲೂ ಕೂಡ ಕೇಳ್ತೀನಿ. ಬಹುಶಃ ಇಬ್ರು ಕೂಡ ಚಿತ್ರವನ್ನ ನೋಡಿದ್ದೀರಾ ಅಲ್ವಾ ಸರ್? ಇಬ್ರು ಕೂಡ ನೋಡಿದ್ದೀರಾ. ಸೊ ದಟ್ಸ್ ವೈ ನನ್ನ ಫಸ್ಟ್ ರಿಯಾಕ್ಷನ್ ನೇರವಾಗಿ ಕಾಂತಾರ ಒಂದು ದಂತಕತೆ ಚರ್ಚೆ ಆಗ್ತಾ ಇದೆ, ಅಥವಾ ಚರ್ಚೆಯನ್ನ ಹುಟ್ಟು ಹಾಕಿದ್ದಾರೆ, ಅಥವಾ ಚರ್ಚೆ ಆಗ್ಬೇಕಾಗಿರುವಂತಹ ವಿಚಾರ, ಇವೆಲ್ಲದರ ಜೊತೆಗೆ ನಾನು ಫಸ್ಟ್ ರಿಯಾಕ್ಷನ್ ಕೇಳ್ತಾ ಇದ್ದೇನೆ. ಅಭಿಲಾಷ್ ಚೌಟ ಅವರು ಕಾಂತಾರವನ್ನ ನೋಡಿದ್ದೀರಾ? ನೋಡಿದ್ದೇನೆ. ಏನ್ ಅನ್ಸುತ್ತೆ ಸರ್ ತಮಗೆ? ನನ್ನ ಒಂದು ಮಾತಿನಲ್ಲಿ ಹೇಳುವುದಾದ್ರೆ, ಮೂಲ ಮರೆತ ತುಳು ಯುವ ಜನರಿಗೆ ಮೂಲವನ್ನು ನೆನಪಿಸಿದ ಚಿತ್ರ ಇದು. ಇನ್ನು ಒಂದೇ ಲೈನ್ ಅಲ್ಲಿ ಹೇಳ್ತೇನೆ ನಾನು. ಓಕೆ, ಮೂಲ ಮರೆತಂತಹ ತುಳು ಯುವ ಜನರಿಗೆ ಮೂಲವನ್ನು ನೆನಪಿಸಿದ ಚಿತ್ರ ಇದು. ಎಸ್, ಅದ್ಭುತ, ನಿಜ. ನಾನು ಕೂಡ ಇದನ್ನೇ ಹೇಳಿರುವಂತದ್ದು. ಎಸ್, ಯಾಕಂತ ಹೇಳಿದ್ರೆ ತುಳು ಭೂತಾರಾಧನೆಯಲ್ಲಿ ಸಾವಿರ ಮಾನ್ಯ ದೈವಗಳು, ಊರಿಗೊಂದು ದೈವ, ಈ ರೀತಿಯ ದೈವ ಪರಂಪರೆ ಮುಂದೆ ಹೋಗುವಾಗ ಪ್ರಥಮವಾಗಿ ನಮಗೆ ಎಲ್ಲಿ ದೈವಾರಾಧನೆ ಪ್ರಾರಂಭವಾಗುವುದು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಕುಟುಂಬ ವ್ಯವಸ್ಥೆಯಿಂದ. ಈ ಕುಟುಂಬದ ಮೂಲ ಅಧಿಕಾರವನ್ನು ಹಿಡಿದುಕೊಂಡು ಕುಟುಂಬ ಅಳಿಯಕಟ್ಟು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವಂತ ಒಂದು ಪ್ರಧಾನವಾದ ಶಕ್ತಿ ಯಾರು ಹೇಳಿದ್ರೆ ಪಂಜುರ್ಲಿ. ರಾಜನ್ ದೈವಗಳೆಲ್ಲ ಹೆಮ್ಮೆಯ ದೈವಗಳಾಗಿದ್ರು ಕೂಡ ಮನೆಯ ಸಿರಿಪದೋಲಿ ಅಂತ ಹೇಳ್ತಾರೆ, ಒಳಗಿನ ಕೋಣೆಯಲ್ಯ ಆರಾಧನೆ ಪಡೆಯುವ ಈ ದೈವ ಅಷ್ಟು ವಿಜೃಂಭಿಸುವುದಿಲ್ಲ. ಅದು ಮನೆ ದೈವ ಆಗಿ ಇರುವ ದೈವ, ಕುಟುಂಬಾಧಿಕಾರ ದೈವ. ಅಂತಹ ದೈವದ ನೆನಪು ಯುವ ಜನರಿಗೆ ಆಗಿದೆ. ಈ ಕಾಂತಾರ ಸಿನಿಮಾ ಬಿಡುಗಡೆ ಆದ ಮೇಲೆ ನಮ್ಮ ದೈವಾರಾಧನಾ ರಂಗ ಉಂಟಲ್ಲ, ಅದರಲ್ಲಿ ತುಂಬಾ ಬದಲಾವಣೆ ಆಗಿದೆ. ವಿದೇಶಗಳಿಂದ ಯುವ ಜನರು ನನಗೆ ಕರೆ ಮಾಡಿ ಅವರ ಕುಟುಂಬದ ದೈವ ಪಂಜುರ್ಲಿ ಕೆಲವರಿಗೆ ಗೊತ್ತಿಲ್ಲಂತೆ, ಗೊತ್ತಿಲ್ಲಂತೆ. ಬಾರಿ ಸ್ಮಯತ್ತು ಎಂಕ್ಲೆ ತುಳಲ್ಲಿ ಹೇಳಿದಾರೆ, ಎಂಕ್ಲೆ ಗೊತ್ತೇ ಅಜ್ಜಿಯೇ, ಈ ರೀತಿಯ ಒಂದು ಸ್ಥಿತಿ ಉಂಟಂತಾಯ್ತಲ್ಲ, ಅವರನ್ನೆಲ್ಲ ಇದು ನೆನಪಿಸಿದೆ. ನೀವು ದೀಪಾವಳಿ ಕಳೆದ ನಂತರ ನನ್ನನ್ನೇ ಕರೆ ಮಾಡಿ ನಿಮ್ಮ ಮುಖಾಂತರ ನಮಗೆ ಕುಟುಂಬದ ಮೂಲ ಹುಡುಕ್ಬೇಕಂತ. ಅಂದ್ರೆ ಕುಟುಂಬದ ಮೂಲ ಗೊತ್ತಿಲ್ಲದವರು ಎಷ್ಟು ಜನ ಇದ್ದಾರೆ, ಪಂಜುರ್ಲಿ ಕುಟುಂಬದ ದೈವ ಅಂತಲೇ ಗೊತ್ತಾದವರು ಎಷ್ಟು ಜನ ಇದ್ದಾರೆ. ಸಾರ್ವಕಾಲಿಕವಾಗಿ ಅಲ್ಲ, ಕೆಲವು ಕುಟುಂಬಗಳು ಉಂಟು ಈಗ ಕೂಡ ಅವರಿಗೆ ಕುಟುಂಬದ ದೈವ ಯಾವುದಂತ ಗೊತ್ತಿಲ್ಲದೆ ಬಾಳುವವರು ಕೂಡ ಇದ್ದಾರೆ, ಹುಡುಕುವರಿದ್ದಾರೆ. ಅಂತವರಿಗೆ ಪಂಜುರ್ಲಿಯ ಒಂದು ಮಹತ್ವ ಬಂತು. ಆ ಒಂದು ಎಂತ ಪದ್ಯ ಮಾಡಿದಾರಲ್ಲ ಚಿತ್ರದ್ದು, ಅದು ಸಂಸ್ಕೃತ ಏನೇ ಇರ್ಲಿ ಅದಕ್ಕೆ ನಾನು ಚರ್ಚೆ ಅಲ್ಲ ಅದರ ನನ್ನದು. ಅದು ದೈವವನ್ನು ವೈದೀಕರಣ ಆಗಿದೆ, ತುಂಬಾ ವೈದೀಕರಣ ಸಂಸ್ಕೃತಿ ಹರಿವ ನದಿ, ಎಲ್ಲವನ್ನು ತೋಡಿನಿಂದ ಹುಟ್ಟಿ ಹರಿಯನ ಸಾಗರ ಎಲ್ಲವನ್ನು ಸೇರಿಸಿಕೊಂಡು ಹೋಗ್ಬೇಕು, ಆಗ ಮಾತ್ರ ಅದು ಶುದ್ಧವಾಗಿರ್ತದೆ, ಇಲ್ಲದ ಜಡ್ಗಾರ್ತದೆ ಅಲ್ಲಿಗೆ. ದೈವಾರಾಧನೆ ಭೂತಾರಾಧನೆ ಕೂಡ ಆದಿಮ ಸಂಸ್ಕೃತಿಯಿಂದ ಈಗಿನ ನವ ಯುಗಕ್ಕೆ ಬರುವಾಗ ಎಷ್ಟೋ ವಿಷಯಗಳನ್ನು ಸೇರಿಸಿಕೊಂಡು ಬಂತು. ಮೊದಲು ಹಾಗೆ ಹೇಳೋದಾದ್ರೆ ಒಂದು ಮಾತಲ್ಲಿ ಹೇಳ್ತೇನೆ, ಒಂದು ದೈವಸ್ಥಾನದಲ್ಲಿ ದೈವದ ಆಮಂತ್ರಣ ಪತ್ರಿಕೆಯಲ್ಲಿ, ನೇಮೋತ್ಸವದ ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರು ಹಾಕುವುದಕ್ಕೆ ಜಗಳ ಇತ್ತು, ಸ್ಥಾನ ಮರ್ಯಾದೆಯವರ ಹೆಸರಲ್ಲಿ. ಅಲ್ಲಿ ದೈವ ಒಂದು ವಿಷಯ ಒಂದೇ ಮಾತಿನ ಅದನ್ನು ಮುಗಿಸಿತು. ಎಂತಂತ ಹೇಳಿದ್ರೆ, ನಾನು ಈ ಊರಿಗೆ ಬರುವಾಗ ತುಳಲ್ಲಿ ಮಾಯಿದ ಪುಣ್ಯಮೆ ಅಂತ ಹೇಳ್ತಾರೆ, ಈ ಮಾಯಿದ ಪುಣ್ಯಮೆಗೆ ನನ್ನ ನೇಮ ಅಂತ ನಾನು ನಿರ್ಣಯಿಸಿದ್ದೇನೆ. ಅದಕ್ಕೆ ನಾನು ಯಾರಿಗೂ ಓಲೆ ಕೊಡ್ಲಿಲ್ಲ, ಓಲೆ ಕೊಡ್ದು ಕರೀಲಿಲ್ಲ, ನೀವೇ ನೆನಪಿಟ್ಟುಕೊಂಡು ನನಗೆ ಕಟ್ಟು ನಡೆಸಿದ್ದು. ಈಗ ನೀವು ಆಮಂತ್ರಣ ಪತ್ರ ಜಗಳ ಮಾಡೋದಾದ್ರೆ ಇದು ನನ್ನ ವ್ಯಾಪ್ತಿಯಲ್ಲಿ ಇದು ಬರುವುದಿಲ್ಲ ಅಂತ. ಹಾಗೆ ಈ ದೈವಾರಾಧನೆಯ ಒಂದು ಕೆಲವು ಮಜಲುಗಳ ವ್ಯತ್ಯಾಸವಾಗಿ ಹೋಗಿ ಈ ಸೋಷಿಯಲ್ ಮೀಡಿಯಾದ ಪ್ರಭಾವ ಈಗಿನ ಜನರಿಗೆ ದೈವಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡು ಹೋಗ್ತಿದ್ದವರಿಗೆ ತನ್ನ ಮೂಲದ ದೈವ ಯಾರು, ತನ್ನ ಪೆದ್ದಂಡ ಅಪ್ಪ ಹೆತ್ತ ತಾಯಿ ಸಾಂಕಂಡ ಸಮ್ಮಲೆ ಸರಿಯಾದ ಶಕ್ತಿ ಯಾರು, ನಾವು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ದೈವಾರಾಧನೆ. ನನಗೆ ಕೂಡ ಕಾಂತಾರ ಸಿನಿಮಾ ಆ ಕಡೆಯ ಒಂದು ಆ ರಾಜ ಮತ್ತು ಕಡೆಯ ಓಟದ ಕ್ಷಣ ನನಗೆ ಕೂಡ ಒಂದು ಕಣ್ಣಲ್ಲಿ ಹಣಿ ಬರಿಸಿದೆ, ನೀನು ಬಾರಿ ದೊಡ್ಡ ದೈವ ಪಂಜುರ್ಲಿ ಅಂತ. ನಿಜ ನಿಜ ಸತ್ಯ, ನೀನು ಬಾರಿ ದೊಡ್ಡ ದೈವ ಪಂಜುರ್ಲಿ ನಮಗೆ ಅಂತ. ಹಾಗಾದ್ರೆ ನಾವು ಎಷ್ಟೋ ಮನೆತನಗಳಲ್ಲಿ ಈ ವಾಕ್ ಕುಟುಂಬದ ಜಗಳ ಅದರನ್ನ ಹಾಲು ನೀರು ಒಂದು ಮಾಡುವ ಅಧಿಕಾರ ಇದ್ದ ದೈವ ಪಂಜುರ್ಲಿಗೆ, ಕುಟುಂಬದ ಹಿರಿಯರಿಗೆ ಮೋಕ್ಷ ಕೊಡುವವನವನು. ನಾನು ಇವತ್ತು ಬರ್ದೆ ತುಳುವಾರ ಕಾರಣೀಭೂತ ಮೋಕ್ಷಕಾರಕ ಪಂಜುರ್ಲಿ ಅವನಂತ.
ಮತ್ತೆ ನಮ್ಮ ಸೋಕಾಲ್ ಜನಪದ ಸಂಶೋಧಕರಿದ್ದಾರೆ, ಕೃಷಿ ಬದುಕನ್ನು ನಾಶ ಮಾಡಿದ್ದಕ್ಕೆ ಪಂಜುರ್ಲಿಯನ್ನು ಆರಾಧಿಸಿದಂತೆ. ಕೃಷಿ ಮಾಡ್ಬೇಕಾದ್ರೆ ಕುಟುಂಬ ವ್ಯವಸ್ಥೆ ಬೇಕು, ಕುಟುಂಬಕ್ಕೂ ತಮ್ಮಲ್ಲಿ ಅಂತ ಅವನ ಹಂದಿಯ ಸ್ವರೂಪ ನಮ್ಮ ಹಿರಿಯರಿಟ್ಟಿದಾಗ ಆ ಪ್ರಶ್ನೆಗೆ ಯಾರು ಉತ್ತರ ಕೊಡ್ಲಿಲ್ಲ. ಕಾಂತಾರ ಸಿನಿಮಾ ಚೌಕಟ್ಟಿನೊಳಗೆ ಭೂತಾರಾಧನೆ ಕೈಗಣ್ಣೆಡೆಯಲ್ಲಿ ಹಿಡಿದು ನೋಡುದು ಬೇಡ. ಕರೆಕ್ಟ್. ಭೂತಾರಾಧನೆ ನಡೆಸುವಾಗಲೇ 100 ತಪ್ಪು ನಡೀತದೆ. ಆ 100 ತಪ್ಪನ್ನು ಹಿಡಿದುಕೊಂಡು ಹೋದ್ರೆ ಭೂತಾರಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಸಿನಿಮಾವನ್ನು ಸಿನಿಮಾವಾಗಿ ನೋಡಿ ನಮ್ಮ ಸಂಸ್ಕೃತಿ ಏನು ಅದರಲ್ಲಿ ಉಂಟು ಅದನ್ನು ಅನುಭವಿಸಿ, ಈ ಸಿನಿಮಾ ಖಾಲಿ ಸಿನಿಮಾವಾಗಿ ಉಳಿಲಿಲ್ಲ, ಇದು ಬಡಿದೆಬ್ಬಿಸಿತು. ಭೂತಾರಾಧನೆ ಅರಿಯದವರಿಗೆ, ನಮ್ಮ ಕನ್ನಡ ಪ್ರದೇಶದವರಿಗೆ ಭೂತಾರಾಧನೆ ಏನಂತ ತಿಳಿದುಕೊಳ್ಳುವ ಒಂದು ಆಸಕ್ತಿ ಹುಟ್ಟಿಸಿತು. ಮತ್ತೆ ನಮಗೆ ನಮ್ಮ ಮೂಲವನ್ನು ನೆನಪಿಸಿತು. ಇದು ಕಾಂತಾರದ ಅದು ಸಾಧಿಸಿದ ಗರಿಮೆ. ತುಳುವರ ಒಂದು ಸಂಧಿಯಲ್ಲಿ ಬರ್ತದೆ, ಸಾರಮಾನ್ಯ ದೈವಗಳಿಗೆ ಬ್ರಹ್ಮರು, ನಮ್ಮ ಆದಿ ಬ್ರಹ್ಮರು ಸಾರಥ್ಯ ಅಂತ ಅವರ ರಥಕ್ಕೆ. ಆ ಸಾರಥ್ಯದ ರಥದ ಲಾಂಛನ ಯಾವ್ದಂತ ತುಳುವರಿಗೆ ಅರ್ಥ ಆಗ್ಲಿಲ್ಲ. ಅದು ವರಹ, ಅದುವೇ ನಮ್ಮ ಪಂಜುರ್ಲಿ. ಆ ರಥ ವಿಜಯ ರಥ ಆಗಿ ಹೊರಟಿದ್ದೆ, ಅದುವೇ ಕಾಂತಾರದ ಗೆಲುವು. ಬ್ಯೂಟಿಫುಲ್ ಬ್ಯೂಟಿಫುಲ್. ಎಸ್, ಮೂಲ ಮರೆತಂತಹ ತುಳು ಜನರಿಗೆ ಮೂಲವನ್ನು ತಿಳಿಸಿದಂತಹ ಕತೆ, ಮೂಲದ ನೆನಪಿಸಿತು, ಮೂಲವನ್ನ ನೆನಪಿಸಿದಂತಹ ಕತೆ. ಜೊತೆಗೆ ಒಂದು ವಿಚಾರ ತಾವು ಹೇಳಿದಾಗ ನನಗೂ ಕೂಡ, ನಾನು ಈ ಚಿತ್ರವನ್ನು ನೋಡಿದಾಗ ನನಗೂ ಕೂಡ ಬಹುಶಃ ಭಾವನಾತ್ಮಕವಾಗಿರುವಂತಹ ಸಂಬಂಧ, ಭಾವನೆಗೆ ಮುಟ್ಟಿರುವಂತಹ ವಿಚಾರ. ಯಾಕಂದ್ರೆ ಪಂಜುರ್ಲಿ ಅಂತ ಬಂದ ಪ್ರತಿಯೊಬ್ಬರ ಮನೆಗಳಲ್ಲೂ, ತುಳುವರ ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ವಿಶೇಷವಾಗಿ ಹೇಳುದಾದ್ರೆ, ಈಗ ಒಂದು ಹೇಳಿದ್ರೆ ದಿನಾ ರೋಗಿಗಳನ್ನು ನೋಡುವ ವೈದ್ಯರಿಗೆ ಕಣಿಕರ ಅಂತ ಇರುವುದಿಲ್ಲ. ಕರೆಕ್ಟ್. ಈ ರಂಗದಲ್ಲಿದ್ದವರಿಗೆ ನಿಮಗೆ ಅದು ಭಾವನೆ ಟಚ್ ಆಗ್ತದೆ. ನಮಗೆ ಆ ಭಾವನೆಯನ್ನು ಬಿಟ್ಟು ನಾವು ಆಚೆ ಹೋದ್ರೆ ಮಾತ್ರ ನಿಮಗೆ ಪರಿಹಾರ ಕೊಡ್ಲಿಕ್ಕೆ ಆಗುದು, ನಮ್ಮ ಕಾರ್ಯವನ್ನು ಮಾಡ್ಲಿಕ್ಕೆ ಆಗುದು ಅಂತ ನನಗೆ. ನಾನೊಬ್ಬ ವಿಚಾರಶೀಲನೌದು, ನಿಜ ಅಂತ ನನಗೇನೆ ಆ ಸಿನಿಮಾ ಮುಗಿಯುವಾಗ ಹೀಗೆ ಆಗಿದೆ. ನಿಜ 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 ನಿಜ. ಇದೇ ಮಾತು ಎಂಕಲ ಕುಟುಂಬದ ಅಧಿಕಾರದ ದೈವ ಅಂತ. ನಿಜ ಅಲ್ವಾ? ಇದೇ ಮಾತು. ಅಲ್ಲಿರುವುದು ಗ್ರಾಮಸ್ಥರ ದೈವವಾಗಿ ಕಾಣಿದ್ದಾನೆ, ಗ್ರಾಮಸ್ಥರ ದೈವವಾಗಿ. ಆದರೆ ಆ ಪಂಜುರ್ಲಿ ನಮಗೆ ನೆನಪಾದದ್ದು ಯಾರು? ನಮ್ಮ ಗ್ರಾಮದಲ್ಲಿ ಪರಿವಾರ ಶಕ್ತಿಯಾಗಿರೋ ಪಂಜುರ್ಲಿ ಅಲ್ಲ, ನನ್ನ ಕುಟುಂಬದಲ್ಲಿ ಅಧಿಕಾರ ಶಕ್ತಿಯಾಗಿರುವಾಗ ಪಂಜುರ್ಲಿ. ನಿಜ ನಿಜ ನಿಜ. ಇವನ್ ನನಗೂ ಕೂಡ ಅದೇ ಒಂದು ಸಂಬಂಧ ಆ ಸಂದರ್ಭ ನೆನಪಿಗೆ ಬಂದಿರುತ್ತೆ. ನಾನು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತೇನೆ. ಯಾಕಂತ ಬಂದಾಗ ಬಹುಶಃ ಈ ಚಿತ್ರ ಇದೀಗ ರಾಜ್ಯಾದ್ಯಂತ, ನಾಟ್ ಓನ್ಲಿ ಇಲ್ಲಿ ನಮ್ಗಳಿಗೆ ಗೊತ್ತಿರುವಂಥದ್ದು ಈ ಪಂಜುರ್ಲಿ ದೈವದ ಒಂದು ಕಾರಣಿಕ, ಇತರ ದೈವಗಳ ಕಾರಣಿಕ ನಮ್ಗಳಿಗೆ ಗೊತ್ತಿದೆ, ನಾವು ಅನುಭವಿಸಿದವರು, ನಮ್ಗಳಿಗೆ ಗೊತ್ತಿರುವಂತಹ ವಿಚಾರ. ಈ ಕಡೆ ಆ ಕಡೆ ಹೋದಾಗ, ನಮ್ಮ ಉತ್ತರ ಪ್ರದೇಶದ ಕಡೆ ಹೋದಾಗ, ಉತ್ತರ ಕರ್ನಾಟಕ ಭಾಗಕ್ಕೆ ಹೋದಾಗ ಅವರುಗಳು ಇಂತಹ ಕಥೆಯನ್ನ ಕೇಳಿರ್ಲಿಲ್ಲ. ಅವ್ರಿಗೆ ನೋಡಿದಾಗ ಒಮ್ಮೆಲೆ ಈ ದೃಶ್ಯಗಳನ್ನು ನೋಡಿದಾಗ ಅವರು ಏನು ನಿಬ್ಬೆರಗಾಗುವಂತಹ ವಿಚಾರಗಳು. ಇದನ್ನ ನೀವು ಹೇಳಿರುವಂಥದ್ದು, ಯಾಕಂದ್ರೆ ನಿಮ್ಗಳಿಗೆ ಸರ್ವೇ ಸಾಮಾನ್ಯ ನೋಡಿರ್ತೀರಾ, ನಾವುಗಳು ಕೂಡ ಇದನ್ನ ಗಮನಿಸಿದ್ದೇವೆ. ಯಾಕಂದ್ರೆ ಆ ಶಕ್ತಿ, ಆ ಕಾಣಿಕದ ಅನುಭವ ನಮ್ಗಳಿಗಿದೆ, ನಾವು ಇಲ್ಲಿ ಅವರು ಅಲ್ವಾ ಅಲ್ವಾ. ಸೊ ಇದೆಲ್ಲವೂ ಕೂಡ ನಾನು ಕೂಡ ಚಿತ್ರ ನೋಡಿದಾಗ ಇದೆಲ್ಲವೂ ಕೂಡ ನಾವು ಗಮನಿಸಿದ್ದೇವೆ ಅಂತಂದ್ರೆ, ದೈವಾರಾಧನೆಯಲ್ಲಿ ವ್ಯಕ್ತಿ ಶಕ್ತಿ ಆಗುವಂತ ಒಂದು ಮಾನಸಿಕ ರಂಗ ಉಂಟಲ್ಲ ದೈವಾರಾಧನೆ, ಅದಕ್ಕೆ ನಾವು ತುಳುವರು ಜನ್ಮತವಾಗಿ ಯಾವಾಗಲೂ ತಯಾರಾಗಿರ್ತೇವೆ. ಅವರು ತಯಾರಾಗುದಿಲ್ಲ ಅಷ್ಟು ಸುಲಭದಲ್ಲಿ. ಕರೆಕ್ಟ್. ನಾವು ಸಣ್ಣ ಮಗುವಿನಿಂದ ಇದನ್ನು ನೋಡಿಕೊಂಡು ಬಂದಿರುವ ಕಾರಣ ಅಲ್ಲಿ ವ್ಯಕ್ತಿ ಶಕ್ತಿ ಆಗುವಾಗ ನಮಗೇನು ವ್ಯತ್ಯಾಸ ಕಾಣುವುದಿಲ್ಲ. ಆ ಮಾನಸಿಕತೆ ಒಳಗೆ ನಾವು ಆ ರಂಗದೊಳಗೆ ತಿರುಗಾಡ್ಕೊಂಡಿರ್ತೇವೆ. ಹೊರಗೆ ಬೇಕಾದ್ರೆ ಅಲ್ಲಿ ಒಂದು ನುಡಿ ಬರ್ತದೆ, ಭೂತ ಬಾತ್ಯರ್ನ ದೈವ ಬಾತ್ಯರ್ ಕಟ್ಟಿದ ನಾವು ಮಾತಾಡ್ತಾರೆ, ಅದು ಬೇಕಾದ್ರೆ ಹೊರಗೆ ಬರ್ತದೆ, ಒಳಗೆ ಕೂಡ ಬರ್ತದೆ. ಅದೊಂದು ಆ ಗೆರೆ ಉಂಟು, ಆ ಗೆರೆಯನ್ನು, ಗಡಿ ರೇಖೆಯನ್ನು ದಾಟಿ ನಾವು ಹೆಚ್ಚು ಹೋಗುದಿಲ್ಲ ಯಾರು ಕೂಡ. ಆದ್ರೆ ಅವರಿಗೆ ಇದೊಂದು ವಿಶೇಷ. ತುಳುನಾಡಿನ ಜಾನಪದ ಕಲೆ ಅಂತ ಆಗಿತ್ತು ಭೂತಾರಾಧನೆ, ದೈವಾರಾಧನೆ. ಜಾನಪದ ಕಲೆ ಅಲ್ಲ, ಜನಪದವ ಸಂಸ್ಕೃತಿ ನಮ್ಮ ಜೀವನದ ಭಾಗ, ಇದನ್ನು ತೋರಿಸಿದೆ. ಎಸ್ ಎಸ್, ಬ್ಯೂಟಿಫುಲ್. ಬರ್ತೇನೆ. ಇದು ಅಭಿಲಾಷ್ ಚೌಟ್ ಅವರು ಫಸ್ಟ್ ರಿಯಾಕ್ಷನ್. ಅದೇ ರೀತಿ ನಟ, ನಿರ್ಮಾಪಕರು, ವಿಮರ್ಶಕರು, ಎಸ್ ಚಿತ್ರವನ್ನ ನೋಡಿದ್ದೀರಾ ಸರ್? ತಮ್ಮ ಅಭಿಪ್ರಾಯ ಯಾವ ಸಂದರ್ಭ, ಫಸ್ಟ್ ಡೇ ನೋಡಿದ್ರಾ ಅಥವಾ ಯಾವ ರೀತಿ, ಏನ್ ಕತೆ ಸರ್? ಫಸ್ಟ್ ರಿಯಾಕ್ಷನ್ ಹೇಗೆ ನೋಡಿದ್ರೆ ಸರ್? ಒಂದು 2-3 ದಿನ ಬಿಟ್ಟು ಎಲ್ಲ ಬರ್ಲಿ ಮತ್ತೆ ಸ್ವಲ್ಪ ಇದಿತ್ತಲ್ಲ. ಎಸ್. ಆದ್ರೆ ನಾನೀಗ ನನಗೆ ಗೋಕರ್ಣದಿಂದ ಸಾಧಾರಣ ಈ ಪರಿಸರದಲ್ಲಿ ತುಳುನಾಡು ಉಡುಪಿಯ ಒಳಗಡೆ ಅದನ್ನ ಮನೋರಂಜನೆಯ ದೃಷ್ಟಿಯಲ್ಲಿ ನೋಡು ಎಂಜಾಯ್ ಮಾಡುವಂಥದ್ದು ಬಿಟ್ರೆ, ದೈವಾರಾಧನೆಯಲ್ಲಿ ನಮಗೆ ಅದನ್ನು ಮೂಲ ಹುಡುಕಿಸಿಕೊಡುವಂಥ ಕೆಲಸ ಕಾಂತಾರದಿಂದ ಆಯಿತು ಅಂತ ಆದರೆ, ನಮ್ಮ ಹಿರಿಯರು ಮಾಡಿದ್ದಾಗಲಿ, ನಮ್ಮ ಹಿರಿಯರಿಂದ ಬಂದಂಥ ದೇವರಿಗೂ ನಾವು ಗೌರವ ಕೊಡದ ರೀತಿಯಲ್ಲಿ ನಮ್ಮ ಹಿರಿತನವನ್ನು, ಸಾಂಪ್ರದಾಯವನ್ನು ಮರೆತಂತಾಗ್ಬೋದು ಅಂತ ಒಂದು ನೆನಪು. ಯಾಕಂತೇಳಿದರೆ ಎಷ್ಟೋ ವರ್ಷಗಳಿಂದ ಈ ದೈವಾರಾಧನೆ, ಇಲ್ಲಿಯ ಸಂಸ್ಕೃತಿ ಜೊತೆಗೆ, ಒಂದು ದೈವಾರಾಧನೆಯ ಜೊತೆಗೆ, ಒಂದು ತಾಯಿ ಮಗುವಿನ ಸಂಬಂಧದ ಜೊತೆ ನಾವು ಬೆಳೆದವರು ನಾವು. ಈಗ ನೋಡಿ, ಕಾಂತಾರದಲ್ಲಿ ಪಂಜುರ್ಲಿಯನ್ನು ವೈಭವೀಕರಿಸಿ ಪಂಜುರ್ಲಿಯ ಗುಲಿಗನೋ ಬಂದಾಯಿತು, ನಮಗೆಲ್ಲರಿಗೂ ಒಂದು ಥರದ ನಮಗೆ ಮೂಲ ಗೊತ್ತಾಯಿತು, ಪಂಜುರ್ಲಿಯನ್ನು ನಂಬಲೇಬೇಕು, ನಾವು ದೈವಕ್ಕೆ ಮುಖ ಕೊಡಬೇಕು, ನಾವು ಆರಾಧನೆ ಬರಬೇಕು, ನನಗೆ ದರ್ಶನ ಬಿಡಬೇಕಂತ ನಮ್ಮ
ಅಭಿಲಾಷ್ ಚೌಟ್ರಿ ಹೇಳಿದಾಗ ಇಲ್ಲಿ ಬಂದ್ರೆ ಈಗ ಇನ್ನೊಂದು ದೊಡ್ಡ ಮಟ್ಟದ ಬಾಹುಬಲಿ ರೇಂಜಲ್ಲಿ ಇನ್ನೊಂದು ಮಲ್ರಾಯ ಅನ್ನೋದು ಬಿಲ್ಚಂಡಿದ್ದ ಅಲ್ಲ ಬೇರೆ ದೈವದ್ದು ಇನ್ನೊಂದು ಚಿತ್ರ ಬಂದಾಗ ಈಗ ದೈವವನ್ನು ಬದಲಾಯಿಸುವ ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು ಜನರಲ್ಲಿ ನಮ್ದು. ನಿಮ್ಗೆ ಅರ್ಥ ಆಯ್ತಾ? ಈಗ ಪಂಜುರ್ಲಿ ದೈವವನ್ನು ಕಾಂತಾರ ನೋಡಿದ ನಂತರ ಮರೆತು ಹೋದ ಪಂಜುರ್ಲಿಯನ್ನು ನಾವು ನೆನಪು ಮಾಡಬೇಕು ಅಂತ ಈಗ ನೆನಪಾದ ಪರಿಸ್ಥಿತಿ ಆಗಿದೆ ಜನರಿಗೆ ಅಂತ ಜನರದ್ದು ಗೊತ್ತಾಯ್ತು ನಿಮಗೆ. ಹಾಗಾದ್ರೆ ಇನ್ನೊಂದು ಇದರಿಂದಲೂ ಸ್ವಲ್ಪ ಬೇರೆ ದೊಡ್ಡ ಬಜೆಟಿನ ಒಂದು ಸಿನಿಮಾ ಬಂತು ಈಗ, ಅದು ದೈವ ಮಲ್ರಾಯ ಇರ್ಬೋದು ಅಲ್ಲ ಇನ್ಯಾವುದೋ ದೈವ ಇರ್ಬೋದು. ಆವಾಗ ಈಗ ಇದನ್ನು ನೋಡಿ ಈಗ ಇನ್ನೂ ಬದಲಾಯಿಸಬೇಕು, ಇನ್ನೂ ದೈವವನ್ನು ಬದಲಾಯಿಸುವ ಪರಿಸ್ಥಿತಿಯು ನಿರ್ಮಾಣ ಆಗ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಈಗ ಉದಾಹರಣೆಗೆ ನಮ್ಮ GV ಅಯ್ಯರ್ನವರು ಒಂದು ಮಾತು ಹೇಳಿದರು, ನಾಟಕ ಇರ್ಬೋದು ಸಿನಿಮಾ ಇರ್ಬೋದು ಅದು ಮುಖ ನೋಡುವ ಕನ್ನಡಿ ಅದು ಅಂತ, ಕನ್ನಡಿ ಅಂತ. ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಏನನ್ನು ನೋಡಬೇಕೇ ವಿನ ಇಲ್ಲಿ ದೈವಾರಾಧನೆಯ ಒಂದು ಜೊತೆಗೆ ಅದೊಂದು ಮನೋರಂಜನೆಯ ಜೊತೆಗೆ ಮನ ಪರಿವರ್ತಿಸುವ ವಿಚಾರವನ್ನ ಇಲ್ಲಿ ಮನೋರಂಜನೆಯ ರೂಪದಲ್ಲಿಯೇ ನಾವು ತೆಗೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದು ದೈವಾರಾಧನೆ ಎಂಬುದು ಅನೇಕ ದೇವಪುಂಜದಲ್ಲಿ ಇರ್ಬೋದು, ಬೇರೆ ಬೇರೆ ಚಿತ್ರದಲ್ಲಿ ಇಂಥಲ್ಲೆಲ್ಲ ಪಾತ್ರಗಳೆಲ್ಲ ಬಂದಿದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದು ಇಡೀ ಒಂದು ಪಂಜುರ್ಲಿ ಆ ಪರಿಸರದ ಒಂದು ಗುಡ್ಡಗಾಡಿನ ಆ ಏರಿಯಾದ ಒಂದು ಪರಿಸರದ ಒಂದು ಕಥೆಯನ್ನ ಒಂದು ಚಿತ್ರವನ್ನಾಗಿ ಮಾಡಿದ್ದಾರೆ. ಇದನ್ನು ನಾವು ಅಲ್ಲಿ ಏನು ಮಾಡಬೇಕು, ಚಿತ್ರವನ್ನು ಚಿತ್ರದಾಗಿ ಈಗ ಯಾಕಂತ ಹೇಳಿದ್ರೆ ಯಾಕೆ ಇದು ನಾವು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಮಗೆ ದೈವಗಳ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು, ಇದನ್ನು ಎಲ್ಲೆಲ್ಲಿ ಮಾತಾಡಬೇಕು, ಎಲ್ಲೆಲ್ಲಿ ಪ್ರಾರ್ಥಿಸಬೇಕು ಅಂತ ಇದೆ. ಈಗ ನೋಡಿ ನಮ್ಮ ಊರಿನ ಹೊರಗಿನವರು ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಪಂಜುರ್ಲಿಯ ಬೇರೆ ಬೇರೆ ಕಥೆಗಳು ಶುರುವಾಗಿದೆ, ಅಲ್ಲಲ್ಲಿ ಆರಾಧನಾ ಶೈಲಿಗಳು ಶುರುವಾಗಿದೆ. ಯಾಕಂತ ಹೇಳಿದ್ರೆ ಅನೇಕ ಕಡೆಗಳಲ್ಲಿ ನಮ್ಮ ದೈವಾರಾಧನೆ ಸರ್ ಎಲ್ಲ ಬೇರೆ ಬೇರೆ ಕಡೆಗಳ ಆರಾಧನೆ ಈಗ ಆಗಿದೆ. ಈಗ ನೋಡಿ ಈಗ ಇಷ್ಟು ದಿನ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಗ್ತಾ ಇದೆ ಅಂತ ಈಗ ಗೊತ್ತಾಗೋದು ಮಾತ್ರ ಅಲ್ಲ, ಈಗ ಬೇರೆ ಬೇರೆ ಕಡೆ ಈಗ ಅದೊಂದು ಆರಾಧನೆ ಮಾಡಿ ಈಗ ಜನ ಬರಲಿಕ್ಕೆ ಸ್ಟಾರ್ಟ್ ಈಗೆಲ್ಲ ಪ್ಲಾನ್ಗಳು ಆಗ್ತಾ ಇದೆ. ಈಗಾಗಲೇ ಕೊರಗಜ್ಜ ಮೈಸೂರಲ್ಲಿ, ಗುಲ್ಬರ್ಗದಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಆದ ಹಾಗೆ ಈಗ ಪಂಜುರ್ಲಿ ಆದಷ್ಟು ಬೇಗ ಒಂದು ಸ್ಥಾನ ಕಲ್ಪಿಸುವ ಪರಿಸ್ಥಿತಿ ಆಗಿದೆ. ಈಗ ಇಲ್ಲಿ ವಿಷಯ ಇಷ್ಟೇ, ನಾವು ಇಲ್ಲಿ ತುಳುನಾಡಿನ ನಮ್ಗೆ ಉಡುಪಿ ಸರ್ ಮೈಸೂರಲ್ಲಾದ್ರೂ ಕೂಡ ನಾನು ಕೇಳ್ಪಟ್ಟಿದ್ದೆ, ಮೈಸೂರಲ್ಲಾದ್ರೂ ಕೂಡ ಏನ್ ತಪ್ಪು ಅನ್ನೋದು ಪ್ರಶ್ನೆ ಬರುತ್ತೆ ಅಲ್ವಾ? ಮೈಸೂರಲ್ಲಾದ್ರೂ ಕೂಡ ಅಲ್ಲೂ ಕೂಡ ಅನೇಕ ಜನರು ಅಲ್ಲಿಗೆ ಹೋಗಿ ಆ ಕ್ಷೇತ್ರಕ್ಕೆ ಹೋಗಿ ಒಳಿತನ್ನ ಕಂಡಿದ್ದಾರೆ, ಕಾರಣಿಕವನ್ನ ಕೊರಗಜ್ಜನ ಕಾರಣಿಕವನ್ನು ನೋಡಿದವರು ಇದ್ದಾರೆ, ಕಂಡವರು ಕೂಡ ಇದ್ದಾರೆ. ಹಾಗೆ ಒಳ್ಳೆದಲ್ವಾ ಅನ್ನುವಂತ ವಿಚಾರ ಇಲ್ಲ. ಇಲ್ಲಿ ಏನು ಗೊತ್ತಾ ನಿಮ್ಗೆ, ಯಾವುದೇ ಈಗ ನೋಡಿ ಈಗ ನಮ್ಗೆ ಕೇದಾರ್ನಾಥ್ ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಆದ್ರೆ ಅಂತೇಳಿ ಇಲ್ಲಿ ನಾವು ಅಮರನಾಥ ರಾಯ ಇದನ್ನ ಬೇರೆ ಬೇರೆಯನ್ನ ಸ್ಥಾಪನೆ ಮಾಡಿ ಎಲ್ಲಿ ಜಾಗಕ್ಕೂ ಮನುಷ್ಯನಿಗಾಗಲಿ ಒಂದು ದೇವರಿಗಾಗಲಿ ಇಲ್ಲಿ ದೈವಾರಾಧನೆಗೆ ಒಂದು ಮೂಲ ತುಳುನಾಡಂತ ಇದೆ. ಅದು ಎಂತ ಅಂತೇಳಿ ಈಗ ನೇಮ ಅಂತೇಳಿ ನೋಡಿ, ದೈವಗಳು ಯಾವಾಗಲೂ ನಿಮ್ಗೆ ಅಭಯ ಕೊಡುವಾಗ ಅದು ನಿಮಗೆ ದೀರ್ಘಾಯುಷ್ಯಾಗಿ ಕೊಡು, ನಿನಗೆ ನಿನ್ನನ್ನೊಂದು 10-20 ವರ್ಷಗಳ ಕಾಲ ನಿನ್ನನ್ನು ರಕ್ಷಿಸ್ತೆ ಅಂತ ಹೇಳುದಿಲ್ಲ. ದೈವಗಳ ಅಪ್ಪನೆ ಏನು ಗೊತ್ತಾ, ಈ ಕಾಲ ಹಿಡಿದು ಮೇಲ್ಕಾಲ, ಈ ಕಾಲದಿಂದ ಮೇಲ್ಕಾಲದವರೆಗೆ ಮಾತ್ರ ನಿನ್ನನ್ನು ರಕ್ಷಿಸ್ತೇನೆ, 12 ತಿಂಗಳದ್ದು 11 ತಿಂಗಳದ್ದು ಮಾತ್ರ ಕೊಡೋದು. ಯಾಕಂದ್ರೆ ಪ್ರತಿ ವರ್ಷವು ನೇಮ ಅಂದ್ರೆ ನಿಯಮಗಳ ರಿನ್ಯೂವೇಷನ್. ಅದಂದ್ರೆ ನೀವು ಪ್ರತಿ ವರ್ಷ ನೀನು ಬರಬೇಕು, ಆರಾಧಿಸಬೇಕು, ನಿನ್ನ ನಿಯಮಗಳೇನು ಕಟ್ಟುಪಾಡುಗಳೇನು ಇದನ್ನು ನೀನು ತಿಳ್ಕೊಂಡಿರ್ಬೇಕು, ನಿನ್ನ ಕುಟುಂಬದ ಜೊತೆ ಸೇರಬೇಕು, ನಿನ್ನ ಗ್ರಾಮದ ಜೊತೆ ಸೇರಬೇಕು. ನೀನು ಅಮೆರಿಕದಲ್ಲಿರೋ, ಇಟಲಿ ಎಲ್ಲೇ ಇರು ನೀನು, ಆದರೆ ನಿನ್ನ ಕಾಲಾವಧಿ ನೇಮದ ದಿನ ಅಲ್ಲ ತಿಂಗಳ ನಿನ್ನ ಕುಟುಂಬದ ದಿನ ಎಲ್ಲೆಲ್ಲಿ ಇದೆ ಅಲ್ಲಲ್ಲಿ ಸೇರುವಲ್ಲಿ ಎಲ್ಲವನ್ನು ಸೇರ್ಬೇಕು. ಇದು ಕುಟುಂಬದ ಮತ್ತು ದೈವದ ವಿಶೇಷತೆ. ಒಂದೊಂದು ಕಾಲದಲ್ಲಿ ಇದ್ದವರು ಈಗ ಎಲ್ಲಿ ಕಡೆ ಕುತ್ತಾರಿನಲ್ಲಿ ಕೊರಗಜ್ಜ ಅಂದ್ರೆ ಕುತ್ತಾರಲ್ಲೇ ಇರಬೇಕು, ಮಲರಾಯ ಅಂದ್ರೆ ಅಲ್ಲೇ ಇರಬೇಕು. ಇದನ್ನು ನಾವು ಅಲ್ಲಿ ಕೊಂಡೋಗಿ ಯಾವುದೇ ಕಾರಣಕ್ಕೂ ಈ ದೈವಾರಾಧನೆಯ ನಿಯಮ ಪ್ರಕಾರ ಒಂದು ಜಾಗ ಇನ್ನೊಂದು ಕಡೆ ಆರಾಧಿಸುವಾಗಿಲ್ಲ. ಯಾಕಂತ ಹೇಳಿದ್ರೆ ಇದಕ್ಕೆ ದೈವಾರಾಧನೆ ಮತ್ತೆ ದೇವತಾರಾಧನೆಗೆ ಬೇರೆ ಬೇರೆ ದೇವರನ್ನು ಆರಾಧಿಸ್ಲಿಕ್ಕೆ ಆಗ್ತದೆ. ದೈವಾರಾಧನೆ ನಿಯಮ ಮತ್ತೆ ದೇವತಾರಾಧನೆಯ ನಿಯಮಗಳು ಬೇರೆ ಬೇರೆ ಇದೆ. ದೇವರಿಗೆ ಎಲ್ಲ ದೇವರಿಗೂ ಕೂತು ಪೂಜೆ ಮಾಡೋದು, ದೇವರಿಗೆ ನಿಂತೇ ಪೂಜೆ ಮಾಡಬೇಕು. ದೈವಗಳು ಎಲ್ಲಿಯೂ ಕೂತು ಪೂಜೆ ಮಾಡ್ಲಿಕ್ಕಿಲ್ಲ. ಭಂಡಾರ ತೆಗೆಯುವಾಗ, ಅದಕ್ಕೆ ಪ್ರಾರ್ಥನೆ ಮಾಡುವಾಗ ಎಲ್ಲ ಕಡೆ ನಿಂತೆ ದೇವರಿಗೆ ಕೂತೇ ಪೂಜೆ. ದೈವಗಳಿಗೆ ಎಲ್ಲಿಯೂ ಆರತಿ ಇಲ್ಲ, ಮತ್ತೆ ಇದು ಬ್ರಹ್ಮಕಲಶ ಇಲ್ಲ, ಮತ್ತೆ ಬ್ರಹ್ಮಾರ್ಪಣೆ ಬಿಡ್ಲಿಕ್ಕಿಲ್ಲ, ಮತ್ತೆ ಏನು ಅಂತ ತುಂಬಾ ವಿಚಾರಗಳು ಇಲ್ಲಿ. ದೈವಗಳಿಗೆ ಏನಂತ ಹೇಳಿದ್ರೆ ಬರೀ ಆ ಕೋಲ್ಜಿಟ್ಟಿಗೆ ಎಂಬುದು ಒಂದು ಇದಿದೆ, ಅದರಲ್ಲಿ ಒಂದು ಧೂಪ ಮತ್ತೊಂದು ಆರತಿ ಮತ್ತೆ ಏನಾದರೂ ಅದಕ್ಕೆ ಆಹಾರ ಪದ್ಧತಿ ಬಿಟ್ಟರೆ ಇನ್ಯಾವುದೂ ಇಲ್ಲ. ಆಗಿರುವ ಇಲ್ಲಿ ಏನು ಗೊತ್ತಂತ, ಅದಕ್ಕೆ ಈಗ ಮನೆಗಳಂದ್ರೆ ಅದಕ್ಕೂ ದೈವಗಳಿಗೂ ಒಂದು ಮನೆ, ಅದಕ್ಕೆ ಗುತ್ತು, ಅದಕ್ಕೆ ವ್ಯಾಪ್ತಿ, ಒಂದು ಗಡಿ ಎಲ್ಲವೂ ಇದೆ. ಆ ಗಡಿಯೊಳಗೆ ಇರೋದು ದೈವಾರಾಧನೆ ಮತ್ತೆ ದೇವತಾರಾಧನೆ ಬೇರೆ. ಅದರ ದೈವಗಳನ್ನ ಇಲ್ಲೇ ಆರಾಧಿಸಬೇಕು ಎಂಬುದು ಏನಿದ್ರು ನೀವು ಇಲ್ಲಿಂದ ಮೂಲ್ಯ ತಗೊಂಡೋಗಿ ಬೇರೆ ಕಡೆ ಹೋಗ್ಬೇಕು. ಇಲ್ಲಿ
ಅದನ್ನು ಇದರ ಸರಿ, ರೂಪವನ್ನ ಮುಖವನ್ನ ಎಲ್ಲ ಕೊಂಡೋಗಿ ಆರಾಧಿಸುವಾಗಿಲ್ಲ. ಈ ಒಂದು ಚಿತ್ರದಲ್ಲಿ ತಮ್ಗೆ ಹೇಗೆ ಅನಿಸಿತ್ತು ತಮ್ಮಣ್ಣ ಶೆಟ್ಟಿ ಅವರೇ? ನೋಡಿ, ಇಲ್ಲಿ ದೈವಾರಾಧನೆ ಎಂಬುದು ಒಂದು ನಮಗೆ ಮಾನಸಿಕ ನೆಮ್ಮದಿ ಕೊಡೋದು. ಈ ಚಿತ್ರ ಯಾಕೆ ನಿಮಗೆ ಗೆದ್ದಿತ್ತು ಅಂತ ಹೇಳಿದ್ರೆ, ಈ ಚಿತ್ರದ ಮೊದಲ ಭಾಗದಲ್ಲಿ ನೀವು ನೋಡ್ತಾ ಹೋದಾಗ ಒಂದು ಶ್ರೀಮಂತ ರಾಜ ಒಬ್ಬ ನನಗೆ ನೆಮ್ಮದಿ, ನನ್ನ ಆಸ್ತಿಯನ್ನು ನಿನಗೆ ಕೊಟ್ಟಾದರೂ ನನಗೆ ನೆಮ್ಮದಿ ಕೊಡು ಅಂತ ನೆಮ್ಮದಿಗೋಸ್ಕರ ಕಾಯುವಾಗ ಒಂದು ದೈವದಲ್ಲೇ ನನಗೆ ನೆಮ್ಮದಿ ಸಿಗ್ತದೆ ಎಂಬುದನ್ನು ಭಾವಪೂರ್ಣವಾಗಿ ವರ್ಣಿಸಿದ್ದೇ ಇಡೀ ಚಿತ್ರದಲ್ಲಿ ನಿಮ್ಮನ್ನು ಕೂರಿಸಿದ್ದು ನನ್ನ ಅನುಭವದ ಪ್ರಕಾರ. ಅದು ಎರಡು ಕಡೆ ನಿಮಗೆ ಅಂತ ಅನುಭವಗಳು ಬರ್ತದೆ. ಕೊನೆಗೆ ನೋಡಿ, ಅಷ್ಟವನ್ನು ನಮಗೆ ಒಂಥರ ದುಷ್ಟನಾಗಿ ಕಂಡ್ರು ಆ ಫಾರೆಸ್ಟ್ ಯಾರು ಇದ್ದಾರಲ್ಲ, ಇದೆಲ್ಲ ಜನರಿಗೆ ಭಕ್ತಿ ಬರುವ ಹಾಗೆ ರೀತಿಯಲ್ಲಿ ಜನರಿಗೆ ಇಲ್ಲಿಂದ ಹೊರಗಿನ ಪ್ರಪಂಚಕ್ಕೆ ಒಂದು ದೈವಾರಾಧನೆಯಲ್ಲಿ ಒಂದು ಭಕ್ತಿ ಮತ್ತು ಭಾವನೆ ಮತ್ತು ಒಂದು ಪ್ರೀತಿ ಇದೆ ಎಂಬುದನ್ನು ಈ ಚಿತ್ರದಲ್ಲಿ ಬಾರಿ ಸ್ಪಷ್ಟವಾಗಿ ಜನರಿಗೆ ಅರ್ಥೈಸುವ ರೀತಿಯಲ್ಲಿ ಕೊಟ್ಟಿದ್ದಾರೆ. ಒಂದು ಮೊದಲ ಅರ್ಧದಲ್ಲಿ ನನಗೆ ದೈವವನ್ನು ನನಗೆ ಕೊಡಿ, ನಿಮ್ಗೆ ಎಲ್ಲ ಆಸ್ತಿಯನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಕೊನೆಯ ತುದಿಯಲ್ಲಿ ನೀವು ಅಲ್ಲಿ ಇದಾದಾಗ ಲಾಸ್ಟ್ ಯಾರು ನಮ್ಗೆ ಇವರು ಆ ಫಾರೆಸ್ಟ್ ಇದ್ದಾರಲ್ಲ ಕಿಶೋರ್, ಸರಿ ಸರಿ ಸರಿ, ಅವನನ್ನ ಎತ್ತಿ ತಂದು ಅವನ ಎದೆಗೆ, ದೈವದ ಎದೆಗೆ ಕೈ ಇಟ್ಟು ನನ್ನ ಭೂಮಿಯನ್ನು ಉಳಿಸಿಕೊಟ್ಟ ಎಂಬ ಕೃತಜ್ಞತೆ ಅಲ್ಲಿ ಕೊನೆಗೆ ಅಲ್ಲಿಯೂ ಒಂದು ಭಾವನಾತ್ಮಕ, ಎರಡು ಕಡೆ ಭಾವನಾತ್ಮಕ ವಿಚಾರಗಳಿತ್ತು. ಮತ್ತೆ ಎಲ್ಲರಿಗೂ ಏನಾಯ್ತು ಅಂತ ಹೇಳಿದ್ರೆ, ದೈವ ಅಂದ್ರೆ ಒಂಥರ ನೆಮ್ಮದಿ ಇದೆ ಇದರಲ್ಲಿ, ಒಂದು ಆರಾಧನಾ ಒಂದು ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯವರು ದೈವವನ್ನು ಆರಾಧಿಸ್ತಾರೆ ಎಂಬುದಕ್ಕೆ ಹೊರಗಿನವರಿಗೆ ನೋಡಿದಾಗ ಇದರಲ್ಲೊಂದು ಏನಿದೆ, ಇದರಲ್ಲೊಂದು ನೆಮ್ಮದಿ ಇದೆ, ಮನಶಾಂತಿ ಇದೆ, ಇದರಲ್ಲಿ ನಂಬಿಕೆ ಇದೆ, ಇದರಲ್ಲಿ ವಿಶ್ವಾಸ ಇದೆ. ಅದನ್ನೇ ನಾವು ಹೇಳಿದ್ದಾರೆ, ಇದು ದೈವಾರಾಧನೆ ಎಂದರೆ ಅದೊಂದು ಧಾರ್ಮಿಕ ಗುಲಾಮಿತನ ಅಲ್ಲ, ಅದರಲ್ಲಿ ನಂಬಿಕೆ ಇದೆ, ಅಲ್ಲಿ ಭಾವನೆ ಇದೆ, ಅದರಲ್ಲಿ ಸ್ವಾವಲಂಬಿ ಇದೆ, ಅಲ್ಲಿ ಅರಿವು ಇದೆ, ಅಲ್ಲಿ ಆಚರಣೆ ವಿಚಾರಣೆಗಳೆಲ್ಲವೂ ಇದೆ ಎಂಬುದನ್ನು ಸ್ಪಷ್ಟ ಇದು ದೈವಾರಾಧನೆಯಲ್ಲಿ. ಅದನ್ನೇ ನಮ್ಗೆ ಇಲ್ಲಿ ಪೀಟರ್ ಜೆ ಕ್ಲಾಸ್ ಸಮೇತ ಇಡೀ ನಮ್ಗೆ ಇದರ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಿ ಮಾತೇಳಿದಾನೆ ಸರ್, ಗೊತ್ತಾ ನಿಮ್ಗೆ? ದೈವಾರಾಧನೆ ಎಂದರೆ ಮಾಂತ್ರಿಕ ಶಕ್ತಿ ಅಲ್ಲ, ಅದೊಂದು ಕಾರಣಿಕ ಶಕ್ತಿ. ಅದರಲ್ಲಿ ಬಣ್ಣ ಇದೆ, ಅನ್ನ ಇದೆ, ಆಹಾರ ಇದೆ, ವೇಷಭೂಷಣ ಇದೆ, ನಡೆ ನುಡಿ ಇದೆ, ಆಚಾರ ವಿಚಾರ ಇದೆ ಅಂತ ಅವನು ಬರೆದಿದ್ದಾನೆ. ಇದೆಲ್ಲವನ್ನ ಸರಿಯಾದ ರೀತಿಯಲ್ಲಿ ಮಾನಸಿಕ ನೆಮ್ಮದಿಗೆ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕರು. ಅದರಿಂದಾಗಿ ಜನರಿಗೆ ತುಂಬಾ ಒಂದು ಆಕರ್ಷಣೀಯವಾಯ್ತು ಆ ಚಿತ್ರ ಎಂಬುದು. ಓಕೆ, ಎಸ್ ಸರ್, ಬರ್ತೇನೆ. ಇನ್ನು ಮುಂದಕ್ಕೆ ಮಾತುಕತೆ ಮುಂದುವರಿಸ್ತೇನೆ. ಫಸ್ಟ್ ಆಕ್ಷನ್ಗಳು ತೆಗೆದುಕೊಂಡಿರುವಂಥದ್ದು ಜೊತೆಗೆ ತಾವುಗಳು ಕೂಡ ಅನೇಕ ಜನರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ಕರೆಗಳು ಈಗಾಗಲೇ ಬರ್ತಾ ಇದೆ. ತಮ್ಗಳ ಅನಿಸಿಕೆ, ಅಭಿಪ್ರಾಯ ಈ ಒಂದು ಚಿತ್ರದ ಬಗ್ಗೆ ಎಸ್ ಮುಕ್ತವಾಗುವಂತ ಅವಕಾಶ ಇದೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾನು ಶೇಖರ್ ಪೂಜಾರಿ ಬಂಟ್ವಾಳದಿಂದ ಮಾತಾಡುದು. ಬಂಟ್ವಾಳದಿಂದ ಶೇಖರ್ ಪೂಜಾರಿ, ನಮಸ್ತೆ ಸರ್, ಮಾತಾಡಿ ಸರ್. ಹಲೋ ಸರ್, ನೋಡಿ, ಪಂಜುರ್ಲಿ ದೈವದ ಇದು ಪಿಕ್ಚರ್ ತೆಗೆದ್ರೆ ತೊಂದರೆ ಇಲ್ಲ, ಏನಾರ ಹೆಸರ ಹಾಳು ಮಾಡುದು ಬೇಡ. ನೋಡಿ, ನಮ್ಮ ಸಂಸಾರಕ್ಕೆ ನಾವು ಸಹ ಒಂದು ದೈವದ ಆರಾಧನೆ ಮಾಡುದು ಅವ್ರಿ. ಅದ್ರ ಏನಾರ ಕಷ್ಟ ಬಂದ್ರೆ, ಏನಾರ ಸಂಸಾರಕ್ಕೆ ಕಷ್ಟ ಬಂದಿದ್ರೆ ಅವ್ರ ಹತ್ರನೇ ಕೇಳ್ಬೇಕಾಗ್ತದೆ, ಮತ್ತೆ ಯಾರಿಗೆ ಕೇಳಕ್ಕೆ ಆಗಲ್ಲ. ದೇವರದ ಹರಕೆ ಬಾಕಿ ಇದ್ರೂ ಅವ್ರಿಗೆ ನೆನಪು ಮಾಡಿ ಕೊಡ್ಬೇಕಾಗ್ತದೆ ನಮ್ಗೆ. ನಿಜ ನಿಜ ನಿಜ. ಮತ್ತೆ ನೋಡಿ, ನಾವು ನೋಡಿದೆ ಒಂದು ಜಾಗದಲ್ಲಿ ಒಂದು ವೆಂಕಟರಮಣಗೆ ಒಂದು ಕುಟುಂಬದವರು ಮುಡಿಪು ಅಂತ ಹಾಕ್ತಾರೆ ತುಳಸಿಗಟ್ಟೆ ಮುಂದೆಯಲ್ಲಿ. ಯಾವುದು ಅದು ಎಷ್ಟು ಒಂದು 200 ವರ್ಷ ಹೇಗಿದೆ, ಯಾರಿಗೆ ನೆನಪಿಲ್ಲ. ಇದೇ ದೈವವನ್ನು ಆರಾಧನೆ ಮಾಡಿ ಅದೇ ನೆನಪು ಮಾಡಿ ಕೊಟ್ಟಿದ್ದು. ಸರ್ ಹಾಳು ಮಾಡ್ಬೇಕು. ಓಕೆ, ಇಲ್ಲ, ಹೆಸರು ಯಾರು ಕೂಡ ಹಾಳು ಮಾಡಿಲ್ಲ ಈ ಒಂದು ವಿಚಾರದ ಬಗ್ಗೆ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಶೇಖರ್ ಪೋಷರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರುಳಿಂದ ಸರ್? ಶಿವಪ್ರಸಾದ್ ಮನೇಲಿ. ಎಸ್ ಸರ್, ಪಾತ್ರಲಿ ಸರ್, ಪಾತ್ರಲಿ. ತಮ್ಮನ ಕ್ಷೇತ್ರಕ್ಕೆ ನಮಸ್ತೆ ಸರ್. ನಮಸ್ತೆ ಅಣ್ಣ. ಈ ಕಾಲಘಟ್ಟಕ್ಕೂ ಬೋಚಿನ ನಿವಾಸಕ್ಕೆ ಈಗ ಮತ್ತೆ ವಿಡಿಯೋ ಪುರ ತೂಟೇನು ಆಂಡ ಈ ದೈವಾರಾಧಕರು ಕೆಲವು ದೈವಾರಾಧಕರು ಮಲ್ಪುನ ಅನಾಚಾರ ಉಂಡತಿ. ಅವೇನು ವಾ ಪಿಕ್ಚರ್ ಬರ್ತಂದಲ್ಲ, ವಾ ಪಿಕ್ಚರ್ ಕಂತಂದಲ್ಲ, ದೈವಾರಾಧಕರು ಮಲ್ಪುನ ಅಂಚಿನ ಒಂಜಿ ಅನಾಚಾರ ಉಂಟಾರ ಒಂಜಿ ಆಪು ಜತಿ ಇತ್ತ ಈರು ಎಡ್ಡ ವಿಮರ್ಶಕ್ಕೆ ಅಂದ್ರೆ ಈರ್ನ ಈ ಕುಟುಂಬವನ್ನು ರದ್ದು ಮಾಡ್ತದೆ, ಕುಟುಂಬವನ್ನು ಹಾಳು ಮಾಡ್ತದೆ, ದಾನ ಮಾಡ್ತದೆ, ಮಲ್ಪೇರು ಮೆಕ್ಕುಲು ಕುಲು ಒಂದು ಮನ್ಪೇರು ದೈವಾರಾಧನೆ ಕುಟುಂಬದ ಮೂಲ, ಕುಟುಂಬದ ಪಂಜುರ್ಲಿ ಮೂಲ. ದಾನೆ ಮಲ್ದಿರಕು ನಿಕುಲ್ ಅತಿಥಿಲೇನು ಕುಲ್ಲನಾಗ ಎಡ್ಡಂಚಿನ ಮೇರೇನು ಕುಲ್ಲನಾಗ ಮೇರ್ನಂಚಿನ ಜನ ಕುಲ್ಲ ಇರಂದ ಅವು ಜನಗಳಿಗೆ ಒಂದು ಅರ್ಥ ಲಾಭ. ಇತ್ತೆ ಕಾಂತಾರ ಪಿಕ್ಚರ್ ಬತ್ತಿನ ಹತ್ರ ಭೂತಾದ ಒಂಜಿ ದೈವ ದೇವಿಯನ್ನ ಒಂಜಿ ನಂಬಿಕೆ ಒಂಜಿ ಬರ್ತದೆ. ಬೊಕ್ಕ ಶೆಟರ್ನಂಚಿನ ಒಂಜಿ ವಿಮರ್ಶೆಗೆ ಇರ್ತಿನ ಹತ್ರ ಒಂಜಿ ಕರೆಕ್ಟ್ ಜನಕಲಿ ಎಂಕಲ್ ಅಂಚಿನಕ್ಲಿ ಯೂತ್ ನಕ್ಲಿ ಬರುವಂತ ಅರ್ಥ ಅವನುಂಡು.
ಈ ಮೆಕ್ಕುಲು ಇಂಚಿನ ಪನ್ಪಿನ ಬಂದ ಮೆಕ್ಕುಲು ಸರಿಯಾ ಹೊಡಿ ಏರು ಈ ದೈವ ಆರಾಧಕೇರು ಈ ಮೆಕ್ಕುಲು ಸರಿಯಾ ಅನ್ನಂದ ಪೂರ ಸರಿಯಾ ವಾ ವಿಮರ್ಶೆ ಎಲ್ಲ ಕೊಟ್ಟು ನಿಕುಲು ಶುರು ಅಕ್ಲೇನ್ ಸರಿ ಮಲ್ಬೋದು ಬೇಜಾರು ಮಲ್ಬೋದು ಯಾನ್ ಪಾತೇರಿ ಸಿದ್ಧಾಂತ ಪನೋಡು ಅಪ್ಪಣದ ಏನದಾದ ಪ್ರಾಬ್ಲಮ್ ಯಾನ್ ಪನೋಡಿ ಯಾನು ಕುಲ್ಲ ಹೊಡಿ ನಿಕುಲು ಅವ್ರು ಅಪಗಂಡ ಪನೋಡಿ ಓಕೆ ಥ್ಯಾಂಕ್ ಯು ಎಂಕಿನ ಮಲ್ಪು ಮೆಕ್ಕುಲಿಗೆ ಆಚಿ ಭೂತೋಗು ಆಚಿ ದೈವಲಿಗೆ ನೇಮ ಮಲ್ತಾರೆ 8 ಲಕ್ಷ 10 ಲಕ್ಷ ಮೆಕ್ಕಲೆ ಇದೀವು ಏರಾಂದ್ರ ಪಾಪದೆ ಮಲ್ಪೆ ಸರಿ ಸರಿ ಸೊಲ್ಮೇಲೆ ಎಸ್ ಸರ್ ಥ್ಯಾಂಕ್ ಯು ಎಸ್ ಕುಡಂಜಿ ಕಾಲರ್ ಅಲ್ಲೇ ಹಲೋ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಉಮೇಶ್ ಹಲೋ ನಮಸ್ತೆ ಉಮೇಶ್ ರಂಜಿಯೋಡಿ ಕುಂಬೇರ್ದು ಬರ್ತೀರಿ ನೀವು ನಮಸ್ತೆ ಸರ್ ಪಾತರ್ಲಿ ಸರ್ ಸುರುಕಾದ ಬಿನ್ನೆರೆಗೆ ನಮಸ್ಕಾರ ಅವೇ ಪ್ರಕಾರ ಈ ಒಂದು ಸಿನಿಮಾ ದಿಪ್ಪಿನಂಚಿನ ರಿಷಬ್ ಶೆಟ್ಟಿ ಬೆರೆಗಳ ಅಭಿನಂದನೆ ಸಲ್ಲಿಸವೆ ದಯಪಂಡ ತುಳುನಾಡದ ಆರಾಧನೆ ಪದ್ಧತಿನಿ ಲೋಕೋರ್ಮೆ ತೊಜಿಪಾದ ಕೊರಿಯೇರಿ ಅಂದ ಈ ಸಿನಿಮಾಡೊಂಜಿ ಎಲ್ಲಿಯ ಬೇಜಾರು ಉಂಡು ಅವಿತ ಬಗ್ಗೆ ಪಂಕ ಒಂದು ನಾನು ಫೋನ್ ಮಾಡ್ತೀನಿ ದಾದ ಬಂಡ ಸಿನಿಮಾ ಆರಾಧನೆ ಮಲ್ಪುನಂಚಿನ ಕೆಲವೊಂಜಿ ವಿಚಾರನು ಸಿನಿಮಾಡು ತೋಜವನ ಸರಿ ಆಗ್ತಂದೆ ನೆಟ್ಟು ದಾದ ಬಂತೆ ಬಂಡ ನೇಮುಡು ಆ ಮೊಗದೀದ ನೇಮನು ತೊಜಿಪವೇರು ಆ ಮೊಗ ಕೃತ್ಯಂತಿನ ನಮ್ಮ ತುಳುನಾಡು ಮೊಗದೀದ ದರ್ಶನ ಬರ್ಪುನಕ್ಕೆ ವಿಶೇಷ ಅರ್ಥ ಕಲ್ಪನೆ ಹಾಕ್ಪುನು ದೇವಣ್ಣ ನೇಮ ಅನಗ ಆತನ ಕೋಲ ಅನಗ ನಮ್ಮ ಕೊಡಿಯರಿ ಕಾಯಿನ ಆಪುನ ನೇಮಗು ವಿಶೇಷ ಅರ್ಥನ ಕೊರ್ಪ ಅವತನ ವಿಶೇಷ ಶಕ್ತಿ ಹಾಕ್ಪುನು ಅಂಚಾದ ಆ ಮೊಗದೀತರ ನೇಮನು ಸಿನಿಮಾಡು ತೊಜಿಪೋನ ಆತ ಸಮಂಜಸ ಅರ್ಥ ಬೊಕ್ಕ ಎರಡನೇ ವಿಚಾರ ಈ ಬ್ಯಾಡ್ ವರ್ಡ್ಲೇನು ಬೊಚ್ಚನೆ ಪದಕುಳಿನ ಉಪಯೋಗ ಮನ್ಪುನ ಆತನ ಸರಿಯಾದ ದುಂಬದ ಕಾಲದ ಆ ಪದಕ್ಕಳು ಪ್ರಚಲಿತರು ಇತ್ತಿನ ಪನ್ಪುನ ಅನ್ನಕ್ಕೆ ಏನ್ ಸೇರಿದೆ ಆಂಡ ಇತ್ತಿದ ಜನರೇಷನ್ ನಮ್ಮ ತೊಜಿಪಣ್ಣಗ ಆ ಭಾಷೆಗೆ ನಮ್ಮ ಒಂಚೂರು ಒತ್ತು ಕೊಡ್ತು ಆ ಬೊಚ್ಚನ ಶಬ್ದ ಉಪಯೋಗ ಮನ್ಪದ ಎಲ್ಲ ಭಾರಿ ಅಡ್ಡ ಇತ್ತಂడి ಕರೆತ ಒಂದು ವಿಚಾರ ಈ ಸಿನಿಮಾದ ಬಗ್ಗೆ ವಿಮರ್ಶೆ ಮನ್ಪುಣಿ ಆತ ದಯಪಂಡ ಸಿನಿಮಾ ವಿಮರ್ಶೆ ಮನ್ಪುಣ ಆತ ಮಲ್ಲ ಮಟ್ಟ ಏನ್ ಪನ್ಪುಜಿ ಆನ ನನ್ನ ಸಿನಿಮಾ ಮನ್ಪುಣಕ್ಲೆಗ್ಲ ಇಂಚಿನ ಒಂಜಿ ವಿಚಾರವನ್ನು ತುಂಬುದಿದ್ದು ನಮ್ಮ ಒವೇ ದೈವನ ಆರಾಧನೆದ ಬಗ್ಗೆ ಸಿನಿಮಾ ಮನ್ಪುಣಾಗ ಈ ಕೆಲವೊಂದು ವಿಚಾರಗಳನ್ನು ಗಮನದ ಇದು ಮಂತಂದ ಎದ್ದೆ ಮನ್ಪುಣ ಎನ್ನ ವಿಚಾರ ಅದೇ ಕರೆಕ್ಟ್ ಓಕೆ ಎಸ್ ಸರ್ ಥ್ಯಾಂಕ್ ಯು ಎಸ್ ಕೆಲವು ಬ್ಯಾಡ್ ವರ್ಡ್ಸ್ ಬಗ್ಗೆ ಉಲ್ಲೇಖ ಮಲ್ತಾರೆ ದಯಪಣಗ ಪಿಕ್ಚರ್ ಪನ್ನಗೈತೆ ಕಮರ್ಷಿಯಲ್ ಕಂಟೆಂಟ್ ಮ್ಯಾಟರ್ ಅವು ದೈವಾರಾಧನೆ ತೋಜೈನತ್ ಅವು ಒಂಜಿ ವಿಚಾರ ಪಾರ್ಟ್ ದೈವಾರಾಧನೆ ತೂಪದಿನತ್ ಅವು ದೈವಾರಾಧನೆ ತೋಜಾವೇರು ಎಲ್ಲಿ ತೋರಿಸ್ತಾರ ಕನ್ನಡಗಳು ಎಲ್ಲಿ ತೋರಿಸ್ತಾರ ಅಲ್ಲಿ ಆ ಶಬ್ದಗಳು ಬಳಕೆ ಸಿನಿಮಾ ನಾನು ಸಿನಿಮಾದ ರೀತಿಯಲ್ಲಿ ನೋಡಿದ್ರೆ ಭೂತಾರಾಧನೆಯ ಕನ್ನಡಿ ಹಿಡ್ಕೊಂಡು ನಿಜ ಈ ಸಿನಿಮಾವನ್ನು ನೋಡಬಾರ್ದು ಭೂತಾರಾಧನೆಯಲ್ಲಿ ಒಂದು ಸೇರಿಕೊಂಡಿದೆ ಇದರ ಹಿಂದಿನವರ ಸಿನಿಮಾದಲ್ಲಿ ಪಿಲಿನಲಿಕೆ ಹುಲಿವೇಷ ಆಗಿರ್ಬೋದು ಯಕ್ಷಗಾನ ಆಗಿರ್ಬೋದು ಅಲ್ಲಿ ಆ ಯಕ್ಷಗಾನ ನೋಡುವಾಗ ಅಲ್ಲಿ ಕುತ್ಕೊಂಡು ಮಾತಾಡೋ ಉಳಿದವರ ಕಣ್ಣೆ ಅಂತ ಇರ್ಬೋದು ಆ ರೀತಿಯಲ್ಲಿ ಅದನ್ನ ಆ ರೀತಿಯಲ್ಲಿ ತೋರಿಸ್ಬೇಕಂತಿಲ್ಲ ಚೌಕಿ ಪೂಜೆ ಮಾಡಿದ ಯಕ್ಷಗಾನ ಮಾಡಿದ ಅಂತ ಹೇಳಿಕೆ ಆಗ್ತದ ಕರೆಕ್ಟ್ ನಿಜ ಇಲ್ಲಿ ಎಣ್ಣೆ ಬುಳ್ಳೆ ಕೊಟ್ಟದ ಭೂತ ಕಟ್ಟಿಸ್ರ ಅಂತ ಹೇಳಿಕೆ ಆಗ್ತದ ಅದೊಂದು ಸೇರ್ಪಡೆಯಲ್ಲಿ ಸೇರ್ಕೊಂಡು ಹೋಗ್ತದೆ ವಿನಃ ಮತ್ತೆಂತಲ್ಲ ಆದ್ರೆ ಶಬ್ದ ಪ್ರಯೋಗ ಅಲ್ಲಿ ಭೂತಾರಾಧನೆ ಅಂತ ನಾವು ಎಲ್ಲಿ ತೋರಿಸ್ತೇವ ಅಲ್ಲಿ ಆಗ್ಲಿಲ್ಲ ಅಲ್ಲಿ ಯಾವುದು ಕೂಡ ಆಗ್ಲಿಲ್ಲ ಮತ್ತೆ ಅವರು ಹೇಳಿದ್ರು ಮುಗದ ಬಳಕೆ ಮುಗಕ್ಕೆ ತುಳುನಾಡಿನ ಭೂತಾರಾಧನೆ ನಮ್ಮ ಪರಂಪರೆಯಲ್ಲಿ ಭಾರಿ ಮಹತ್ವ ಉಂಟು ಪಾಲೆ ಕಂಗಿನ ಹಾಳೆಯ ಮುಖದಿಂದ ದೈವಾರಾಧನೆ ಈ ಮುಂದುವರಿಸಿಕೊಂಡು ಬಂದಿದೆ ಕೆಲವು ವಿಷಯಗಳನ್ನು ಅಲ್ಲಿ ಸಂದಿಗ್ಧತೆ ಬೀಳ್ತದೆ ಅದಕ್ಕೆ ಉತ್ತರ ತಮ್ಮನ ಶೆಟ್ಟರು ಒಳ್ಳೆ ಕೊಡ್ಬಹುದು ನಾನು ಹೇಳಿದೆ ಆಗ ಒಂದು ಪಾಠ ಆಗಿ ಅದನ್ನು ತಗೊಂಡಿದ್ದೇವೆ ಆ ಹಂದಿಯ ಪಂಜಿಯ ಮುಗ ತುಳುವಿನಲ್ಲಿ ಹೇಳಿದ್ರೆ ಬರದಿದ್ರೆ ಅದು ಪಂಜುಲ್ಯ ಅಂತ ನಮಗೆ ಒಪ್ಕೊಳ್ಳಿಕ್ಕೆ ಆಗುದಿಲ್ಲ ಹನಿಗಟ್ಟು ಪದಗಳು ತುಂಬ ಉಂಟು ಆ ಪಂಜುರ್ಲಿ ಅಂತ ತೋರಿಸಬೇಕಾಗಿ ಆ ರೀತಿಯ ತಂದಿರಬಹುದು ಅದಕ್ಕಿಂತ ಮುಂಚೆ ಕಲ್ಲಿನಿಂದ ತಗೊಂಡು ಹೋದ್ರು ಅವರು ಕಲ್ಲಿನಿಂದ ಕೊಂಡು ಹೋದ ಭೂತಕ್ಕೆ ಆ ನಂತರ ಅವರು ಮನೆ ಮಂಚ ಇಟ್ಟು ಮುಖಮೂರ್ತಿ ಮಾಡಿದ್ರು ಈ ಒಂದು ಸ್ವರೂಪದಲ್ಲಿ ಅಲ್ಲಿ ಆರಾಧನೆ ಕೂಡ ಉಂಟಲ್ಲ ಆರಾಧನೆ ಕೂಡ ಮಾಡಿದ್ದಾರೆ ಅಲ್ಲಿ ಕಟ್ಟಿ ನಲಿಯುವಂತ ಸ್ವರೂಪ ಕೂಡ ಉಂಟು ಅದನ್ನು ಪರಿಪೂರ್ಣವಾಗಿ ದೈವಾರಾಧನೆಯ ರೀತಿಯಲ್ಲಿ ತೋರಿಸಿದ್ದಾರೆ ಎಲ್ಲಿ ಕೂಡ ಅಲ್ಲಿ ಆ ಬೇಡದ ಶಬ್ದಗಳಾಗಿರ್ಬೋದು ಯಾವ ರೀತಿಯಲ್ಲಿ ಕೂಡ ಬರಲಿಲ್ಲ ಅಲ್ಲಿ ಕೂಡ ಒಬ್ಬ ವ್ಯಕ್ತಿ ನಾನು ಮಾತಾಡ್ತೇನೆ ಅಂತ ಹೇಳಿ ನೀವು ಮಾತಾಡಬೇಡ ಅಂತ ಕಿರಿಯ ಮಾತಾಡಬಾರ್ದು ಈ ರೀತಿಯ ಒಂದು ವಿಷಯಗಳನ್ನು ಅರ್ಥ ಮಾಡಿಸಿದ್ದಾರೆ ಆದ್ರೆ ಎಂತಂತ ಹೇಳಿದೆ ಒಂದು ಚಿತ್ರ ಜೀವನಕ್ಕೆ ಪಾಠ ಆಗುದಿಲ್ಲ ಜೀವನಕ್ಕೆ ಒಂದು ನೆನಪಾಗ್ತದೆ ಆ ರೀತಿ ಪ್ರಯತ್ನ ಮಾಡಿದ್ದಾರೆ ಮತ್ತೊಂದು ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಬಂತು ದೈವಾರಾಧನೆ ಆಡಂಬರ ಆಗ್ತದೆ ದೈವಾರಾಧಕ ನಾವು ಸರಿಯಾಗಬೇಕಂತ ನಾವು ಸರಿಯಾದಕ್ಕಿಂತ ಮುಂಚೆ ನಾವು ನಮ್ಮ ತನವನ್ನು ನಮಗೆ ಕೂಡ ಈ ಶೆಟ್ರಿಗೆ ಗೊತ್ತು ನಮಗೆ ನಮ್ಮದಾದ ವೈಯಕ್ತಿಕ ಜೀವನಗಳು ಆರಾಮಲ್ಲಿ ಇರ್ಬೋದು ಇದನ್ನು ಬಿಟ್ಟು ಇದಕ್ಕೆ ಬರ್ಬೇಕಂತ ಒಂದು ವ್ಯವಸ್ಥೆ ಮತ್ತೆ ಈಗ
ಎಲ್ಲ ವ್ಯವಸ್ಥೆಗಳು ಕಮರ್ಷಿಯಲ್ ಆಗಿ ಹೋಗುವಂತ ಕಾಲದಲ್ಲಿ ಲಕ್ಷಗಟ್ಟಲೆ ಹಣದ ವ್ಯವಸ್ಥೆಗೆ ಹೋಗುದು ಬೇಡ. ಈಗ ನನ್ನ ಉದಾಹರಣೆ ಕೊಡೋದಾದ್ರೆ ನನಗೆ ಇನ್ನೊಮ್ಮೆ ಕೇಳ್ಬಹುದು, ನೀವು ಎಲ್ಲಿಯಾದ್ರು ಇಷ್ಟು ಹಣಕ್ಕೆ ಡಿಮಾಂಡ್ ಮಾಡಿ ದೈವ ಸೇವೆ ಮಾಡಿದ್ದೀರಾ ಅಂತ ಹೇಳಿ ನಾನು ತಯಾರಿದ್ದೇನೆ, ಮಾಡ್ಲಿಲ್ಲ. ಏನು ಹಾಗೆ ಹೇಳಿದ್ರಲ್ಲ, ಹಾಗೆ ಹೇಳಿದ್ದವರ ಅಂತರಾದ ಅವ್ರು ಸತ್ಯ ಮಾತಾಡಿದ್ದಾರೆ. ಈಗ ನೀವು ಏನು ಮಾತಾಡಿದ್ದಾರೆ ಇದು ಸತ್ಯ. ಇವತ್ತು ನಿಜವಾಗಿಯೂ ಇವತ್ತು ಏನು ನಡೀತಾ ಇದೆ ದೈವಾರಾಧನೆ ಮತ್ತೆ ಒಂದು 3-4 ಚಿಂತನೆ, ನಾನೊಂದು ತುಂಬ ಜನರನ್ನು ಇಷ್ಟೇ ಹೇಳೋದು. ಈಗ ಹಾಗೆ ಹೇಳಿದವರಿಗೆ ನಮಗೆ ಅವ್ರಿಗೆ ಯಾರಂತ ಗೊತ್ತಿಲ್ಲ ನೋಡಿ. ಸ್ಪಷ್ಟವಾಗಿ ಯಾವುದೇ ಕಾರಣಕ್ಕೂ ಒಂದು ದೈವದ ಹತ್ರ, ಈಗ ಕಟ್ಟಿ ನೇಮದ ಹತ್ರ, ಮಾನೆಚ್ಚಿಲು ದರ್ಶನದ ಹತ್ರ ಮತ್ತೆ ಪ್ರಶ್ನೆ ಹತ್ರ ಏನು ಬೇಕು ಅಷ್ಟೇ 4 ಪ್ರಶ್ನೆ ತಗೊಂಡು ಬನ್ನಿ. ನಮಗೆ ನಮ್ಮ ದೈವ ಏನಿತ್ತು ಅಷ್ಟೇ ಒಂದು ಏನು ಅದಕ್ಕೆ ಪ್ರಾರ್ಥಿಸೋದ, ಸೇವೆ ಮಾಡೋದ, ಅಗೆಲ್ ಮಾಡೋದು ಅಷ್ಟೇ ಮಾಡಿ. ಈ ವ್ಯಾಪ್ತಿ ಬಿಟ್ಟು ಹೊರಗೆ ಹೋದಾಗ ಈ ಸಮಸ್ಯೆಗಳು ಮಾತ್ರ ಪಕ್ಕ ಕಮರ್ಷಿಯಲ್ ಆಗಿದೆ ಸರ್. ಸೋಲಿಸೋದೊಂದು ಕೆಲಸ ಆಗಿದೆ. ನಾವು ಅದನ್ನು ನಿಮಗೆ ಅದಕ್ಕೆ ಬಂದರೆ ಅದನ್ನು ನೋಡಿದರೆ ಅದಕ್ಕೆ ಗೊತ್ತಾಗ್ಬೋದು. ಅವರೆಲ್ಲ ಮಾಡಿದ್ದೇನೆಂದ್ರೆ ಅವರೊಳಗಡೆ ಕಿಚ್ಚು ಹರಿತಾ ಇದೆ. ಯಾಕೆಂದ್ರೆ ಇವತ್ತು ಪ್ರಶ್ನೆ ಮಾಡೋದು, ಬರೋದು ಮಾಡೋದು, ಒಂದು ಇದು ಮಾಡೋದು, ಮತ್ತೆ ಪ್ರಶ್ನೆ ಮಾಡೋದು, ಅವನೊಂದು ಬೇರೆ ಉತ್ತರ ಕೊಡೋದು, ಇನ್ನೊಂದು ಹೇಳೋದು. ದೈವಾರಾಧಕರು ಹಣ ಮಾಡ್ತಾರೆ ಅಂತ ನೇರವಾಗಿ ಹೇಳುವ ನಮ್ಮ ರಂಗ ಅದು, ನಾವು ಪ್ರತಿನಿಧಿಸ್ತೇವೆ. ಅದು ನಮ್ಮ ತಾಯಿ ಅಣ್ಣ ಊಟ ಮಾಡೋ ಬಟ್ಟಲ್ ಅದು ಮಾಡ್ತಾರೆ ಅಂತ ಹೇಳುವವರು ಇದು ದೈವಾರಾಧಕರ ಪರವಾಗಿ ನಾನು ಹೇಳ್ತೇನೆ, ನಮ್ಮ ಚಾಕ್ರಿ ವರ್ಗದವರ ಪರವಾಗಿ. ಇದುವೇ ಇವರು ದೈವಾರಾಧನೆ ತಲೆ ಬುಡ ಗೊತ್ತಿಲ್ಲ, ಅದ ನೇರವಾಗಿ ಹೇಳ್ತೇನೆ. ಕೇರಳದಿಂದ ತಂದಿಲ್ಲಿ ಪ್ರಶ್ನೆ ಆಗ್ತಾರಲ್ಲ ಅದೇ ಮನೆಯವರು 40,000 50,000 ರೂಪಾಯಿ ದಿನಕ್ಕೆ. ಇದು ಕಾಣುದಿಲ್ಲವಾ? ಅಲ್ಲಿ ದೈವದ ಅಸ್ತಿತ್ವನೇ ಪ್ರಶ್ನೆ. ಅಲ್ಲಿ ಒಂದು ಇವರೇ ಇದ್ದೋದ್ರ ಅವನಿಗೆ ಕೊಡ್ಲಿಕ್ಕುಂಟು, ಇವನಿಗೆ ಕೊಡ್ಬೇಕು, ಇಲ್ಲಿ ಅವ್ರು ಮಾಡೋದು ಅಂತಲ್ಲ. ಇಲ್ಲಿ ಸ್ಪಷ್ಟವಾಗಿ ಹೇಳುದು ಅಂತ ಹೇಳಿದ್ರೆ ಕೇರಳದಿಂದ ಬಂದ್ರೆ ಏನು ಬರ್ಬೇಕು, ಇಲ್ಲಿ ನಡೆದಂತ ಈಗ ನೋಡಿ ನಿಮ್ಗೆ ನಿತಿನ್ ಅವರೇ, ಮತ್ತೊಂದು ವಿಷಯ, ದೈವ ಚಾಕ್ರಿ ಅವರಿಗೆ ನಮ್ಮದಲ್ಲಿ ನಿಯಮ ಉಂಟು, ಹಣ ಹೇಳಲಿಕ್ಕಿಲ್ಲ ಅಂತ. ಕೊಟ್ಟು ಪ್ರೋತ್ಸಾಹಿಸಿದವರು ಯಾರಂತ ಹಿಂದಿಂದ ನೋಡ್ಬೇಕು. ಗೊತ್ತಾಯ್ತಾ? ಒಂದು ತುಳಲ್ಲಿ ಒಂದು ಎರುಕು ಇಷ್ಟು ಕೊಡುವಂತದ್ದು ಉಂಟು, ಅದಕ್ಕೆ ಜಾಸ್ತಿ ಕೊಡುವಾಗ ರುಚಿ ಹತ್ತಿಸಿ ಆಮೇಲೆ ನಾನು ಇನ್ನೊಬ್ಬನ ಕೈಗೆ ಕೊಡುವಾಗ ಅವನು ಕೂಡ ಅಷ್ಟೇ ಹಾಕ್ಬೇಕು. ಸರಿ ಸರಿ, ಇಲ್ಲ ವಿಷಯ ಕರ್ತವರದು ಕೂಡ ಉಂಟು, ಚಾಕ್ರಿ ವರ್ಗದ್ದು ಕೂಡ. ಇಲ್ಲ, ಇದು ಒಬ್ರು ಕಾಲರ್ ಹೇಳಿರುವಂತ ಅವರ ಒಂದು ವಿಚಾರ, ವೈಯಕ್ತಿಕ ವಿಚಾರ ವೀಕಂತ್ ಅಲ್ಲ. ಈಗ ಏನು ಗೊತ್ತಲ್ಲ, ಅದೇ ವಿಚಾರ, ಗಂಭೀರ ವಿಚಾರ ಅಂತ ಅನೇಕ ಕುಟುಂಬಗಳು ಇವತ್ತು ಭಾರಿ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ದೈವಾರಾಧನೆ ಅಲ್ಲ ಇಂಥ ವ್ಯವಸ್ಥೆಗಳೆಲ್ಲ ಅಂದ್ರೆ ನೀವು ವ್ಯಾಪಾರೀಕರಣ ಅಂತ ಫಿಲ್ಮಿನ ಬಗ್ಗೆ ನಾನು ಈ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಮುಗಿಸ್ತೇನೆ. ಪಂಜುರ್ಲಿ ನೆನಪಾದಂತ ಆಗೋದಿಲ್ಲ ಚಿತ್ರ, ಪಂಜುರ್ಲಿಯ ನೆನಪಿಸಿತು ನನ್ನ ಮೂಲದ. ಈ ಮೂಲ ತಪ್ಪಿ ದಾರಿ ಹುಡುಕಿಕೊಂಡು ಹೋಗುವಾಗ ಪ್ರಯಾಣಕ್ಕೆ ಖರ್ಚು ಮಾಡ್ತಾರಲ್ಲ, ಈ ರೀತಿ ಖರ್ಚಾದದ್ದು ಇದು. ಅವನ ಮೂಲ ಮೊದಲು ಸರಿಯಾಗಿ ತಿಳಿದಿದ್ರೆ, ಕರೆಕ್ಟ್ ಮೂಲಕ್ಕೆ ವರ್ಷಕ್ಕೆ 12 ಸಂಕ್ರಾಂತಿ, ಚೌತಿ ಪರ್ವ, ಪತ್ತನಾಜೆ ಕಾಲ, ಅದು ವ್ಯಕ್ತಿ ಹೊರಗಿನಿಂದ ಬರ್ಬೇಕಂತಿಲ್ಲ. ನೇಮ, ನರ್ತನ, ದರ್ಶನ ಅದು ಮತ್ತೆ ಪ್ರಕ್ರಿಯೆ. ನಿಮಗೆ ದರ್ಶನ ಮಾಡ್ಬೇಕಂತಲೇ ಅಂತ ದೈವ ಹೇಳಿಲ್ಲ, ನೇಮ ಮಾಡಿ ಅಂತ ಹೇಳಿಲ್ಲ. ನೀವು 12 ಸಂಕ್ರಾಂತಿ, ಚೌತಿ ಪರ್ವ, ಪತ್ತನಾಜೆ, ಸೋಣ ತಿಂಗಳು, ಈ ಕಾಲಾವಧಿ ಭೋಗ, ಇದನ್ನು ಕುಟುಂಬದವರೇ ಸೇರಿ, ಕುಟುಂಬದ ನಿರ್ಣಯಿತ ವ್ಯಕ್ತಿ, ಅವನಿಗೆ ಹಣ ಕೊಡ್ಲಿಕ್ಕಿಲ್ಲ, ಕುಟುಂಬದ ವ್ಯಕ್ತಿ ಅಲ್ಲ, ಇವನೇ ಮಾಡ್ತಿದ್ರೆ ಇದು ವ್ಯಾಪಾರ ಆಗ್ತಿತ್ತ? ನಿಜ 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 ನಿಜ. ತುಳುವರು ತಮ್ಮ ಜವಾಬ್ದಾರಿಯನ್ನು ಮರೆತಿಲ್ಲ, ಒಂದು ವರ್ಗ ಶಿಷ್ಟೇ ಮಾತಾಡಿದ್ರೆ ಚರ್ಚೆಗಳಾಗ ವಿಷಯ ಬೇರೆ ಆಗುತ್ತೆ. ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾರಾಯಣ ಪೂಜಾರಿ, ಬೆಳ್ತಂಗಡಿ. ನಾರಾಯಣ ಪೂಜಾರಿ, ನಮಸ್ತೆ ಸರ್, ಮಾತಾಡಿ ಸರ್. ತಮ್ಮನ ಶೆಟ್ಟಿಗೆ ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಒಂದು ಪಂಡ ನೆದ್ದು ನಮ್ಮ ಕುಟುಂಬದ ಮೂಲ ನಾಡ್ನು ಪಿಕ್ಚರ್ ಬಂದು ಒಂದು ಬಿಸ್ನೆಸ್ ಮಲ್ತನ ವ್ಯಾಪಾರ ಶುರು ಕೈನಲ್ಲ ಜನದ ಕುಟುಂಬ ಹೆಂಗೆ ಇಷ್ಟ ಆಗ್ತದೆ ನಮ್ಮ ತೂಪ ಶುರುಕಾದ ಪಿಕ್ಚರ್ ಎಡ್ಡು ತೂಪ ನಮ್ಮ ಭೂತೋದ ನೆನಪು ಮಲ್ಪರಗೋಸ್ಕರ ಮಲ್ದಿನ ಬಜೆಟ್ ಮಾಡ್ತಾನೆ ಆಗ್ತಾವು ಬಿಸ್ನೆಸ್ಗೋಸ್ಕರ ಶುರುಕ್ ಬಾರ್ದು ಐಕ್ ಓಲಾಂಡಲ ಜೀರ್ಣೋದ್ಧಾರ ಐಕನೆ ಓಲಾಂಡಲ ಮೂಲ ಓರಿದನ ಕೆಲವು ಇಲ್ಲ ಎಂಗ್ಲು ಕೊರತೆ ಐನ್ ಮಲ್ಬೇರ ಜೀರ್ಣೋದ್ಧಾರಗಳು ಆಯ್ತು ಕಾಸು ಹಿಡ್ದಲ್ಲ ಮಲ್ಪುಜೇರಿ ಅಕ್ಲ ಬಿಸ್ನೆಸ್ ಐಟಿ ಟೈನೇನ ಒಂದು ಲಕ್ಕ ಬಿಡ್ಪೇರು ಓಲಾಂಡಲ ಜೀರ್ಣೋದ್ಧಾರ ಮಲ್ಪುಜೇರಕ್ಲಿ ದಾಳ ಮಲ್ಪೇರಕ್ಲ ಕಾಸು ಬಿಸ್ನೆಸ್ ಎಂಕ್ಲೇಜ್ ಕುಟುಂಬದ ಆ ಮೂಲನ ನೆನಪು ಮಲ್ಪುನ ಅದು ಕುಟುಂಬ ಎಂಕ್ಲೇಜ್ ಪಂಜುರ್ಲಿ ಐಟು ಅಲತ್ತು ಕೆರಿನೇ ವಿಷಯನೇ ಎತ್ತಾವು ಎಂಕ್ಲೇಜ್ ಮನರಂಜನೆಗೋಸ್ಕರ ಏನ್ ತೂಕ ಎಡ್ಡು ನ್ಯಾಲ ತೂಕ ಎಡ್ಡು ತೂಜ್ ಆತೇನ್ ಪನೊಲಿ ಚರ್ಚೆ ಮಲ್ಪಾರ ಒಂದೇನು ದೀದು ಮನರಂಜನೆ ತೆರಿಯೊಂದಿಲ್ಲ ತುಳುನಾಡು ಬಂದ ಗೊತ್ತುಂಟು
ಮೊಕ್ಕಲೆಂಗ್ಲೇದ ಕಲ್ಪ ಹೊಡೆದು ನಿಜ ಅಂಚೆ ಕುಂದಾಪುರದಾಗ ಬರ್ತದೆ ತುಳುನಾಡು ಅಕ್ಲೆಗ ಐತ ಮೂಲ ಕೋಲನೇ ಇದ್ದೆ ಅವಳು ಅವಳು ಭೂತದ ದರ್ಶನ ತುಳುನಾಡು ಎಂಕಲ ಮಾತ್ರ ಮೂಲೆ ಅರ್ಧಾಲ ಬಾರ್ದು ಕೋಲ ಅವನು ತಮ್ಮನ ಚಟ್ರ ಐತ ಕರೆಕ್ಟ್ ಏನಾರು ಬೇಸೂರು ಗುರು ತೂವೊಂದಿಲ್ಲ ಎಂಕಲ ಏನು ಶೇರ್ ಮಾಡ್ತೊಂದಿಲ್ಲ ಈ ಗಗ್ಗರ ದೀಪ ನಾವು ಪುರ ಭೂತಾರಣ ಭಂಡಾರ ನಮ್ಮನ ಈ ತುಳುನಾಡು ಮಾತ್ರ ಕುಂದಾಪುರ ಇಜ್ಜಿ ದರ್ಶನ ಮಾತ್ರ ಮಲ್ಪೇರಲ್ಪ ಬಟ್ ಐಟ್ ಕುಂದಾಪುರ ಒಂದು ಕುಡ್ಲಾ ಪಂದ ತೂಪಾದ ಸೇರ್ಸರ್ ಒಂಜಿ ವಿಚಾರ ಬಕ್ಕೊಂಜಿ ಪನ್ನಾಗ ಅಕ್ಲು ತೂಪಾದಿ ಜೇರು ಅಂಚಿನ ಲೆಕ್ಕಲೆಗ್ ಅಕ್ಲೆಗ್ಲ ಲೆಕ್ಕಲೆಗ್ಲ ಅಕ್ಲು ತೂಪಾದಿ ಜೇರು ಮನ್ಪುಣೆ ಅಕ್ಲೆಗ್ ಅವ್ಲು ಅಂಚಿದ ಇಜ್ಜಾವು ಕುಂದಾಪುರದಕ್ಲೆ ಕುಂದಾಪುರದಾರ ಸರಿ ಸರಿ ಅತ್ತ ಅವು ಒಂದು ಕುಂದಾಪುರದಾರ ಸೀದಾ ಸೀದಾ ಇದಲ್ಲ ಇದು ಜಂಗ್ಲು ಮೂಲು ಈ ಕುಡ್ಲಾಡ ಈ ಕೋಲದವು ಅಂಚಿಜ್ಜಿ ಈ ಅನ್ಕೊಂಡದಿಲ್ಲ ವೈಯಕ್ತಿಕವಾದಿ ಧಾರ್ಮಿಕ ಕುಂದಾಪುರ ಸ್ವಾಮಿ ಮನೆಗಳಂದು ಉಂಡು ಅಲ್ಲಿ ಕುಟುಂಬದ ಮನೆಗಳ ಸ್ವಾಮಿ ಮುದ್ದುಕುಮಾರ್ ಆರಾಧನೆ ಕನ್ನಡ ಭೂತ ಆರಾಧನೆ ಉಂಡು ಭೂತ ತುಳುಟೆ ಭಾಷೆಯನ್ನು ಶುರು ಮಂತದ್ದು ಹೊಗಳಿಕೆ ಅಂತ ಮನ್ಪೇರು ತುಳುಟು ಉಂಡು ಅವೇನು ಬೊಕ್ಕ ಪಂಜೂರ್ಲಿ ಉಂಡಂಚಿ ಕಲ್ಲು ಕುಟ್ಟಿಗೆ ಕಲ್ಕುಡೆ ಬೊಕ್ಕ ಇರ್ನ ಮಂತ್ರಗಣ ಇಂಚಿನ ಕೆಲವು ಎಂಗ್ಲೈತ್ ಅಂಚಿ ಫೋನಾಗ ಜುಮಾದಿ ಇಂಚಿದಂತ ಇವಳು ಕನ್ನಡ ಭಾಷಾ ಅಂತಾರ ಭಾಷಾ ಆ ಊರ್ದ ಅಂಚಿ ಬಂಡ ಕೆಲವು ಬೈದೇರ್ಲೇನ ಆರಾಧನೆ ಎಲ್ಲ ಬೈದೇರ್ಲಿ ನೋಡಿ ಕಟ್ಲ ಕನ್ನಡ ಉಂಡು ಅನಿಕಟ್ಟದಲ್ಲಿ ಪುನಃ ದೈವ ಅಲ್ಪ ಪ್ರಧಾನವಾದ ಮೂರು ನಾಗಾರಾಧನೆ ನಾಗಮಂಡಲ ವಿರಳವಾದ ಈ ನಾಗಾರಾಧನ ಪಡಿಯಚ್ಚಾದ ಪುರಂಚಿನ ಆ ದರ್ಶನದ ಮಂಡಲ ಸುತ್ತ ವೈದ್ಯರು ಪಾಣಿ ಬರ್ಪವನಂಚಿನ ಜೋಗ ಬರ್ಪವನಂಚಿನ ಡಕ್ಕೆದ ಬಲಿ ಸೇವೆ ಅಲ್ಪ ಮಸ್ತ್ ಪ್ರಬಲವಾದುಂಡು ಮೂಲ ವಿರಳವಾದುಂಡು ಮುಲ್ತ ಅನಿಕಟ್ಟದಲ್ಲಿ ಸೇವೆ ಕೊರಪಿನಂಚಿನ ದೈವಾರಾಧನದಾದುಂಡು ಐದ ಪಡಿಯಚ್ಚಲು ಅವ್ರು ಉಂಡು ಪಂಜೂರ್ಲಿಲ್ಲ ಪ್ರಧಾನ ದೈವ ಅದುಲ್ಲೆ ಬಡಗಿಗೆ ಪೊಯ್ಲಕನೆ ಬೈಂದೂರು ಅಂಚಿ ಪೊಯ್ಲಕನೆ ದೈವಾರಾಧನೆ ವೀರ ಸಾಧಾರಣ ಕೊಲ್ಲೂರದು ಬೊಕ್ಕೆ ಅನ್ನತ್ತು ಇನ್ನ ಮಟ್ಟ ಕಮ್ಮಿ ಆಪನತ್ತಂದೆ ಮನೆ ದೈವಲಿನ ಆರಾಧನೆ ಮಸ್ತ್ ಉಂಡು ಮಸ್ತ್ ಪಾತ್ರಿನಕ್ಲು ಪಾಣ ಜನಾಂಗ ಉಂಡದಿ ಪದ್ಯ ಪಂಚಿನ ರಂಜು ಪಾಣ ಆ ಪಾಣ ಜನಾಂಗ ಮೂಲತ ನಲಿಕೆ ಜನಾಂಗದ ಸಂವಾದಿ ಜನಾಂಗ ಭಾಷೆ ಬೇತೆ ಸಂವಾದಿ ಜನಾಂಗ ಇನ್ನೇನು ಅರ್ಥ ಅಂದೋಡು ಭೂತಾರಾಧನೆ ಉಂಡು ಯಾನ ಹೆಬ್ರಿ ಕುಚ್ಚೂರು ಈ ಪ್ರದೇಶ ಪೋಪಿನ ಹಿಡ್ದ ಹತ್ರ ಅಲ್ಪ ಮಾಹಿತಿ ಗೊತ್ತು ನೇನಾದ ಅಂಚಿ ಪೋಪೆ ಭೂತ್ ಅನಿಕಟ್ಟದ ಆರಾಧನೆ ಆಪಿನ ದೈವಲು ಎಡ್ಡೆ ಮಾಹಿತಿ ಎಸ್ ಸರ್ ಅದುಲೆ ಇತ್ತ ನಮಕ್ ಕೋಲ ಕಟ್ಟದು ಮಾತ್ರ ಕುಂಬಾರ್ನ ಆ ಎಣ್ಣೆ ಪತ್ತನಾಗ ಕೋಲ ಕಟ್ಟಿದ್ ಮಾತ್ರ ಅನ್ನೊಂದು ಫಿಲ್ಮ್ ಒಡ್ಲು ಇಂಚೇನಿ ಹಾಕಲ್ಲ ನಾಟಕ ಮಲ್ಪನ ಒಂಜಿ ಗೊತ್ತಾಪುಜಿ ಕಟ್ಟಣಕ್ಲೆ ಒಂಜಿ ಅವು ಒಂದು ಅಲ್ಲ ಹಾಕಲ್ಲ ಮಲ್ದೇರು ಆಕ್ಟರ್ಲ ಒಂಜಿ ಮಲ್ದೇರು ಇಡೀ ಮಾತೇರು ತೋಜಿಲೆ ಕಾಪುಜ ಎಣ್ಣೆ ಪತ್ತು ನಾವು ಕೋಲ ಕಟ್ಟ ಅದೆಲ್ಲ ಕುಂಬಾರ ಅಲ್ಲ ಪಿಕ್ಚರ್ ಡೇ ಕುಂಬಾರ ಕುಂಬಾರನ ನಾನು ತೋಜಿದೆ ನಮ್ಮ ಕೋಲ ಕುಟ್ಟಿನಾಗ ಅಂತ ಕೋಲದಾರ ನೋಡ್ಬೋದು ಕುಲ್ಲುನಾಗ ಎದುರುಡೆ ಆ ಭಾವನೆ ಪುಟ್ಟಂದ ಜನಪದ ಓಕೆ ಎಸ್ ಸರ್ ಎಸ್ ಸೊಲ್ಮೇಲೆ ಥ್ಯಾಂಕ್ ಯು ಕುಡಂಜಿ ಕಾಲರ್ ಹಲೋ ಸರ್ ನಮಸ್ತೆ ಗಂಗಾಧರ್ ಪೂಜಾರ್ಲು ಮುಂಜೆ ಸರ್ ನಮಸ್ತೆ ನಮಸ್ತೆ ಸರ್ ಪಾತ್ರಲ್ಲ ಸರ್ ಪಂಡೇರು ಬಿಸಿನೆಸ್ ಪಿಕ್ಚರ್ ಸರಿ ಬಿಸಿನೆಸ್ ಸರಿ ಅಕ್ಲಕ್ಕೆ ಆಯ್ತು ಆ ಕಲೆಗಾರನಕ್ಕೂ ಆಯ್ತು ಬಿಸ್ನೆಸ್ ಮಾಡ್ತೇವೆ ಅಣ್ಣಕ್ಕಳು ಪೊಂಜೊಕ್ಳಿಗೆ ಚಡ್ಡಿ ಬಾರ್ದು ಅತ್ತನ ಅಂಜೊಕ್ಳಿಗೆ ಇಡೀ ಡ್ರೆಸ್ ಬಾರ್ದು ಬಿಸ್ನೆಸ್ ಮಾಡ್ತಿದ್ದಾರೆ ಪ್ರೊಡ್ಯೂಸರ್ ದಕ್ಷಿಣ ಕನ್ನಡದ ಕಲೆನೂ ಪ್ರಯತ್ನ ಇದೆ ಕರ್ನಾಟಕ ಬಿಸ್ನೆಸ್ ಅವು ಬಿಸ್ನೆಸ್ ಮಾಡೋದು ಬಿಸ್ನೆಸ್ ಆಮೇಲೆ ನಮ್ಮ ಸಂಪ್ರದಾಯ ಇಡೀ ಕರ್ನಾಟಕವು ಪ್ರಯತ್ನ ಗೊತ್ತಿದೆ ಸೋತದು ನಾಟಕ ತರ ನನ್ನ ಪಕ್ಕ ಈ ತುಳುನಾಡ ಸಂಸ್ಕೃತಿ ಕರೆಕ್ಟ್ ಪಾತ್ರ ನಿಜ ಪಾತ್ರ ಅಂದೆ ಬಕ್ಕೊಂದು ನಮ್ಮ నేను ప్రతి కొన్ని కోడిగల ನಮ್ಮ ದಕ್ಷಿಣ ಜಿಲ್ಲೆಯ ಪರಂಪರೆಯನ್ನು ಪ್ರಯತ್ನ ಆಗ ನಿಜ ಜೀವನೋಡು ನಂಬ್ಕೊಂಡತ್ತೆ ಭಾರಿ ತೊಂದರೆಯನ್ನು ನೆಟ್ಟು ತೊಂದರೆಯನ್ನು ಬಂಡದಾದ ಗೊತ್ತದೆ ನಮ್ಮ ಮಧ್ಯಮ ವರ್ಗದಕ್ಕೂ ಪ್ರತಿ ದೈವಾರಾಧನೆ ಮತ್ತೊಂದು ಕುಟುಂಬಡು ಐಟಿ ನೆಟ್ಟು ಪ್ರತಿಯೊಂದೆಲ್ಲ ಆರಾಧನೆಗಳು ಭಾರಿ ನೆಟ್ಟು ಮತ್ತೊಂದು ಒಂದು ಕಾಲಿಯುತ್ತ ಕಾಸದ ಒಂದು ಬಂದಾಗ್ತದೆ ಲಕ್ಷಗಟ್ಟಲೆ ಬೋರ್ಡು ನೆಕ್ಕುವುದು నేను ಮಲ್ತಿನೇರಿ ಒಂದು ಕೆಲವು ಇರುವ 30 ವರ್ಷದ ಬೊಂಬೆದ ಕಾಸು ಬರ್ತದೆ ಅವು ಪೂಜಾರಿಗೆ ಬರಬಹುದನ್ನ ಕತ್ನಕ್ಲೆ ಬರಬಹುದನ್ನ ನೇಣು ಮತ್ತು ರೇಟನ್ನು ಮಾಡ್ತೀವಿ ಇತ್ತ ಮಧ್ಯಮ ಅಕೊಂಡು ನಿಜವಾದ ನಮ್ಮೂರ ದೇವರಿಗೆ ಮಲ್ಪೆದ ಮುಕ್ಕಳಿಯನ್ನು ಸಾಕತ್ತೀವಿ ನಿಜವಾದ ಮಧ್ಯಮ ವರ್ಗಗಳಿಗೆ ಭಕ್ತಿಯನ್ನು ಮಲ್ಪೋಡು ಅನ್ಪಿನೊಂದು ಆಗ ಮಲ್ಪೆರ ಆ ಪೂಜೆ ಹಾಕ್ಲಿ ಕುಟುಂಬದ ಕಡೆ ಆ ಪೂಜೆ ದೈವಾರಾಧನೆ ಮಾಡ್ತಾರೆ ಆಕಡೆ ಕಾಸು ಸಿಗದ ಆತ್ನ ಹಾಕ್ತೀವಿ 3 ಲಾಪೆಗೌಡು ಗಂಗಾಧರ್ ಪೂಜಾರ್ಲಿ ಇರ್ತು ಯಾರೇ ಪಿಕ್ಚರ್ ಯಾರೇ ಪಿಕ್ಚರ್ ಅಂದೆ ಸರಿ ಪಿಕ್ಚರ್ ತೂವಡೈನ್ ಓಕೆ ಮಾತೆಲ್ಲ ತೂವಡೈನ ಪಿಕ್ಚರ್ ನಾನು ಮೊಬೈಲ್ ಒಂದೊಂದು ಸೀನ್ ತೂವಂದಿಲ್ಲ
ದಯಮಾಲ್ತದೆ ಕ್ಷಮಿಸೋಡು ಮೊಬೈಲ್ ಡೊಂಜನ್ಸಿನ್ ತೂವೊಚ್ಚಿ ಸರ್ ದಯಮಾಲ್ತದೆ ಈ ಥಿಯೇಟರ್ಗೆ ಹೋದೆ ತೂವೋಡು ದಯಪನಾಗ ಅಂಚಿನ ಪಿಕ್ಚರ್ ಒಂದು ಪ್ರತಿಯೊರಿಯ ತುಳುವೆ ತೂವೋಡಾಯಿನ ಪಿಕ್ಚರ್ ಐಟಿ ಅನ್ನ ರಡ್ಡು ಪಾತ್ರ ಪನ್ಪುಜಿ ತೂವೋಡೆ ನಮ್ಮ ಉಲೈಡ್ ಉಪನಂಚಿನ ಒಂಜಿ ದಾದ ಆ ಒಂಜಿ ಧನಾತ್ಮಕమైన ಶಕ್ತಿ ದಾದೊಂಡು ಆ ಒಂಜಿ ಗೋಚರ ಆಪುಡು ಒಂಜಿ ಗಳಿಗೆ ಹಂಡಲ ಸೊ ದಯಮಾಲ್ತದೆ ತೂವೋಡೆ ಸರ್ ಗಂಗಾಧರ ಪೂಜಾರ್ಲ ಓಕೆ ಎಸ್ ಸರ್ ಸ್ವಲ್ಪ ಮೇಲೆ ಥ್ಯಾಂಕ್ ಯು ಮಸ್ತ್ ಕಾಲ್ ಬರೋದು ದಯಮಾಲ್ತ್ ಆ ಕಾಲ್ ಒಂಚೂರು ಉಂತಾದೈತು ವಿಷಯರಾಗಿ ಬರ್ತಾರೆ ಈ ಒಂಜಿ ಪಿಕ್ಚರ್ ಕೆಲವು ವಿಚಾರ ಚರ್ಚೆ ಆಪುಡು ಆಯ್ತು ನಡುಟು ಆ ಒಂಜಿ ಕಥೆತ ವಿಷಯ ಬಂದಾಗಲ್ಲ ಮಾಯಾಪುನ ಕತೆ ಪನಾಗ ಒಂಜಿ ಮಾಯಾಪುನ ಕಥೆಲ ಬರ್ಪುಂಡು ವಿಷಯ ಈ ಭೂತಾರಾಧನೆಡ್ಲ ಬರ್ಪುಂಡು ಜೋಗ ಬೊಕ್ಕ ಮಾಯ ಅತೆ ಒಂದೊಂಜಿ ವಿಚಾರಕ್ಕೆ ಈತ ಚರ್ಚೆ ಆವೊಂದ್ಲು ಉಂಟು ದಯಪನಾಗ ಇಟ್ಟು ದೈವೀ ಶಕ್ತಿಯಾದ ದೈವೀ ಸ್ವರೂಪವಾದ ಕೊನೊತ್ತಿನ ವಿಚಾರ ಇಂಚಿನ ಘಟನೆ ಆತನ ತುಳುನಾಡು ಉಂಡ ಎಂಚದಾದ ಕತೆ ದಯಪಡ ಒಂದುಲ ಚರ್ಚೆಗೆ ಕಾರಣ ದುಂಬು ಪಂತಿನ ಒಂಜಿ ಪಾತೆರ ಒಂಜಿ ಆ ಜಾಗಿಲ್ ನಾನು ತೂತೆ ಈ ಅಣಿಕಟ್ಟಿದಿನತ್ ಒಂಜಿ ಗುಳಿಗ ದೈವ ಆವೇಶೋಡು ಪೋದು ಅವು ಒಂಜಿ ಕಲ ಬುಡ್ದು ಪಿದೆ ಪೋಯರನ್ನು ತಮಾಷೆ ಇಂಚಿ ಎಂಕ್ಲು ಅಂತ ನಿಯಮ ಈ ಮಾರ್ಗಿಲ್ದಂತ ಭೂತಾರಾಧನೆ ರಾವು ಗುಳಿಗನ ಕೊಲ್ಲಂತ ಬಾರಿ ವಿಶೇಷ ಉಂಟು ಅಡ್ ರಾವು ಕಟ್ಟಿದಿನ ದೈವ ಸ್ವಯಂ ದೈವನೇ ಮರತ ಮಿತ್ತು ಬೋದು ಮಾಯಾತಿ ಜಾಗಿ ಉಂಡಿಗೆ ಒಬ್ಬ ಗುಯಲಗ್ ನೀರ್ದ ಗುಳಿಗೆಯನ್ನು ಒಂಚೂರು ನೀರ ಸಂಬಂಧಿ ಅದು ಅನ್ನೋದು ನೀರು ದೂರ ದೀಪೇರ ಅಂಜಿನ ಗುಳಿಗೆ ನೀರು ದೌಲ ಇಪ್ಪೋದು ಅಲ್ಪ ಕಲ್ಲ ಅದು ಪೋತಿನ ಜಾಗ ಜೋಗ ಬೊಕ ಮಾಯಾಯಿನ ಘಟನೆ ತಯಾರು ಬರ್ಲೇಕನೆ ದೈವಾರಾಧನೆ ಮಾಯಾಯಿನ ಘಟನೆ ಮಸ್ತುಲ್ಲ ಇತೆ ಅನಂತಾಡಿ ಉಳ್ಳಾಲ್ತಿಲ್ಲ ಬಾರಿ ಕೇಂದು ಪರಿ ಇತ್ತೆಲ್ಲ ಅಲ್ಪ ಚಂದನದ ಮುಗದಿತ್ತು ಬೊಲ್ಲಿದ ಮುಗದೇನಾಗ ಇಡೀ ಪಂಜನಗಳು ಪೋಡುಂಟು ದಯಪಂಡ ಇರಿಗೆ ಅಲ್ಪ ಅವರ ದುಂಬುದ ಕಾಲಡು ಇಂಚಿನ ಅಂಚನೇನು ಬುಲ್ಲಾಲ್ತಿನ ಮುಗ ಬೊಲ್ಲಿದ ಮುಗಪಾದನಾಗ ಒಂಜಿ ಆಸೆ ಪಾಡ್ನೆಕ್ ಅಡಿಗೆ ಮಾಯಾತನ ಕಲ್ಲಿತ್ತೆಲ್ಲ ಉಂಟಲ್ಪ ಮಾಯಾತನ ಕೂಡ ಇರಿಗೆ ನಮ್ಮ ಗುಡಚಾಮಡಿನ ಎಂಕಲ್ನ ಗ್ರಾಮ ದೈವದ ಇರಿಗೆ ಅರದಿರೆಗಳ ಒಂಜಿ ಎರುಮಾನಿ ಜಪ್ಪಾಡು ಚಾಲೆಂಜ್ ಅನ್ನಾಗ ಕನ್ನೆಟ್ಟಿ ಕಾಯ ಬಂಲ್ಪ ಎರುಮಾನಿ ಮಾಯಾ ಇತ್ತೆಲ್ಲ ಕಲ್ಲಾತನ ಇರೆಗಿ ದೈವಾರಾಧನೆ ಪನ್ಪು ನಾವು ಆರಾಧನೆ ಮಾಣಿ ಬಡು ಒಂದು ಪೂರ ಮಾಯಾ ಅದು ಕಲ್ಲಾತಿನ ದಾಖಲೆ ವೇಣೂರು ಮುದ್ದಾಡಿ ಹಿಡಿದುಕೊಂಡು ಅದ ಇರೆಗೆ ಅನೇಕ ಜಾಗ ಮಾಯ ಇತ್ತರ ಕಲ್ಲು ಇತ್ತರ ತೋಜ ಅಲ್ಪ ಏರು ಮಾಯಾತಿನ ಜಾಗೆ ಒಂದು ಬಡು ಕಲ್ಲಾತಿನ ಮಾಯಾದ ಕಲ್ಲಾಯಿನ ಎರುಮಾನಿ ಕಲ್ಲಾತಿನ ಮಾರಾಂಡಿನ ಕಾರ್ಣಿಕ ಮಾರವಾಂಡಿ ಬಂದು ವೇಣೂರು ಮುದ್ದಾಡ ಆ ಪ್ರದೇಶದ ಆರಾಧನೆ ದೈವ ಮಾಯಾತಿನ ಸ್ವರೂಪ ಉಂಡು ಕಟಿ ನೇಮೋಡು ಮಾಯಾತಿನಲ್ಲಿ ಉಂಡು ಕಟಿ ನೇಮೋಡೆ ನ್ಯಾಯದ ವಿಮರ್ಶೆಗೆ ಹೋದು ದೈವ ಜೋಗದ ಹೊರಟು ಉಪ್ಪುಂಡು ಮಾಯದ ಶಕ್ತಿ ಮಾಯದ ಶಕ್ತಿ ಜೋಗವನ್ನೈತೆ ಈ ನಮ್ಮ ಉಪ್ಪನೊಂದು ಜೋಗ ಮಾಯದ ಅವು ಅಂತರ ಉಂಟದ ಶಕ್ತಿ ನಮ್ಮ ರೂಪನ ಬುಡ್ತಿನ ಎಂಗ್ಲಾನ್ವಯ ಆ ರೀತಿ ಉಪ್ಪುನಂಜಿ ಮಾಯದ ಶಕ್ತಿ ಜೋಗದ ಹೊರಟು ನಮ್ಮ ಲೆಪ್ಪುನು ಮಾಯನ ಬಿಡ್ಲ ಜೋಗ ಹೋಗಬಲ್ಲ ಅಂದ್ ಈ ಜೋಗದ ಹೊರಟು ಉಪ್ಪುನಗ ಶಕ್ತಿ ಒಂಜಿ ವಿಪರೀತ ನ್ಯಾಯಕ್ಕೆ ಹೋದು ನಮ್ಮ ಭಾಷೆ ಕನ್ನಡ ತುಳುಟೆ ಪಡತೆ ವಿಪರೀತ ನ್ಯಾಯಕ್ಕೆ ಪೋಪಿನಂಚಿನ ಪುರ್ತುಡು ಆ ನ್ಯಾಯ ಮಾಯಡ ತೀರ್ಮಾನ ಕೊರ್ಪೆ ಅಂದ್ ಬಂದ್ ಹೆಂಗ್ ಕ್ಷೇತ್ರ ಪುದರ ಬಂದ್ಪುಜಾನ ಇಂಚಿನ ಅದು ಶಕ್ತಿ ವ್ಯಕ್ತಿನ ಆತ್ಮಲ ಒಟ್ಟುಗೆ ಪಿದೆ ಒಂಜಿ ಉಲ್ಲ ಕೊಂಡು ಕ್ಷೇತ್ರ ಕಠಿಣ ಏಮೋಡು ದೈವ ಪರಿಪೂರ್ಣ ಮಾಯ ಬಂಡ ಒಂದ್ ನಿಮಿಷ ಮಾಯ ಅಂದ್ರೆ ಜೋಗ ಅಂತ ಹೇಳಿದ್ರೆ ನಿಮ್ಮಲ್ಲಿ ನಾನು ಪ್ರಾರ್ಥಿಸಿ ಬರುವಂತದ್ದು ಮತ್ತೆ ಬರುವಂತದ್ದು ಮಾಯ ಅಂತ ಹೇಳಿದ್ರೆ ಕಾಯ ಬಿಟ್ಟು ಮಾಯ ಆಗಿದೆ ಅಲ್ಲ ಈ ಮಾಯವು ಮತ್ತೆ ನಮ್ಮ ಮತ್ತೆ ಪ್ರವೇಶ ಆಗಿ ಬರುವಂತದ್ದು ಜೋಗ ಅಂತ ಈ ಜೋಗ ಎಂಬುದನ್ನು ಒಂದು ಪಾರಿಭಾಷಿಕ ಭಕ್ತಿಯಲ್ಲಿ ಮಿಕ್ಕದಾನೆ ಜೋಗ ಹೆಜ್ಜೆ ಅಂತ ಹೇಳುವಾಗ ನೀವು ಸ್ವಯ ಇಲ್ಲ ಅಂತ ಹೇಳೋದಕ್ಕೆ ಜೋಗ ಇಲ್ಲ ಪ್ರದೇಶದಿಂದ ಪ್ರದೇಶ ವ್ಯತ್ಯಾಸ ಆಗಿರ್ಬೋದು ಭೂತಾರಾಧನೆ ಇದಕ್ಕೆ ಬೇರೆ ಅರ್ಥ ಉಂಟು ಭೂತಾರಾಧನೆ ಹೇಳುದು ಜೋಗ ಅಂತ ದೈವ ಆವೇಶ ಬರುವ ಪ್ರಕ್ರಿಯೆಗೆ ಜೋಗ ಮಾಯದ ಸ್ವರೂಪದಲ್ಲಿ ಮಾಯ ಅಂತ ಹೇಳಿ ನಾವು ತುಳು ಈಗ ಪಾರಿಭಾಷೆಗೆ ನಾವು ವ್ಯವಹಾರಿಕ ತುಳುವಲ್ಲಿ ಮಾತ್ರ ನಿಕ್ಕದಾನೆ ಜೋಗ ಹೆಜ್ಜೆ ಅಂತ ಹೇಳ್ತಾರೆ ಹಿಂದಿನವರು ಅಂದ್ರೆ ನಿನಗೆ ಆ ಸುಸ್ಥಿರ ಸ್ಥಿತಿಯಲ್ಲಿ ಅವನು ಇರದವನು ಇದ್ರೆ ಅವನು ಜೋಗದಲ್ಲಿ ಇದ್ದಾನೆ ಅಂತ ಅದಕ್ಕೆ ಬೇರೆ ಬೇರೆ ಇದಕ್ಕೆ ಭಾಷೆ ಇದೆ ಚಿತ್ತ ಅಂದ್ರೆ ಬೇರೆ ಜೋಗ ಅಂದ್ರೆ ಬೇರೆ ಮಾಯ ಅಂದ್ರೆ ಬೇರೆ ಇದೆಲ್ಲ ಚಿತ್ತ ಅಂತೇಳಿ ಈಗ ದೈವದ ಅನೇಕ ಕಡೆಗಳಲ್ಲಿ ದೈವದ ಇದಾಗೋ ಚಿತ್ತ ಚಿತ್ತ ಅಂತೇಳಿ ನಾನು ಹೇಳಿದ್ದು ನಿಮ್ಗೆ ನೆನಪಿದೆ ಅಂತ ಹೇಳುವ ಚಿತ್ತ ಅಂತ ನೀವು ಹೇಳೋದು ನಿಮ್ಗೆ ಜಾಸ್ತಿ ಕೇಳೋದಿಲ್ಲ ದಾನ ಅಂತ ಕೇಳ್ತಲ್ಲ ಚಿತ್ತ ಅಂದ್ರೆ ನೆನಪಿದೆ ಅದು ಇವತ್ತಿಗೂ ಅನೇಕ ಕಡೆಗಳಲ್ಲಿ ಆ ಚಿತ್ತ ಅಂತ ಕೇಳೋದು ಹಾಗೆ ಜೊತೆಗೆ ಈ ಒಂದು ಚಿತ್ರದ ವಿಚಾರಕ್ಕೆ ಬಂದಾಗ ಮತ್ತೊಂದು ವಿಚಾರ ಇಲ್ಲಿ ದೈವಿ ಶಕ್ತಿಯ ಸ್ವರೂಪ ಅಂತ ಬಂದಾಗ ಇಲ್ಲಿ ಮುನಿತನ ಪ್ರಸಿದ್ಧ ದೈವದ ನರ್ತಕರೊಬ್ರು ಕೂಡ ಹೇಳ್ತಾ ಇದ್ರು ಒಳ್ಳೆಯ ಚಿತ್ರ ಒಳ್ಳೆಯ ಕಥೆಯನ್ನ ಇಡೀ ನಮ್ಮ ವಿಶ್ವಕ್ಕೆ ಪಸರಿಸಿದ್ದಾರೆ ಎಲ್ಲೋ ಒಂದ್ ಕಡೆ ನಮ್ಮ ಸಮುದಾಯ ಇದನ್ನ ಇಷ್ಟು ದಿನ ನಾವು ಹಾಕ್ತಾ ಇದ್ವಿ ಅನ್ನುವಂಥದ್ದು ಇಲ್ಲಿ ಅರದಾಳ ಹಾಕ್ತಾರೆ ಅಥವಾ ಗಗ್ಗರ ಹಿಡಿತಾರೆ ಈ ಒಂದು ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ ಬಹುಶಃ ನನಗೆ ಆ ಚಿತ್ರದಲ್ಲಿ ಗಗ್ಗರದ ಒಂದು ಶಬ್ದ ಕೇಳುತ್ತೆ ಅಲ್ವಾ ಆ ಒಂದು ಗಗ್ಗರವನ್ನ ವೈಭವೀಕರಿಸಲಿಲ್ಲ ಎಲ್ಲೂ ಕೂಡ ಬಹುಶಃ ಹೌದಾ
ಇಲ್ಲ, ಈಗ ಒಂದು ನೀವು ಮುಗಿಸಿ, ಯಾಕಂದ್ರೆ ಇಲ್ಲಿ ಮಾತಾಡೋ Yes, yes, ಹೌದಾ? ಯಾಕಂದ್ರೆ ಗಗ್ಗರದ ಶಬ್ದ ಕೇಳ್ತಾ ಉಂಟು, ಕೇಳ್ತಾ ಇದೆ, ಕೇಳುತ್ತೆ. ಹೈಲೈಟ್ ಮೂವಿದ ಹೈಲೈಟ್ ಇರುವಂತದ್ದು ಅದೇ. ಗಗ್ಗರದ ಶಬ್ದ ಕೇಳ್ತಾ ಉಂಟು. ಮತ್ತೆ ಗಗ್ಗರ ಹಿಡುವಂತೂ ಒಂದು ಪ್ರಕ್ರಿಯೆ ಕೂಡ ಉಂಟಲ್ಲ ಅದರಲ್ಲಿ. ಕೈ ಬುಲೆ, ಗಗ್ಗರದ ಬುಲೆ ತಗೊಂಡು ಕೇಳಿ, ಗಗ್ಗರದ ಬುಲೆ ತಗೊಂಡು ಗಗ್ಗರ ಬುಲೆ ತಗೊಂಡು ಗಗ್ಗರ ಹಿಡಿಯುವ ಸಂಪ್ರದಾಯ ಕೂಡ ಉಂಟು ಅದರಲ್ಲಿ ಒಂದು. ಈಗ ಅಲ್ಲಿ ಚಿತ್ರ ಯಾಕೆ ಖುಷಿ ಅಂತ ಹೇಳಿದ್ರೆ, ಚಿತ್ರ ಏನೋ ಒಂದು ಕಡೆ ಆ ಚಿತ್ರದಲ್ಲಿ ನಮಗೆ ಮತ್ತೆ ಮತ್ತೆ ಆಕರ್ಷಣೆ ಆಗಿದಂತೆ. ಇಡೀ ಪಂಜುರ್ಲಿಯ ಒಂದು ಕಥೆಯನ್ನ ಚಿತ್ರಣವನ್ನು ಅಲ್ಲಿ ಮಾಡಲಿಲ್ಲ, ಮಾಡಿದಂಥ ರೀತಿಯನ್ನ ಚೆನ್ನಾಗಿ ಮಾಡಿದ್ದಾರೆ ಮಾಡಿದಲ್ಲಿ. ಮತ್ತೆ ಅಲ್ಲಿ ಯಾಕೆ ಅಂತ ಹೇಳಿ ಒಂದು ನೇಮದ ರೀತಿಯಲ್ಲೇ ಪಂಜುರ್ಲಿಗೆ ಆಗಬೇಕಿದ್ರೆ ಅದಕ್ಕೆ ಬಲಿಮುಖರಿಗೆ ಎಂಬ ಕ್ರಮ ಇದೆ, ಮತ್ತೆ ಬಲಿ ಇಡಬೇಕು, ಅದರ ಮೇಲ್ಗಡೆ ದೀಪ ಇಡಬೇಕು, ಮತ್ತೆ ಅಲ್ಲಿ ಮಾಡ ಕಾಣ್ತದೆ, ಮಾಡದ ಎದುರು ಒಂದು ದೊಂಪು ಹಾಕಬೇಕು, ದೊಂಪದ ಅಡಿಯಲ್ಲಿ ಬಟ್ಟೆ ಹಾಕಿ ನೆರಿ ಕಟ್ಟಬೇಕು, ನೆರಿಯ ಇದು ಮಧ್ಯದಲ್ಲಿ ಬಾಲೋಲಿ ಅಂತ ಒಬ್ಬ ಮಡಿವಾಳ ಬಂದು ನಮಗೆ ಇದು ಕಟ್ಟುವಂಥದ್ದು ಇದೆ. ಕೊನೆಗೆ ಇಂಥ ಅನೇಕ ಪ್ರಕ್ರಿಯೆಗಳೆಲ್ಲ ಅಲ್ಲಿ ಆಗ್ಬೇಕಿತ್ತು. ಆದ್ರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಕಾಡಂಚಿನ ಜನರ ಒಂದು ಚಿತ್ರಣವನ್ನ ಅಲ್ಲಿ ಆರಾಧನೆಯ ಶಕ್ತಿಯನ್ನ, ಪಂಜುರ್ಲಿಯನ್ನ ಆರಾಧಿಸುವಂತ ಒಂದು ತೋರಿಸುವಂತ ಕ್ರಮ ಆಗಿದೆ. ಗೊತ್ತಾಯ್ತು ನಿಮಗೆ? ಅಲ್ಲಿ ಏನೇನನ್ನ ತೋರಿಸಿದ್ದಾರೆ ಅದೆಲ್ಲವನ್ನು ಚಂದವಾಗಿ ಮತ್ತೆ ಸರಿಯಾಗಿ ಇದು ಮಾಡಿದ್ದಾರೆ. ಈಗ ಅದರ ಅನಿ ಇರ್ಬೋದು, ಅನಿಯ ಒಳಗಡೆ ಬರುವಂತ ನಿಮ್ಗೆ ಆ ದಂಡಕಾಜಿ ಇರ್ಬೋದು, ಮತ್ತೆ ಗಗ್ಗರದ ಶಬ್ದ ಇರ್ಬೋದು, ಅದರ ಸೂಟೆಗಳಿರ್ಬೋದು, ಇದೆಲ್ಲವನ್ನ ಒಂದು ಸಾಂಪ್ರದಾಯಬದ್ಧವಾಗಿ ಮಾಡಿದ್ದಾರೆ. ಹಾಗಾಗಿ ದೊಡ್ಡ ಮತ್ತೆ ಅಲ್ಲ ಇನ್ನೊಂದು ಭೂತಾರಾಧನೆ ಅವಾರ್ಥಗಳು ಚಾಕ್ರಿ ಅವರಿಗೆ ಮರಣ ನಂತರ ಬಳೆ ತೆಗೆಯುವುದಂತ, ಅದನ್ನು ಕೂಡ ಅದು ಪ್ರದೇಶ ಬದಲಾಗಿರ್ಬೋದು, ಅದೊಂದು ಕ್ರಮ ಬಾರಿ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಆ ಬಲೆ ತೆಗೆಯುವಂಥದ್ದು. ಮತ್ತೆ ಇನ್ನೊಂದು ಏನಂದ್ರೆ, ಇವತ್ತಿನ ನರ್ತಕರು, ಇವತ್ತಿನ ಮಾನಿಚ್ಚಿಲವರೆಲ್ಲ ಸ್ವಲ್ಪ ಹೊಂದಾಣಿಕೆಯಾಗಿ ಅಡ್ಜಸ್ಟ್ಮೆಂಟ್ ಆಗೋರು, ಪ್ರಾಣ ಹೋದ್ರು ನಾನು ಹೊಂದಾಣಿಕೆ ಆಗಲಾರೆ ಅಂತ ಅಲ್ಲಿ ಒಂದು ಯಾವುದೇ ನಾನು ದೈವದ ಭಾಷೆಗೆ ಹೇಳಲಾರೆ, ಪ್ರಾಣ ಹೋದ್ರು ಅಲ್ಲ ದೈವದ ತಪ್ಪೆ ಅಂತ. ನಿಜ ನಿಜ ನಿಜ, ಒಳ್ಳೆ ಸಂದೇಶ ಇದು. ತಮ್ಮಣ್ಣವ್ರು ಎಸ್ ಅಲ್ಲ ನಿಮ್ಗೆ ಇವ್ರಿಗೆ ಕೊಡಿ, ಇಲ್ಲಿ ಗೊಂದಲ ಆಗೋದೇನಂತ ಹೇಳಿದ್ರೆ ಅದು ಮಿಸ್ ಆಗ್ತಾ ಹೋದ್ರೆ ಏನೇನಾಗ್ತವೆ. ನಮ್ಮ ಸಂಸ್ಕೃತಿಯ ಒಂದು ಪ್ರಕ್ರಿಯೆ ಉಂಟಲ್ಲ, ಚಾಕ್ರಿ ಮಾಣಿಯ ನಿರ್ಣಯಿಸಿ ಆ ನಂತರ ಚಾಕ್ರಿಯ ಮಾಣಿಯ ಆ ಮರಣ ನಂತರ ಕೈಯಲ್ಲಿ ಬಳೆ ತೆಗೆಯುವುದು, ಅದನ್ನ ನೋಡಿ ಅದು ಸೂಕ್ಷ್ಮತೆಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ವಿಷಯದಲ್ಲಿ ನಮಗೆ ಅದು ಅಷ್ಟು ಬಳವಲಿ ಅಂತ ಅಷ್ಟು ಗೊತ್ತಾಗಿದ್ರು ಕೂಡ ಅಲ್ಲಿ ಬಳೆ ತೆಗೆದು ಅಲ್ಲಿ ಒಂದು ಬೆಳ್ಳಿ ಬಳೆ ಆಗ್ತದೆ. ಅವನ ಮುತ್ತೇಶಿಯಲ್ಲಿ ಅವನು ಹೋಗ್ಬೇಕಂತ ಒಂದು ಈ ನಮ್ಮ ಸಂಪ್ರದಾಯದಲ್ಲಿ ಉಂಟು. ಅವನು ಬಳೆ ತೆಗೆದ ಮೇಲೆ ಅದಕ್ಕೊಂದು ಅವನ ಕೈಯಲ್ಲಿ ಖಾಲಿ ಬಿಡಬಾರ್ದು, ಅದನ್ನು ತೋರಿಸಿದ್ದಾರೆ. ಮತ್ತೆ ಒಂದು ಇವರು ಹೇಳಿದಾಗ ಅದು ಆ ಚಾಕ್ರಿ ವರ್ಗದವರು ಭೂತಾರಾಧನೆ ನಮಗೊಂದು ದೈವದ ನುಡಿ ಅಂತ ಹೇಳಿದ್ರೆ, ತತ್ತನ್ನ ದರಿಪು ಮಾಣಿಲ್ನ ಬಿಡು ಪೂಜಿ, ಕಟ್ಟಿ ವಿಷ ಮಕ್ಕಳನ್ನ ಬಿಡು ಪೂಜಿ, ಮದಿಪು ಮಧ್ಯಸ್ಥಾನ ಬಿಡು ಪೂಜಿ, ತೊಟ್ಟಿಲ್ದ ಬಾಲೆಲ್ಲ ಬಿಡು ಪೂಜಿ, ಕರೆಪೆ ಕಂಜಿಲ್ನ ಬಿಡು ಪೂಜಿ ಅಂತ. ತೊಟ್ಟಿಲಿನ ಮಗು ಅಂತ ಹೇಳ್ತಾ ವಾಸ ನನಗೆ ಮಮಕಾರ ಕೊಡಲಿ, ಕರೆಪಿನ ಕಂಜಿ ಅಂತ ಹೇಳಿ ನನಗೆ ಮಮಕಾರ, ತತ್ತನ್ನ ಬಿಡು ಪೂಜೆ ಅಂತ. ಈ ನಾವು ತಪ್ಪುವಾರು ದೈವ ಪರವಾಗಿ ಮಾತಾಡಬೇಕು. ಕಾಲ ಸಮಯ ಸಂದರ್ಭ ಅಲ್ಲಿ ಹೇಗೆ ಬಂತು ಅದೇ ರೀತಿಗೆ ಎಲ್ಲಿ ಕೂಡ ನಮ್ಮ ಆರಾಧನಾ ಪ್ರಕ್ರಿಯೆಯಲ್ಲಿ ಕೂಡ ಹೆಚ್ಚು ಕಡಿಮೆ ಬರುವಂತ ಹೊತ್ತಲ್ಲಿ ನಾವು ದೈವದ ಪ್ರತಿನಿಧಿಯಾಗಿ ಇರಬೇಕು ಅಂತ ಅವನ ಆ ರೀತಿ ಬದುಕಿದ್ರೆ ಅವನ ಮರಣ ನಂತರ ಕೂಡ ಸಾರ್ಥಕ್ಯತೆ ಬಂತವನಿಗೆ. ಕರೆಕ್ಟ್. ಎಸ್ ಅಭಿಲೇಶ್ ಅವರು ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಸರ್? ಜನಾರ್ದನ್ ಬಂದು ಮೂರ್ತಿ ಜನಾರ್ದನ್ ನಳಿಕೆ. ನಮಸ್ತೆ ಸರ್. ನಮಸ್ತೆ ಜನಾರ್ದನ್. ನಮಸ್ತೆ. ಮೂರು ಜನಕ್ಕೆ ನಮಸ್ತೆ. ಅಭಿಲಾಷ್ ಚೌಟಿಯಲ್ಲಿ ನಮ್ಮ ಪರಿಚಯ ಉಂಟು. ಪಲ್ಲೆ ಸರ್, ಪಾತ್ರೆ ಸರ್. ಅದೇ ಗೊತ್ತುಂಟು. ಈಗ ಎಣ್ಣೆ ಗೊತ್ತಂದ್ರೆ ಪಿಕ್ಚರ್ ಪೂರ ಅವು ಬರ್ತಿನಟ್ಟು ಅಂತ ದೈವದ ಬಗ್ಗೆ ಮಾತ್ರ ಕೆಲವರಿಗೆ ಗೊತ್ತಿದ್ದ ಮಾತ್ರ ಗೊತ್ತಾಂದ್ರಿ. ನಾವು ಮಲ್ಜಿನ ತಪ್ಪುದ ಅಲಜಿಂದ್ರಿ ನಮ್ಮ ಅಭಿಪ್ರಾಯ ಸ್ವಂತ ನಮ್ಮ ಬಕ್ಕ ಕೆಲವರು 5 ಪಂಡ್ಯರು ಕಾಸು 10 ಲಕ್ಷ ಖರ್ಚಾಪುಂಡು 30 ಲಕ್ಷ ಅವು ಅಕ್ಕುಲೆಗೆ ಅಂಚಿನ ಕಟ್ಟುನಾಯ ಬೋರ್ಡು ದರಿಪುನಾಯ ಬೋರ್ಡು ಅಕ್ಕುಲೆ ಮಲ್ಪುಂಡು ಗೊತ್ತಾನತ್ತೆ. ಅಕ್ಕುಲೆ ಮಲ್ಪುಂಡು ಮೊಕ್ಕಳು ಇತ್ತ 6 ಅಭಿಲೇಷ ಚೌಟಿಯರು ಪಂಡ್ಯರು ಅವು ದಲ ಅಕ್ಕುಲು ಮಲ್ತಿನಟ್ಟು ಈಗಿಂದ ಇತ್ತ ದುಮ್ಮದ ಅಕ್ಕುಲು ದುಮ್ಮದ ಎಂಗುಲು ದುಮ್ಮದ ಪಾಲ್ದ ಅಕ್ಕುಲು ನೇಮ ಕಟ್ಟು ನಕ್ಲೆಗೆ ಹಾಪುಜಿ ತಬತ್ತರ ಕಟ್ಟೋಡು ಬಲಿಪೋಡು ದುಮ್ಮು ಪೂರ ನೀಯತ್ತಿರು ಮಲ್ತಿನ ನೇಮ ಎಂಗುಲು ಮತ್ತೆ ನೀಯತ್ತಿರು ಮಲ್ತ ನಕ್ಲೆಗೆ ಹಾಪುಜಿ ಕೆಲವರಿಗೆ 6 ಪಂಡ್ಯರ ತೆಗಡೋಡಿ ಅಭಿಲಾಷ ಚೌಟಿಯರಿಗೆ ಗೊತ್ತು ಎಂಗುಲು ಮತ್ತೆ ನೀಯತ್ತಿರು ಬತ್ತು ಮಲ್ಪು ಆರ್ಲ ಮತ್ತೆ ಕೆಲವು ಮಧು ಪಂಡ್ರೆ ಬೈದ್ಯರು ಕೆಲವು ಗೋಡಿಗೆ ಬಕ್ಕ ನಾ ಪಿಕ್ಚರ್ದ ಬಗ್ಗೆ ಎಂಗ್ಲಿಗೆ ಬಾರಿ ಇಷ್ಟ ಉಂಟು. ಬಕ್ಕ 6 ಮಲ್ದಿನ ಪಿಕ್ಚರ್ ಆಯ್ತು ಸೂಪರ್. 4 ಪಂಡ್ರೆ ಮತ್ತೆ ಮಾತೆರೆಗಳು
ಗೊತ್ತಾನ ಈ ಲೋಕ ಗೊತ್ತಾನ ನಮ್ಮ ಇಂಡಿಯಾಗೆ ಅಷ್ಟೇ ಇದೇ ರಾಷ್ಟ್ರಗಳು ಗೊತ್ತಾನ ಅಂಚದು ನಮ್ಮ ಇಕ್ಕೆ ಮಸ್ತ್ ಪ್ರೋತ್ಸಾಹ ಕೊರ್ಪ ನಮ್ಮ ಒಂದು ಪಂದ್ರೆ ಬಡದು ಜನಾರ್ದನ್ ಸರ್ ಒಂಜಿ ದಯಮಾಲ್ತದೆ ಇರ್ನ ಈ ಪಾತ್ರ ಕೊಡಿತನ ಪನ ಈ ಪಿಕ್ಚರ್ ತೀರ ಬಾರಿ ಖುಷಿ ಅಂಡ್ ಪಿಕ್ಚರ್ ಅತೆ ಅತ್ತೆ ಹೆಂಗ ಖುಷಿ ಆಗುತ್ತೆ ಗೊತ್ತಂడి ದೈವದ ಬಗ್ಗೆ ಇಂಡಿಯಾಡ್ದು ಕಿದೆ ಬೋಡತ್ತೆ ನಿಜ 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 ವಿಡಿಯೋದಾಗಲಿ ಗೊತ್ತಿದ್ದೆ ನಮ್ಮ ದೈವ ಎಂಚ ಉಂಟು ಬಂದ ವಿಡಿಯೋ ಬೋಪುನು ಪೂರ ಬೋಪುನು ವಿಡಿಯೋನು ಮತ್ತೆ ಕೆಲವು ವಿಡಿಯೋ ದೈವ ಕಟ್ಟಲಾಗಲ್ಲ ದೈವದ ವಿಡಿಯೋ ಮಲ್ಪೆರ ಬಲ್ಲಿ ಅವು ಮಲ್ಪೆರ ಬಲ್ಲಿಂದ ಆ ವಿಡಿಯೋ ಮಲ್ಪೆರ ನಿಜವಾದ ಬಲ್ಲಿ ದೈವ ಕಟ್ಟುದು ರಾಹುಲಿಗನ ಈತ ರಾಹುಲಿಗನ ವಿಡಿಯೋ ಮಲ್ಪೆರ ಅವತ್ತೊಂದು ಪೂರ ಒಂದು ಪಿಕ್ಚರ್ ಅವು ಇಂಚ ಒಂದೊಂದು ಸಜಪಾದಿನಿ ಇಂಚ ಆಪುಂಡು ನಿಜ ನಿಜ ಇಂಚಿನ ಘಟನೆ ಆಪುಂಡು ಇನ್ನು ಮಾತ ನೀವು ನಂಬಿಕೆದ ಮಿತ್ತು ಪೋಡು ಈ ನಂಬಿಕೆಯನ್ನು ಹಾಲು ಮಲ್ಪೆರ ಬಲ್ಲಿ ಬಂದು ಐದು ಸಜಪಾದಿರು ಓಕೆ ಓಕೆ ಜನಾರ್ದನ್ ಸರ್ ಒಂಜಿ ವಿಚಾರ ಎಂಕುಲು ಇರ್ನಾ ತೆರೆದಿನಕ್ಲು ಅತ ಈ ದೈವದ ವಿಚಾರ ನಾನು ಒಂಜಿ ವಿಚಾರ ಒಂಜಿ ಕುತೂಹಲಕ್ಕೆ ಏನೊಂದುಲ್ಲ ಇರೇಗ ಆ ಪಿಕ್ಚರ್ ಓವು ದೃಶ್ಯ ಮಸ್ತ್ ಇಷ್ಟ ಅಂಡ್ ಸರ್ ಓವು ವಿಚಾರ ಮಸ್ತ್ ಇಷ್ಟ ಅಂಡ್ ಇರೇಗ ಹೆಂಗ್ ಲಾಸ್ಟ್ ಫಸ್ಟ್ ಆ ಪಿಕ್ಚರ್ ಶುರುವುದು ಲಾಸ್ಟ್ ಮುಟ್ಟಲು ಎಡ್ಡಂಡು ಯಾನು ಒಂಜಿ ಚೂರು ತೂವೊಂದು ಬತ್ತೆ ಅಂದ ಲಾಸ್ಟ್ ಸೀನ್ ಉಂಡತ್ತ 20 ನಿಮಿಷದ ಅವೆಂತಾಲ ಪಂಟಾಗಿದೆ ಯಾಕಂದ್ರೆ ಒಂಜಿ ಮನುಷ್ಯಾಗ ಬೇತೆ ಜಾತಿದಾಗ ನಲಿಕೆದಾಗಿ ಅತ್ತನ ಪರ ಹೋಗು ಪಂಬದಾಗ ಅತ್ತ ದರಿಪುನರಿಗೆ ದರಿಪಡು ಒಂದಿಜ್ಜಿ ಪಿದಾದಾಗ ಒಂಜಿ ದೈವ ಬತ್ತಂದ್ರೆ ಎಂಚಿನ ಆಪುಂಡು ಬಂತಿನ ಇಟ್ಟು ಮಂಜಿ ಪದೇರು ನಂಬಿಕೆದ ಮಿತ್ತು ಬೋಪಿನತ್ತೆ ಹೌದು ಯಾಕಂದ್ರೆ ಪಿಕ್ಚರ್ ನಲಿಕೆದಾಗ ಕಡದಿನತ್ತು ಪಂಬದ ಕಡದಿನತ್ತು ಪರವೆ ಕಡದಿನತ್ತು ಏರ್ ಬೇತೆ ಕಡ ಅವು ಪಿಕ್ಚರ್ ತಜಿ ಬದಿನತ್ತೆ ನಿಜ 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 ಸರ್ ಐಟೆಂಗ್ ಬಾರಿ ಐಟ್ ದಾಲ್ 6 ನಂಬರ್ ಅರಿಗೆ ನಮ್ಮ ಓಲ್ಲ ನಮ್ಮ ನಲಿಕೆ ಜನಾಂಗ ಅರಿಗೆ ದಾಲ್ ಎನ್ನ ವೈಯಕ್ತಿಕವಾದ ಅರಿಗೆ ಮಸ್ತ್ ಥ್ಯಾಂಕ್ಸ್ ಮಾಡೋದಿಲ್ಲ ಯಾಕಂದ್ರೆ ಲೋಕ ಗೊತ್ತಾಂಡು ದೈವದ ಕಾರ್ಣಿಕ ನಿಜ ನಿಜ ಅವಕಾಶ ತೆಜಪಾಡು ಮಾತ್ರ ಅವೇನು ಸರಿ ನೇಮ ತೂಡಂಡ ನೇಮದ ಕಲಕ್ ಬತ್ತು ತೂಡ ಆಚಾರ ವಿಚಾರ ಅವರು ಆಚಾರ ವಿಚಾರ ಪೂರ ತೊಜಪದಿರತ್ತೆ ಸುಟ್ಟು ತೊಜಪದಿರ ಮಾತ ಕೊಡಿಯ ಟಾಪಿನ ಪೂರ ತೊಜಪದಿರತ್ತೆ ಬಾರಿ ಪೊರ್ಲುದ ಪಾತ್ರ ಸರ್ ಬಾರಿ ಖುಷಿ ಅಂಡ್ ಈರೊಂಜಿ ಕರೆ ಮಲ್ತಿನಕ್ಲ ಒಂಜಿ ಈ ಒಂಜಿ ಅರ್ಥಪೂರ್ಣವೆನಿಸ ವಿಚಾರ ತೂಕ ಬತ್ತನ್ ಥ್ಯಾಂಕ್ ಯು ಸರ್ ಸೊಲ್ಮೇಲೆ ಪಾತ್ರ ಒಂಜಿ ಕಡೆಟ್ ಮೇಟ್ ವರ್ಕ್ನೆ ಬಂದಿರತ್ತೆ ಈ ಮೂಜಿ ಜನಾಂಗ ದುಂಬು ಎಂಕ್ಲ ಹಿರಿಯಕಲು ಬಂದಿನ ನಾನು ತೂತಿನಲ್ಲ ಈ ಕುಟುಂಬದ ದೈವಲೆ ಅಗೆಲು ಪುರ ಸೇವೆ ಆನಾಗ ದರ್ಶನ ಗಿರ್ಶನ ದಾಳಿ ಖಾಲಿ ಕುಟುಂಬದ ಕೈ ಕುಟುಂಬದ ಹಿರಿಯೊತ್ತು ಪಂಜು ಅಂಜುವತ್ತು ಹಿರಿಯೊತ್ತು ಪಂಜು ಕಾಲುಗಳಿಗೆ ದೈವ ಪ್ರವೇಶ ಸಂತೋಷ ಆತನ ಈ ನುಡಿ ಕೊಡ್ತಿನಲ್ಲ ಉಂಡು ಪಂಜು ಲೈಕ್ ಓ ಕಲ್ಲುಟ್ಟಿ ಮಣದತ್ತು ಕುಟುಂಬದ ಪಂಜುಲಿಯ ಪ್ರವೇಶ ಅದು ವರ್ಣ ಸೇವೆ ಸಂತೋಷ ಆತನ ಬನ್ಪಿನ ಈ ಸಿರಿ ಪ್ರವೇಶದ ಒಂಜಿ ಪ್ರಕ್ರಿಯೆ ಅವು ಆ ಪೊರ್ತುಗೆ ಅಕ್ಲೆ ಎನ್ನಂದೆ ಬರ್ಪಿನ ಅಂಜ ದೈವದ ಪ್ರವೇಶ ಆಚೆ ಉಂಡತ್ತೆ ದರ್ಶನ ಪಾತ್ರೆ ನಕ್ಲೆ ಅವಡು ಅಕ್ಲೆಗ್ ಪಾತ್ರೆ ಹಾಕಿ ದುಂಬೆ ಆವೇಶ ಆತನು ಐದು 1000 ಬೆಲೆ ದಿಕ್ಕೊಂಡು ಕಡೆಕ್ ನೆತ್ತ ಗುರ್ತದ ತಿಕ್ಕಿ ಹೋಗನೆ ಬಾಳೆ ಅದು ಬೊಕ್ಕ ಐಕೊಂಡು ನಿಯಮ ಉಂಟು ಓಕೆ ಎಸ್ ಸರ್ ಬರ್ಪೆ ಚೌಟ್ರೆ ಬರ್ಪೆ ಜೊತೆಗೆ ತಮ್ಮಣ್ಣ ಶೆಟ್ರು ತಾವು ಈ ಚಿತ್ರದಲ್ಲಿ ಗಮನಿಸಿರುವಂತಹ ಪ್ರಮುಖ 3 ಅಂಶಗಳು ಅಂದ್ರೆ ಒಳ್ಳೆಯ ಅಂಶಗಳು ನನ್ಗೆ ಬಹಳ ಖುಷಿಯಾಗಿದೆ ಅಂತ ಬಂದಾಗ ಯಾವ್ದು ನೋಡಿ ಆರಂಭದಲ್ಲಿ ಒಂದು ನಾನು ಹೇಳಿದಲ್ಲ ಆಸ್ತಿ ಕೊಟ್ಟಾದ್ರೂ ನನಗೆ ದೈವ ಬೇಕು ದೈವ ಇದ್ರೆ ಮಾತ್ರ ನನಗೆ ನೆಮ್ಮದಿ ಅಂತ ಸುರುವಿನ ಒಂದು ಅದು ಆ ಒಂದು ಸನ್ನಿವೇಶ ಇನ್ನೊಂದು ಕೊನೆಗೆ ಇದಾಗುವಾಗ ಏನು ಎಲ್ಲರನ್ನ ಇನ್ನೊಂದು ಏನಂತ ಹೇಳಿದ್ರೆ ಈಗ ಬರೀ ಎಲ್ಲರೂ ನೋಡಿದ್ದೇನಂದ್ರೆ ದೈವಾರಾಧನೆಯ ಆವೇಶವನ್ನ ಇದನ್ನು ನೋಡಿದ ಅದಲ್ಲ ದೈವಾರಾಧನೆ ಅಂತ ಹೇಳಿದ್ರೆ ಅನೇಕ ಜನರಿಗೆ ದೈವಾರಾಧನೆ ಅಂತ ಹೇಳಿದ್ರೆ ಬರೀ ಒಂದು ವರ್ಷದ ಜಾತ್ರೆ ಮಾಡೋದೊಂದು ದೈವಾರಾಧನೆ ಅಂತ ಇರ್ತದೆ ಆದರೆ ದೈವಾರಾಧನೆ ಎಂಬುದನ್ನು ವರ್ಷದ ಜಾತ್ರೆ ಮಾಡುವುದು ಒಂದು ಚಿಕ್ಕ ಪ್ರಕ್ರಿಯೆ ನೆನಪಿಡಿ ಅದರ ನಂತರ ಅನೇಕ ಕಾರ್ಯಕ್ರಮಗಳು ಅವ್ರಿಗೆ ಗದ್ದೆ ಇದ್ರೆ ಗದ್ದೆ ಇದು ಮಾಡಬೇಕು ಅದಕ್ಕೆ ಪೂಕರೆ ಮಾಡಬೇಕು ಬಾರೆ ಹಾಕಬೇಕು ಗಣಗಳು ಬರಬೇಕು ಬೇರೆ ಬೇರೆ ಕಾರ್ಯಕ್ರಮಗಳು 12 ಸಂಕ್ರಮಣ ಚೌತಿ ನವರಾತ್ರಿ ಇದೆಲ್ಲವೂ ಇದೆ ಇದೆಲ್ಲವೂ ಸೇರಿದಾಗ ಒಂದು ವ್ಯವಸ್ಥೆ ಅಂತ ಇದೆ ಅದರೊಟ್ಟಿಗೆ ಒಂದು ದೈವಕ್ಕೆ ಒಂದಷ್ಟು ಎಲ್ಲ ಬೇರೆ ಬೇರೆ ಜಾತಿಗಳ ಸಂಬಂಧ ಇದೆ ಒಂದಷ್ಟು ಧರ್ಮಗಳ ಸಂಬಂಧ ಇದೆ ಒಂದಷ್ಟು ಕುಲಕಸುಬುಗಳ ಸಂಬಂಧ ಇದೆ ಈಗ ಈ ದೈವದ ಕಾಲದಲ್ಲಿ ಒಬ್ಬ ಕುಲಾಲ ಮೂಲ್ಯ ಅಂತ ಕರಿತೀವಿ ಮೂಲ್ಯನ್ನ ಅಂತೇಳಿ ಅಮೂಲ್ಯವಾದ ವಸ್ತುಗಳನ್ನ ಹಿಡಿಯೋ ಮೂಲ್ಯ ಅವರಿಗೂ ಒಂದು ಜವಾಬ್ದಾರಿ ಇದೆ ಏನಿರ್ತದೆ ಮುಂಚಿನ ಕಾಲದಲ್ಲ ಲೈಟ್ ಹಾಕಲಿಕ್ಕಿಲ್ಲ ಅವರೆಲ್ಲ ಬೇಕಾಗುವ ತಿಬಿಲೆಗಳನ್ನೆಲ್ಲ ಮಣ್ಣಿನ ಹಣತೆಗಳನ್ನೆಲ್ಲ ದರಿ ಮತ್ತು ಅದಕ್ಕೆ ಸುತ್ತಕ್ಕೆ ಹಾಕಿ ಇಡುವ ಜವಾಬ್ದಾರಿ ಮತ್ತು ದೈವದ ಅಮೂಲ್ಯವಾದ ವಸ್ತುಗಳನ್ನ ಇಟ್ಕೊಳ್ಳೋದು ಆಯುಧಗಳನ್ನು ಮತ್ತೊಂದು ಇರುವಂಥದ್ದು ಅದೆಲ್ಲ ಇರ್ತದೆ ಹಾಗೆ ಇಂಥ ಬೇರೆ ಬೇರೆ ಇರ್ತದೆ ಈಗ ಇದು ಒಂದು ಮಾತ್ರ ಅದರಲ್ಲಿ ಬೇಕಿತ್ತು ಅಂತ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ ಅದರಲ್ಲಿ ಒಂದು ಮೂರ್ತಿದಾರಿಕೆ ಮತ್ತು ಆಗಿನ ಕಾಲದ ಗುತ್ತಾಯ ಇರ್ತಿದ್ರೆ ಇನ್ನೂ ಕಂಟ್ರಿಗಿಂತಲೂ ಆ ಕಂಟ್ರಿ ಕುಡಿಯೋ ಬದಲು ಗುತ್ತಾಯದಲ್ಲಿ ಕಲಿ ಕುಡಿತಿದ್ರೆ ಒಳ್ಳೇದಿತ್ತು ಯಾಕಂತ ಹೇಳಿದ್ರೆ ದೈವಾರಾಧನೆ ಮತ್ತು
ಪಂಚಾಮೃತ ಕಲಿಗೂ ಒಂದು ನೇರವಾದ ಸಂಬಂಧ ಇದೆ. ಇನ್ನೊಂದು ಇದು ಇದು ಕಲ್ಪನೆ ಅಲ್ಲ, ಯಾಕೆ ಬೇಕು ಏನು ಬೇಡ ಅಂತ ಹೇಳುವಂಥದ್ದು ಇರಬೇಕು, ಇದ್ರೆ ಇನ್ನೂ ಒಳ್ಳೇದಿತ್ತು. ಮತ್ತೆ ಇನ್ನೊಂದು ಯಾಕಂತ ಹೇಳಿದ್ರೆ ಎಲ್ಲ ಇದರಲ್ಲಿ ಬರುವಂತ ಈ ಬಿಲ್ಲವರ ಪಾತ್ರವು ದೈವಾರಾಧನೆಯಲ್ಲಿ ಜಾಸ್ತಿ ಇದೆ. ಇನ್ನೊಂದು ಕೋನಗಳು ನೋಡಿ, ಕೋನಗಳು ದೈವಾರಾಧನೆಯಲ್ಲಿ ಬಾರಿ ಇದೆ. ಎರುಮಾನಿ ಅಂತ ಹೇಳ್ತಾರೆ, ಬೋರಿಮಾನಿ ಅಂತ ಹೇಳುದಿಲ್ಲ. ಏರು ಬಿತ್ತ ಅಂತ ಹೇಳ್ತಾರೆ, ಬೋರಿ ಬಿತ್ತ ಅಂತ ಹೇಳುದಿಲ್ಲ. ಮತ್ತೆ ಕುಲ್ಕುಂದ ಏರು ಜಾತ್ರೆ ಅಂತ ಇದೆ, ಅದನ್ನು ಭಾರಿ ಚೆನ್ನಾಗಿ ತೋರಿಸಿದ್ದಾರೆ ಅವರು. ಒಂದು ಇದನ್ನು ಅವಾಗೆಲ್ಲ ಆಗಿನ ಕಾಲದ ಒತ್ತೆ ಓಡಿಸುವುದಂತ ಇತ್ತು. ಒತ್ತೆ ಓಡಿಸುವಾಗ ಅದಕ್ಕೆ ಆದಂತ ಈಗಿನಾಗೆ ಸಾಲು ಹೊಡೆಯುವುದಂತಲ್ಲ, ಒತ್ತೆ ಹೊಡೆದು ಅದಕ್ಕೆ ಆಗಿನ ಕಾಲದ ಬಹುಮಾನಗಳಿತ್ತು. ಅದೆಲ್ಲ ಬಾರಿ ಅದನ್ನೆಲ್ಲ ಚಂದ ಇಟ್ಟಿದ್ದಾರೆ. ಸಾಧಾರಣವಾಗಿ ಅಲ್ಲಿ ಏನು ಅಂತ ಹೇಳಿದ್ರೆ, ನಾವು ಸಿನಿಮಾದ ಒಂದಷ್ಟು ಭಾವನೆಗಳಿರ್ಬೋದು, ಆ ಉಡುಗೆ ತೊಡುಗೆ ಮತ್ತೆ ಆ ಎದುರು ಸಿರಿಯನ್ನು ಹೊರಗೆ ಬಿಟ್ಟು ಎದುರು ಕಾಲಿಟ್ಟದ್ದು, ಮತ್ತೆ ಇದು ಈ ನೋಡಿ ಈ ತಲೆಗೆ ಇಲ್ಲಿ ಹಾಕುವಂತ ಚುಕ್ಕೆಗಳಲ್ಲಿ ಆತ ಒಬ್ಬ ಪ್ರಬುದ್ಧವಾದಂತ ವೇಷ ನರ್ತಕ ಅಂತ ಗೊತ್ತಾಗುವುದಿಲ್ಲ ಅಂತ ಹೇಳಿದ್ರೆ, ಆ ಸೂಕ್ಷ್ಮವಾದಂತ ಇದನ್ನು ಹಾಕಿದಾಗ ಅದು ಸರಿಯಾದ ಇದರಲ್ಲಿ ಬಂದಾಗ ಆತನ ಮುಖವರ್ಣಿಕೆಯಲ್ಲಿ ಗೊತ್ತಾಗುವುದು. ಒಂದು ದೈವಾರಾಧನೆಗೆ ಯಾಕೆ ವಿಶೇಷ ಮಹತ್ವ ಅಂತ ಹೇಳಿದ್ರೆ, 80 ವರ್ಷದ ಮುದುಕನು 20 ವರ್ಷದ ಒಬ್ಬ ಯುವಕನು ಎರಡೂ ನಮಗೆ ನೋಡಿ ಅವರು ಅಲ್ಲಿಯವರೆಗೆ ಅವನು ಹೀಗೆ ಬಗ್ಗಿಕೊಂಡ ಜೊಲ್ಲಿದ ಆ ಹಳದಿಯಾದಂಥ ಅರದಳವನ್ನು ಹಾಕಿದ ನಂತರ ಅವನು 80 ವರ್ಷ 20ಕ್ಕೆ ಇಳಿಯುವಂಥದ್ದು ದೈವಾರಾಧನೆಯ ಅತ್ಯಂತ ಶ್ರೇಷ್ಠವಾದ ವಿಚಾರ. ಮತ್ತೆ ಯಾಕಂತ ಹೇಳಿದೆ, ಇಲ್ಲಿ ಏನು ಎಂಥದೇ ಹೇಳ್ಬೋದು, 2 ವಿಚಾರದಲ್ಲಿ ನಾನು ದೈವಾರಾಧನದ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಕ್ಕೆ. ಒಂದು ಆ ಕಲ್ಕುನೆ ಅಂತ ಹೇಳ್ತಾರಲ್ಲ, ಇದು ಗೊಬ್ಬೆ. ಈ ಗೊಬ್ಬೆ ನಿಮ್ಗೆ ನಾಳೆ ನೀವು ಪ್ರಯತ್ನ ಮಾಡಿ ಅಲ್ಲ, ಯಾರೇ ಬೇಕಾದ ಪ್ರಯತ್ನ ಮಾಡಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನಾಭಿಯ ಒಳಗಿಂದ. ಅದಕ್ಕೋಸ್ಕರವೇ ದೈವ ನರ್ತಕನನ್ನೋ ಚಾಕ್ರಿ ವರ್ಗ ಒಬ್ಬ ಪಾತ್ರಿಯನನ್ನೋ ಯಾರ ಒಬ್ಬನನ್ನು ಮಾತ್ರ ಲಕ್ಷಾಂತರದಲ್ಲಿ ಆಯ್ಕೆ ಮಾಡುವಂಥದ್ದು ಏನಂತ ಹೇಳಿದ್ರೆ, ಒಂದು ಪ್ರತ್ಯುತ್ಪನ್ನ ಶಕ್ತಿ ಅಂತ ನೀವು ಹೇಳಿದಾಗ ನಿಮಗೆ ಒಂದು ಉತ್ತರ ಕೊಡುವಂಥದ್ದು. ಇದು ದೈವಾರಾಧನೆಯ ಶ್ರೇಷ್ಠ ವಿಚಾರ. ಅದು ಅಲ್ಲಿ ಆ ಮುಖವರ್ಣಿಕೆ ಇರ್ಬೋದು, ಮುಖದ ಮೇಲೆ ಹಾಕಿದ ಚುಕ್ಕಿಗಳಿರ್ಬೋದು, ಆ ಕೆಂಪಿನ ಬಣ್ಣದ ವರ್ಣದ ಇದಿರ್ಬೋದು, ದಂಡೆಕಾಜಿ, ತಲಪಟ್ಟ, ಅದರ ಒಳಗೆ ಅಡಿಯಲ್ಲಿರುವಂತಹ ಇದು ಕೇಪಲ ಹೂವಿನ ಇದು. ಮತ್ತೆ ಒಂದು ಅಲ್ಲಿ ಬೇಕು ಇಂತಿದೆ, ಎಲ್ಲಿಯಾದರೂ ಅಲ್ಲಿ ಒಂದು ಕಾಡಿನ ಬುಡದಲ್ಲಿಯೇ ಇದು ನೇಮಗಳು ಜಾತ್ರೆಗಳು. ಆದ್ದರಿಂದ ಕಾಡಿನಂತಿನ ಒಂದು ಬುಟ್ಟಿಯಲ್ಲಿ ಆ ಒದುಲನ್ನ ಸಾಮಾನುಗಳನ್ನ ಒಂದಿಷ್ಟು ಇಡಬೇಕಿತ್ತು. ಅದು ಇಲ್ಲಿ ಇರಲಿಲ್ಲ, ಗೋಣಿಯಲ್ಲಿತ್ತು. ನಿನ್ನೆ ಹೇಳಿದೆ, ಅದು ಬಿಟ್ಟರೆ 1-2 ಜನ ಬಿಟ್ಟರೆ ಏನಾಗಬೇಕು, ಏನು ನಮಗೆ ದೃಶ್ಯದಲ್ಲಿ ಕಾಣ್ತದೆ ಅದ್ಯಾವುದು ಲೋಪ ಇಲ್ಲದ ರೀತಿಯಲ್ಲಿ ಮಾಡಿದ್ದಾರೆ. ಸಾಂಪ್ರದಾಯ ಮತ್ತೆ ದೈವಾರಾಧನೆಯ ಮೂಲ ತತ್ವಕ್ಕೆ ಸರಿಯಾಗಿ ಇಟ್ಟಾಗೆ ಮಾಡಿದ್ದಾರೆ. ಒಳ್ಳೆಯ ಉದ್ದೇಶದಿಂದ, ಒಳ್ಳೆಯ ಉದ್ದೇಶ ಮತ್ತೆ ಒಂದು ಒಳ್ಳೆಯ ಗುರಿ ಇಟ್ಟು ಮಾತ್ರ ಮಾಡಿದ್ದಾರೆ. ಇದೆ, ಖಂಡಿತ ಇದೆ. ಅಲ್ಲಿ ಎಲ್ಲಿಯೂ ನಮಗೆ ನಾವು ಈಗ ಇದನ್ನ ಸಾಂಸ್ಕೃತಿಕ ಇದು ಏನೇ ಆಗಲಿ ಎಂಬ ಒಂದು ತಾತ್ಸಾರ ಭಾವನೆಯಲ್ಲಿ ಮಾಡಲಿಲ್ಲ. ಅವರಿಗೆಷ್ಟು ಅನುಭವ ಇದೆ, ಅವರಿಗೆ ಯಾರನ್ನು ಮಾತಾಡಿದಾರೋ ಇದ್ದದ್ದನ್ನು ಬಾರಿ ಪ್ರಾಮಾಣಿಕವಾಗಿ ಮಾಡಿ ಮುಗಿಸಿ ಒಂದು ಸಿನಿಮಾ ಗೆದ್ದಿದ್ದಾರೆ. ಆದ್ದರಿಂದಲೇ ದೈವ ಭಾಷೆಯಲ್ಲಿ ಮಾತಿದ್ದಾಗೆ ನಿನ್ನ ಕೈ ನಾಲಗೆ ಗೆದ್ದಿಸಿಕೊಡ್ತೇನೆ ಅಂತ ದೈವ ಹೇಳಿದಾಗೆ, ಕೈ ನಾಲಗೆ ಜ್ಞಾನ ಪ್ರಜ್ಞೆ ಮೇಧಗಳು ಎಲ್ಲವನ್ನು ಗೆದ್ದಿಸಿ ಒಂದು ರೀತಿಯ ಭಾವನಾತ್ಮಕ ಅಲ್ಲಿ ದೈವ ಬಲ ಒಂದು ಶಕ್ತಿಯ ಒಂದು ಏನಾದ್ರೂ ಒಂದು ದೃಷ್ಟಿ ಬಿದ್ದಿದೆ ಆ ಕೆಲಸಕ್ಕೆ. ಇದು ಸ್ಪಷ್ಟ ಹೇಳ್ತೀರಿ. ಯಾಕಂದ್ರೆ ಬಿದ್ದಿದೆ. ರಿಷಬ್ ಶೆಟ್ಟಿ ಅವರ ಒಂದು ನಟನೆ ನೋಡಿದಾಗ ಆ ಸಂದರ್ಭ ಪಂಜುರುಳಿ ದೈವದ ಒಂದು ನಟನೆ ಮಾಡ್ತಾರೆ. ಯಾವ ರೀತಿ ಅಂತ ಬಂದಾಗ ತಾವು ಹೇಳಿದಾಗೆ ಸಿರಿಯನ್ನ ಆ ಕಡೆ ಈ ಕಡೆ ಮಾಡೋದು, ನಾವು ತಿರಿನ ಅಂಚಿಂಚಿ ಮನ್ಪುಲಕ ದೈವನಲ್ಲಿ ಎಸ್ ಆ ಒಂಜಿ ವಿಚಾರ ಆಯ್ತೊಟ್ಟಿಗೆ ಗುಳಿಗನ ಒಂಜಿ ವಿಚಾರ ಬಂದಾಗ 6 ಮಲ್ದಿನ ಅಂಚಿನವೆ ಆ ಪೊರಿ ತಿನ್ಪುನ ವಿಚಾರ ಹಿಡಿದು ಬೊಕ್ಕ ಆ ತೂಟೆಡು ಮಲ್ಪುನಂಚಿನ ಆರತಿ ಮಲ್ಪುನಂಚಿನ ವಿಷಯ ಸೂಕ್ಷ್ಮವಾದ ಮಲ್ದೆ ಆವೇಶ ಭಕ್ತದನ ಇಜ್ಜ ಶರೀರೋಡು ಮಾತ್ರ ಸ್ಪಷ್ಟವಾದ ಒಂಜಿ ಕ್ಷಣ ಮನುಷ್ಯನ ಶರೀರ ಪ್ರವೇಶ ಆದ ಉಪ್ಪುಂಡೇ ಪನ್ಪು ನಾವು ಎನ್ನ ಒಂಜಿ ದೈವಾರಾಧನೆದ ಯಾನೊಂಜಿ ಅನುಭವಿ ಅತ್ತು ದೈವದೊಂಜಿ ಭಕ್ತಿ ಒಂಜಿ ಕೈ ಎನ್ನ ಆರಾಧನೆ ದ್ರಾವಿಡ ಮೂಲದ ದೈವ ಬುಡ್ದು ಬೇತೆ ಎನ್ನದಾಲ ಎನ್ನ ದೈವ ಬೊಲ್ಪಲಕ್ಕ ದೇವ್ ಯಾನು ತುಯಿನ ಮಟ್ಟಡಿ ಯಾನು ಬಾರಿ ಸೂಕ್ಷ್ಮವಾದ ತೂತೆ ಅವು ಲಕ್ಕುನ ಶರೀರೋಡು ಮೋವಿಡು ಭಾವನೆಡು ಪ್ರತಿಯೊಂಜಿ ವಿಚಾರಗಳು ಆ್ಯಂಗಲ್ ಇಡ್ತುಲ್ಲ ಒಂಜಿ ಗಲಿಗೆ ಆ ಜನ ಒಂಜಿ ದಿಂತ ಪಿರೋಡು ಆಹ್ವಾನ ಶರೀರೋಡು ಪ್ರವೇಶ ಆದುಪ್ಪೇರ ಅವಕಾಶ ಉಂಟು ಸ್ಪಷ್ಟ ಅವು ಆಯರ ಬಲ್ಲಿಂದ ಬಂದ್ನಲ್ಲ ದಾಲಜ್ಜಿ ದಾಯ ಆಪುಜಿ ಪಂಡ ಇರೆಗೆ ಸಂಧಿ ಪ್ರಾರ್ಥನೆ ಅವು ವಿಷಯದಾದ ದೈವಾರಾಧನೆ ಎಂಚಿನ ಅಂದ ಕೇಂಡ ಅಲ್ಪ ಪ್ರಾರ್ಥನೆ ಕೊಡೊಂಜಿರೆಗ ಆ ಒಂಜಿ ಬೋಡಾಪುನಂಚಿನ ಐನ್ ಮಾತ ಪಾರ್ದಾದ ಇರೆಗೆ ಶರೀರೋಡು ಒಂಜಿ ಆ ಸುತ್ತಮುತ್ತ ಈಗ ಬೋಡಾಪುನಂಚಿನ ಬೆತೆ ಬೆತೆ ತಾಸೆ ವಾದ್ಯೋಲ್ ಮಾತ ಬತ್ತಿಪೆಟ್ಟಿಗೆ ತನ್ನಾತಿಗೆ ಶರೀರೋಡೊಂಜಿ ಸ್ಪರ್ಶ ಅವು ಇರೆಗೆ ಇತ್ತೆ ದಾಯಿಗೆ ದೀಪನೆ ಬಂಡ ಇರೆಗೆ ರಡ್ಡು ವಿಚಾರಗೂ ಬ್ಯಾಂಡ್ ವಾದ್ಯೋಲು ಜಾತ್ರೋಡು ಒಂಜಿತೆ ಮಿಲಿಟರಿಲ ಬ್ಯಾಂಡ್ ಉಂಡು ಅದನ್ನ ಬುಕ್ಕೊಂಜಿ ಎಟ್ಲು ದಯ ಮಾಡಿ ತಾಸೆಡ್ ಬಚ್ಚುಜಿರೆ ಇರೆಗೆ ಮ್ಯೂಸಿಕ್ ಭಾಷೆ ಜಾಸ್ತಿ ಆಯ್ನಾತ ಇರೆಗೆ ಶರೀರ ಏಪಲ ಬಚ್ಚೆಲಿಗೆ ಬೊಪ್ಪು ಜಾವೆ ಇರೆಗೆ ಒರದೋರ ಜೋಶ್
ಅಂಚ ಇರೆಗ ಅಂಚ ಎಂಚಿನಾನೆ ಆವಾಡು ಆ ಒಂಜಿ ಮಂತನ ಬೇಲೆ ಸರಿ ಆತ ಒಂಜಿ ಗಲಿಗೆ ಮಾತ್ರ ಅರ್ನ ಉಲ ಒಂಜಿ ಬಾಡಿಗೆ ಒಂಜಿ ಒಂಜಿ ಪಂಜುರ್ಲಿ ಗುಲಿಗೆ ಹೆಂದೆ ಅನ್ಪನೆ ಒಂಜಿ ದೈವಿ ಶಕ್ತಿ ಪ್ರವೇಶ 100% ಆತನ ಆವಡೆ ಐಟ್ ರಡ್ಡು ವಿಚಾರ ಎಂಜಿನ ಪಂಡ ಆದಲ ಅರೇನ ದಾಯ ಗೊತ್ತುಂಡ ಇರೆಗ ಅಲ್ಪ ಕೊಲ್ಲುದು ನಿಂಜ ಪಂಡ ಅಕಲು ಐನೊಂಜಿ ಪನ್ಪೆರತ್ತೆ ಸಾಹಿತ್ಯನೊಂಜಿ ಸಾಹಿತ್ಯ ಯಜ್ಞದ ಲೆಕ್ಕದೆ ತೊಂದಿರಕ್ಲಿ ಅಕ್ಲೊಂಜಿ ಬರೇ ಚಿತ್ರಣದ ಮಂತದ ಉಪ ಇರಕ್ಲು ಚಿತ್ರಣೊಂಜಿ ಸಾಹಿತ್ಯ ಯಜ್ಞದ ಲೆಕ್ಕದೆ ತೊಂದಿರಿ ಖಂಡಿತ ದೈವ ಒಲಿದನು 100% ಅಕ್ಲೆಗೈನ ಫಲ ತೆಗೆದು ಬೊಕ ಕೊಡೊಂಜಿ ನಮ್ಮ ಆಲೋಚನೆ ಮಾಡ್ಬೋದು ಕೊಡೊಂಜಿ ದೈವದ ಎಂಚಿನ ಪಂಡ ಪರಿಪೂರ್ಣತೆ ಬೊಕ ಇರೆಗೆ ಪೂರ್ಣತೆ ಇತ್ತಿನ ಬುಕ್ ಅಕ್ಲ ಅಂಚಿನ ಇರೆಗೆ ಒಂಜಿ ದೈವದ ಒಂಜಿ ಪೂರ್ಣ ಬೇಲೆ ಧರ್ಮಪ್ಪಡು ಅತನ ಬೇತೊಂಜಿ ಪಡ ಇನ್ನು ಪೂರ್ಣ ಮಂತದ ಐನ ಹಿಡಿದಕ್ಕ ಭಾರಿ ಜಾಗ್ರತೆ ಎಲ್ಲ ಪಡು ಕೆಲವು ಸರ್ತಿ ದಯಪಂಡ ಇರೆಗೆ ಇರೆಗ ಸಂತೃಪ್ತಿ ನಮ್ಮ ಐನು ಕುಡೋರ ಇರೆಗೆ ಯಶಸ್ಸು ಬರೋಡು ಯಶಸ್ಸುದ ಕಿಕ್ ಮಿನಿ ಬತ್ತನ ಚೂರು ಬತ್ತನಂದು ಗೊತ್ತಾಂಡ ಅವೇ ಸ್ಪೀಡೆಡ್ ಅವು ತಿರ್ಗದ ಹಾಕೊಂಡು ಒಂದು ಇರೆಗೆ ದೈವಾರಾಧನ ಮಾತು ಇರೇನು ಆರಾಧನೆ ಮಂತ ಇರೆಗೆ ದಾದಾಪ ನೋಡು ಅವು ಪನ್ಪುನು ನಿಕ್ಕಿ ಯಾನುಲ್ಲ ಇಪ್ಪೋ ಎಂಕ ಇರೆಗೆ ಎನ್ನ ಶರೀರ ಎನ್ನ ಗುಡಚಾಮುಂಡಿ ದೈವ ಎನ್ನ ಎಡ್ಡೆ ಮಂತದ ಎನ್ನ ಚೆನ್ನ ಮರ್ಯಾದೆ ಉರ್ತನ ಬಣ್ಣ ಬುಕ್ಕ ದಾನೆ ಅಪ್ಪ ಮಣ್ಣಾಗ ಯಾನ್ ಮರ್ಯಾದೆ ಎನರ್ದ ಆದ ಆಯ್ನೆ ಯಾನತ್ತನೇನು ಎನ್ನ ಪ್ಲಾನ್ ಎನ್ನ ಇಂದು ಬತ್ತಿ ಬೀಟಿಗೆ ದಾದಾಪನ ಬಂಡ ನೆಟ್ಟು ತಿಕ್ಕುನಂಚಿನ ಪ್ರತಿಕೂಲ ಸನ್ನಿವೇಶಲ ಮನುಷ್ಯನು ಪಾಮಾಜ್ ಬತ್ತ ಲೆಕ್ಕ ನೆಲಕ್ಕೆ ಪತ್ತಾದ ಬಣ್ಣ ಇತಿಹಾಸ ಉಂಟು ಇಜ್ಜಿ ಈ ವಿಷಯ ರಿಷಬ್ ಶೆಟ್ಟರ್ಲ ಪಂತೇರು ಎನ್ನ ದಾಲೆಜ್ಜಿ ಅರೆಗೆ ಎಸತ್ತು ಹೌದು ಪೋಯ್ನಿ ಎಸತ್ತದ ಕಿಕ್ ಬರ್ರೆ ಬಲ್ಲ ನಿಜಿ ಇನ್ನೇ ಈ ವಿಚಾರ ರಿಷಬ್ ಶೆಟ್ಟರ್ಲ ಬಂತೆ ಸರ್ ಸರ್ ನಿಜ ನಿಜ ಆರೆಗಾರ ಆನ ಮಿನಿ ರಿಷಬ್ ಶೆಟ್ಟರ್ಲ ಬಂದು ನಿಂದುವೆ ವಿಚಾರ ಕತೆ ಬರತೀನಿ ಅಂದ್ ಆಡ ಐದು ಬೊಕ್ಕ ಆಯ್ನ ಅಂಚಿನ ಪ್ರೆಸೆಂಟೇಷನ್ ದಾದೊಂಡು ಅವು ದೈವಿ ಇಚ್ಛೆ ಎಂದು ದೈವಿ ಶಕ್ತಿ ಅವು ಆ ಒಂದು ಪೋಯ್ನಿ ಇಂದು ಮಾತೆಲ್ಲ ಬೇತೆಲ್ಲ ಬೇತೆಲ್ಲ ಸಿನಿಮಾ ಬೈದ ಆದು ಬೈಜಿ ಓಡಿಬಿಟ್ಟದ ಐಟ್ ದಾಯಕಂದು ಕೇಂದ್ರ ಯಾನ್ ನಮಕ್ ಏನು ಇಂಚ ನಮತ್ ಅಡೆಗೆ ಸಿನಿಮಾನು ತೂದು ಬತ್ತನಾಕ್ಲಿ ಎಂಟು ಒಂಜಿ 2 ಜನ ಯಾನ್ ಎಂಚ ಬಂದಿರು ತೂಯರೆ ಪೋನಾಗ ಯಾನ್ ತರಕ ಮೇಕ ಮೀದು ಪೋಯಿನ ಸರಿ ಎಂಕ್ಲವು ದರ್ಶನ ನಾಗ ಚಪ್ಪಲ್ ದೆತ್ತ ದಯಪಂಡೋದು ಇನ್ನು ಎಂಕಟ ಪನ್ನ ಅನುಭವ ಇದು ಬರುಡುಂದ ಅಂಡ ಇರಡ ದಾದನ ಅಲ್ಲಿ ತೋಜೋಡತ್ತೆ ಕರೆಕ್ಟ್ ನಿಜ ಇರಡ ತೋಜೋಡದೆ ಅಪ್ಪ ತೋಜಿದನ ಅಲ್ಪ ತೋಜಿದನ ಅಲ್ಪ ಕಲೆದಿಂಜಿದನ ಪವರ್ ದಿಂಜಿನ ಪಕ್ಕ ಸಿನಿಮಾನೊಂಜಿ ಸಿನಿಮಾ ಅಂಡಲ್ಲ ಅವ ನಿಜವಾದ ಪಂಜುರ್ಲಿನ ಸೇವೆ ಅಂತ ಅಕ್ಲ ಮಲ್ದೇರಂತೆ ಬ್ಯೂಟಿಫುಲ್ ಎಕ್ಸ್ಪ್ಲೈನ್ಡ್ ಎಸ್ ಸರ್ ಜೊತೆಗೆ ಎಸ್ ಸರ್ ಅಭಿಲೇಶ್ ಚೌಟ ಬರ್ಪೆ ಸರ್ ಕೂಡ ಈ ಕಾಲರ್ ಅಲ್ಲಿ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ವಾಯ್ಸ್ ಗೆ ನೋಡಿ ಸರ್ ಹಲೋ ನಮಸ್ತೆ ಮೇಡಮ್ ಹಲೋ ನಮಸ್ತೆ ಸರ್ ಮುಂಜಾನಕಲ ನಮಸ್ತೆ ಮೇಡಮ್ ಇರ್ನಪುದರ ಒಳ್ಪಡ್ಲ ಮೇಡಮ್ ಮಿತಿನೆರೆಗ್ಲಾಕ್ಲೆ 2 ಜನಕ್ಕೆ ಬಿನ್ನೆರೆಗ್ಲ ನಮಸ್ತೆ ಮೇಡಮ್ ಪಾತಿಲ್ಲ ಮೇಡಮ್ ನಮಸ್ಕಾರ ದಾದಿ ಗೊತ್ತೇನೆ ಎಂಕ್ ಬಾರಿ ಮಲ್ಲಂಜಿ ಖುಷಿ ದಾದಿ ಗೊತ್ತೇನೆ ಅಮ್ಮನ್ಪಿನಿ ಆಟೋಡು ಇತ್ತೆ ಬ್ರಹ್ಮ ಬಲಾಂಡಿ ನಮ್ಮ ಒಂದು ಕೋರ್ದಬ್ಬಾರಾಗ ಮಂತ್ರ ದೇವತೆ ನಮ್ಮ ಕೊರಗಜ್ಜನ ಪ್ರತಿ ಒಂಜಿಲ ಯಕ್ಷಗಾನ ಮಲ್ಪುವೆರು ಬೊಕ್ಕ ನಮ್ಮ ಮತ್ತೆ ನಾಟಕೊಡು ಶಿವದೂತೆ ಗುಳಿಗೆ ಸಾಧಾರಣ 300 ಶೋ ಮಾಡ್ತಾನ ಅಂದ್ ಎನ್ನಲೆಕ್ಕೊಡು ಯಾಮನ್ಪಿನಿ ಪಿಕ್ಚರ್ ಉಂಡತೆ ಕನತಿರದೆ ನಮ್ಮ ಇಡೀ ಜಗತ್ತಿಗೆ ಗೊತ್ತಾಗತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ದೈವಾಲಯದ ಬಗ್ಗೆ ನಿಜ 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 ಪ್ರತಿ ವರಿಯಾಗಲ ದೈವಲ್ನ ಬಗ್ಗೆ ಒಂಜಿ ಮನುಷ್ಯ ಒಂದ್ ಒಂಜಿ ಎಚ್ಚರಿಕೆ ಕೊಡ್ಲೆ ಕಾಂಡ್ ನಿಜ 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 ಪ್ರತಿ ಒಂಜಿತ್ತೆ ಇನಿಯತ್ ಎತೋ ಮಲಮಲ್ಲ ರಾಜನ್ ದೈವಲ್ನ ಯಕ್ಷಗಾನ ಮಲ್ತದೇರು ಬ್ರಹ್ಮ ಬಲಾಂಡಿ ಬಂಡ ಅವರ ಮೈಕೊಕ್ಕೇರು ನಂಗೆ ನಿಜ 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 ಅಂಚಿನ ಬಲಾಂಡಿನ ಆತಲು ಬಬ್ಬರಿಯನ ಆತಲು ಕೋರ್ದಬ್ಬಾರಗ ಆತಲು ಮೈಮೇದ ಮಂತ್ರದ ಆತೆ ಆತಲು ಬೊಕ್ಕ ಕೊರಗಜ್ಜನ ಆತಲು ಬೊಕ್ಕ ನಮ್ಮ ಗುಳಿಗನ ನಮ್ಮ ನೆಟ್ 7 ನೆಟ್ ಭಗವತಿ ಮೇಡಮ್ ಓಕೆ ಓಕೆ ಮೇಡಮ್ ಇತ್ತ ಅಂಚನ ಇಂಚಿನ ಪುರ ಒಂಜಿ ಚಲನಚಿತ್ರ ಅಥವಾ ಇಂಚಿನ ನಾಟಕ ಯಕ್ಷಗಾನ ಮಾತ್ರ ನನ್ನಲಾತ ನಮಕ್ ಈ ಕಾರ್ಣಿಕ ಶಕ್ತಿಲೇನೆ ತೆರಿಪೋನ ಅಂಚಿನ ಒಂದು ವಿಚಾರ ಅಪ್ಪಣ ಅನ್ಪ ಪ್ರತಿ ಒಂಜಿ ಬಾಲೆಗಳು ಉಂಟೆ ನನ್ನದ ಜೋಕುಲ ಇಂಚಿನೆ ಗೊತ್ತುಂಡಿ ಮೊಬೈಲ್ ಬೂರ್ದ ಅದು ಗೊತ್ತುಂಡು ಕರೆಕ್ಟ್ ಇಂಚಿನ ಮಾತಾಡದೆ ನಾಟಕಡು ಪಿಕ್ಚರ್ಡು ಯಕ್ಷಗಾನಡು ಮಾತ ತೂಂಡನೆ ಒಂತೆ ಜೋಕುಲ ಮಂಡೆಗಳ ಕೊಗ್ಗುನು ಒಕ್ಕ ಇಂಚಿನ ಗೊತ್ತದೆ ದಾಲ ಒಂಜಿ ಪಿಕ್ಚರ್ ಉಂಡತೆ ದಾಲ ಒಂಜಿ ಅರ್ಧ ಚಾಟಿ ಪಾರ್ದಿ ನಂಚಿನಕ್ಲೆ ಇಂದಲ್ಲ ತೊಜ್ಪಾವುಜೇರು ನಿಜವಾದಲ ಉಂಡತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಚಿನ ಸಂಸ್ಕೃತಿ ಉಂಡದುಲೆ ಅಂಚಿನೇನೆ ತೊಜ್ಪದೆ ಸೀರೆ ಪ್ರತಿ ಒಂಜಿ ಡ್ರೆಸ್ ಏತ್ ಗೌರವ ಕೊಡ್ದು ಮಲ್ತದೇರು ಪಿಕ್ಚರ್ ಒಕ್ಕ ದೈವ ದೇವರನ ಬಗ್ಗೆ ಐದು ಧ್ವಜಪಾಯರು ಬಂದುಂಡತೆ ಜನಕಲೆಗೆ ನಂಬಿಕೆ ಕಮ್ಮಿ ಆಪುಜಿ ಹೆಚ್ಚಾಪಿನಿ ನಿಜ 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 ಎನ್ನಲೆಕ್ಕೊಡು ಜನಕಲೆಗೆ ನನನಾತು ಜಾಸ್ತಿ ನಮ್ಮ ದೈವಲ್ನ ಬಗ್ಗೆ ಜಾಸ್ತಿ ಜನಕಲೆಗೆ ಒಂದು ಬರ್ಕೊಂಡು ಓಕೆ ಓಕೆ ಸರಿ ಮೇಡಮ್ ಥ್ಯಾಂಕ್ ಯು ಸರ್ ಮೇಲು ಕುಡಂಜಿ ಕಾಲರ್ ಅಲ್ಲೇರ ಹಲೋ ಸರ್ ನಮಸ್ತೆ
ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರುಲ್ಲಿಂದ ಸರ್? ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ಬೆಂಗಳೂರಿಂದ. ನಮಸ್ತೆ ಸರ್, ಮಾತಾಡಿ ಸರ್, ಮಾತಾಡಿ ಸರ್, ನನ್ಗೆ ಖುಷಿ ಆಗಿದೆ ಏನಂದ್ರೆ ಮೊನ್ನೆ ಕಾಂತಾರ ಫಿಲ್ಮ್ ನೋಡ್ಲಿಕ್ಕೆ ಹೋಗುವಾಗ ಅಲ್ಲಿನ ಗಾರ್ಡ್ ಹೇಳ್ತಾ ಇದ್ದ, ಗಾರ್ಡ್ ಸಂತೋಷ್ ಟಾಕೀಸ್ 7 ವರ್ಷದ ನಂತರ ಈ ತರದ ಜನಸಂದಣಿ ನೋಡಿದ್ದು ಸರ್. ನಾನು 21 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ ಇಲ್ಲಿ. 7 ವರ್ಷದ ಜನ ಈ ರೀತಿ ಕನ್ನಡ ಪಿಕ್ಚರಿಗೆ ಒಂದು ಈ ಕ್ರೌಡ್ ನೋಡಿದ್ದು ನಾನಂತ ಒಂದು. ಎರಡನೇದಾಗಿ ಇಲ್ಲಿ ತಮಿಳುನಾಡಿನ ಒಬ್ಬ ಇದ್ದ ಹುಡುಗ, ಅವನ ಹತ್ರ ನಾನು ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾನೆ, ನಾನು 4 ಸಲ ಪಿಕ್ಚರ್ ನೋಡುದು ಸರ್ ಇದನ್ನಂತ. ತಮಿಳುನಾಡಿನವ. ಇದು ಪಂಜುರ್ಲಿ ದೇವರಾಣೆ ಸತ್ಯ ಸರ್ ಇದೊಂದು. ಇನ್ನೊಂದು ವಿಚಾರ, ನಮ್ಮ ಫ್ರೆಂಡಿನ ಹೆಂಡತಿ ಹೇಳ್ತಿದ್ರು ಬೆಂಗಳೂರಿನವರು, ಪಿಕ್ಚರ್ ಅಲ್ಲಿ ಈ ರೀತಿ ತೋರಿಸುವಾಗ ಒರಿಜಿನಲ್ ಕೋಲ ನಿಮ್ಮಲ್ಲಿ ದೈವ ಹೇಗಿರ್ಬೇಕು, ನಂಗೆ ನೋಡ್ಲೇಬೇಕು ಸಾಯ ಮುಂಚೆ ಅಂತ ಹೇಳಿದ್ರು. 3 ಅಂಶಗಳು ಕಾಂತಾರ ಪಿಕ್ಚರ್ ಅಲ್ಲಿ ನಾನು ಕಂಡುಕೊಂಡದ್ದು. ಇದು ಸಾರ್ಥಕತೆ ನಿಜವಾಗ್ಲೂ ಕೂಡ, ಆ ಚಲನಚಿತ್ರ ತಂಡಕ್ಕೆ ನಿಜವಾಗ್ಲೂ ಇದು ಸಾರ್ಥಕತೆ, ನಮ್ಗಳಿಗೂ ಕೂಡ ಬಹುಶಃ. ಯಾಕಂದ್ರೆ ಇದೇ ನಾವು ಹೇಳ್ತಾ ಇರೋದು, ನಮ್ಮ ಮೂಲ ಸಂಸ್ಕೃತಿ ಏನಿದೆ ಅದನ್ನ ತಿಳಿಸುವಂತಹ ಒಂದು. ತಮಿಳುನಾಡಿನವ 4 ಸಲ 3-4 ಸಲ ಫಿಲ್ಮ್ ನೋಡಿಬೇಕಿದ್ರೆ ಅದು ಯಾವ ರೀತಿ ಅವನೊಂದು ಇದಾಗಿರ್ಬೋದು ಅಲ್ವಾ? ಎಸ್ ಸರ್, ಎಸ್ ಸರ್. ಇಲ್ಲ, ಬಹಳ ಸರ್, ಇಲ್ಲಿ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಪ್ರಮುಖವಾದಂತಹ ವಿಚಾರವನ್ನ ಹಂಚಿಕೊಂಡಿದ್ದೀರಾ. ತಮ್ಗೆ ಈ ಚಿತ್ರದಲ್ಲಿ ಪ್ರಮುಖವಾಗಿ ಬಹಳಷ್ಟು ಮನಸ್ಸಿಗೆ ನಾಟುವಂತಹ ಒಂದು ದೃಶ್ಯಾವಳಿ ಅಥವಾ ಒಂದು ವಿಚಾರ ಅಂತ ಇದ್ರೆ ಯಾವ್ದು? ಏನ್ ಗೊತ್ತಾ ಸರ್, ಈಗ ಇಂಗ್ಲಿಷ್ ಮೀಡಿಯಂ ಕಲ್ಚರ್ ಅಲ್ಲಿ ನಮ್ಮ ತುಳುವ ಸಂಸ್ಕೃತಿ ಎಲ್ಲ ನಾಶ ಆಗ್ತಾ ಉಂಟು. ಅಂತ ಮಕ್ಕಳು ಇನ್ನು ನನಗೆ ಮನೆಯ ಪಂಜುರ್ಲಿ ಕೈ ಮುಗಿದು ನಾನು ಪರೀಕ್ಷೆಗೆ ಬರೀತೇನೆ ಅಂತ ಹೋಗ್ಲಿಕ್ಕೆ ಸಾಕು ಇನ್ನು ಮುಂದೆ. ಪಂಜುರ್ಲಿ ನಮ್ದು ನಾನು ಒಳ್ಳೇದಾಗುತ್ತೆ ಜೀವನದಲ್ಲಿ ಅಂತ ತಿಳ್ಕೊಳ್ಳುವಷ್ಟು ಪ್ರಭಾವ ಇರ್ಲಬಹುದು ಸರ್. ಅಲ್ವಾ? ನಿಜ ನಿಜ ನಿಜ. ಎಸ್ ಸರ್, ಎಸ್ ಸರ್, ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್, ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ, ಧನ್ಯವಾದ. ಅಭಿಲೇಶ್ ಚೌಟರಿಗೆ, ಇಲ್ಲಿ ತಮಗೆ ಪ್ರಮುಖವಾಗಿರುವಂತಹ 3 ಅಂಶಗಳು ಈ ಚಿತ್ರದಲ್ಲಿ ಬಹಳಷ್ಟು ಮನಸ್ಸಿಗೆ ನಾಟಿದೆ ಅಂತ ಬಂದಾಗ ಯಾವ್ದು? ಹೆಚ್ಚಿನಾಗಿ ನಾವು ಹೇಳುವ ಮಾಡಿ ನಮಗೆ 90 ಡಿಕ್ಲೇರೇಷನ್ ಕಾನೂನು ಯಾವಾಗ ಭೂಸುಧಾರಣಾ ಪದ್ಧತಿ ಬಂತ, ಆಮೇಲೆ ತುಳುನಾಡಿನ ಸಂಪೂರ್ಣ ಚಿತ್ರಣವೇ ಬದಲಾಯಿತು ಅಂತ ಹಿರಿಯರು ಹೇಳುವ ಮಾತುಂಟು. ಅದನ್ನು ಹೇಗಿತ್ತು ನಾವು ನೋಡ್ಲಿಲ್ಲ, ಅದನ್ನೊಂದು ನೆನಪಿಸಿತ್ತು, ಹಾಗಿರ್ಬೋದು ಅಂತ ನನಗೆ ಕೂಡ. ನಾನೀಗ 92 ನಂತರ ಜನನ ನನ್ನದು, ಆ ರೀತಿ ನನಗೆ ಅದು ನೆನಪಿಸಿದೆ ಅದನ್ನು ಒಂದು. ಮತ್ತು ಭೂತಾರಾಧನೆಯನ್ನು ಎಲ್ಲಿ ಎಷ್ಟು ಉಪಯೋಗಿಸಬೇಕಾ ಆದಷ್ಟು ಈ ರೀತಿಯ ಟೀಕೆ ಟಿಪ್ಪಣಿಗಳಿಗೆ ಆಹಾರವಾಗದು ಉಪಯೋಗಿಸಿದ್ದಾರೆ. ಈಗ ಇಷ್ಟು ಚರ್ಚೆ ಆಗುದು ಯಾವುದಕ್ಕೆ? ಇದು ಜಗದಗಲ ಪಸರಿಸಿದಕ್ಕೆ, ಗೆದ್ದದಕ್ಕೆ. ಒಂದೇ ದಿವಸದಿಂದ ಥಿಯೇಟರ್ ಇಂದ ಹಿಂದೆ ಹೋಗ್ತಿದ್ರೆ ಯಾರು ಮಾತಾಡ್ತಿರ್ಲಿಲ್ಲ, ಮೇಯರ್ ಮಾತಾಡ್ತಿರ್ಲಿಲ್ಲ. ಅದಕ್ಕೆ ಅವರ ಪ್ರಯತ್ನ. ರಿಷಬ್ ಶೆಟ್ಟರ ಇಂಟರ್ವ್ಯೂ ನೋಡುವಾಗ ಅವ್ರು ಹೇಳ್ತಾರೆ, ನಾನು ಆಹಾರದಲ್ಲಿ ಇದು ಮಾಡಿ, ಅದಕ್ಕೆ ಕೂಡ ಕೆಲವು ಚರ್ಚೆಗಳು ಬಂದಿದೆ. ಭೂತ ಮಾಂಸಾಹಾರ ಅಲ್ಲ ಅಂತ. ಭೂತದ ಚಾಕರಿ ಯಾವಾಗ ನಾನು ಹೇಳ್ತೇನೆ, ನಾವು ಫಲಾರದಲ್ಲಿ ಇರುದು. ದೈವದ ಕೊಡುವ ನೈವೇದ್ಯ ಏನುಂಟು ಅದು ರಕ್ತ ಬಿದ್ದು ರಕ್ತದ ಅಗಲಿರಬಹುದು ವಿನಃ ದೈವ ಚಾಕರಿ ಮಾಡುವವರು ನಾವು ಪಾಸ್ ಫಲಾರ ಅಂತಲೇ ಉಂಟು. ಒಂಜುವನಸ್ ಈ ರೀತಿಯ ಕಟ್ಟು ಮಧ್ಯಾಹ್ನ ಮಾಡಿ ರಾತ್ರಿ ಊಟ ಮಾಡದೆ ಫಲಾರದಲ್ಲಿ ದೈವ ಸೇವೆ ಮಾಡ್ಬೇಕಂತ ಈ ರೀತಿಯ ಆಚರಣೆಗಳು ಇದೆ. ತುಳುವ ಭೂತಾರಾಧನೆ ಪೂರ್ಣತಃ ಮಾಂಸಾಹಾರಿ ಆರಾಧನೆ ಅಲ್ಲ, ಮಿಶ್ರಾಹಾರಿ. ಸಸ್ಯಾಹಾರ ಊಟ ನಮ್ಮಲ್ಲಿ, ಇದು ಕೂಡ ಮಾಂಸಾಹಾರ ಉಂಟು, ಮಿಶ್ರಾಹಾರಿ ಆರಾಧನೆ. ಹಾಗಾಗಿ ದೈವ ಚಾಕರಿಯಾಗಿ ನಮ್ಮದೇ ಆದ ಕಟ್ಟುಪಾಡುಗಳು ನಮಗೆ ಉಂಟು. ನಾವು ಅನುಷ್ಠಾನ ಬದ್ಧರಾಗಿ ಚಾಕರಿ ಮಾಡಬೇಕಂತ. ಅನುಷ್ಠಾನವನ್ನು ನಮಗಿಂತ ಜಾಸ್ತಿ ಅವ್ರು ನಾವು ಒಂದು ದಿವಸ ಹಿಂದೆ ತಗೊಂಡಿದ್ರೆ ಅವರು ಫಿಲ್ಮಿನ ಫುಲ್ ತಗೊಂಡಿದ್ದಾರೆ ಅಂತೆ. ಮತ್ತೆ ನಾನು ಒಂದು ಚಂದ ಮಾಡಿದೆ, ಅದರಲ್ಲಿ ಫಸ್ಟಿಗೆ ಒಂದು ಭೂತ ಬರ್ತದೆ, ಈ ಚುಕ್ಕೆ ತಮ್ಮನ ಶೆಟ್ಟರಾಗಿ ಹೇಳಿದ್ರು ಮೂಲದ ಚುಕ್ಕೆ ಅಂತ. ಆ ನಂತರ ಒಂದು ದೈವ ಬರ್ತದೆ ಮೂರಿನ ಕಣ್ಣಿನ ರೂಪದಲ್ಲಿ ಅಂತ. ಇದು ಸಂಸ್ಕೃತಿಯ ಬದಲಾವಣೆ. ಎಲ್ಲಿಂದ ಬದಲಾವಣೆ ಆಯ್ತು? ಈಗ ನಾವು ಹೇಗೆ ಪತ್ರ ವ್ಯವಹಾರದಿಂದ ಇಲ್ಲಿ ತನಕ ಬಂದು ಎತ್ತಿದೀವ, ಅದೇ ರೀತಿ ಭೂತಾರಾಧನೆಯನ್ನು ಕೂಡ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಮೊದಲಿನ ದೈವ ಖಾಲಿ ತಿರಿಯ ಅಣಿಯಿತು, ಆಮೇಲೆ ದೈವ ದಂಡೆಮಾಲೆ ಬಳ್ಳಿಯ ಸೊತ್ತುಗಳೆಲ್ಲ ಬಂತು. ಹೇಗೆ ಭೂತಾರಾಧನೆ? ಆಗ ಒಂದು ಪ್ರಶ್ನೆ ಬಂತಲ್ಲ, 8 ಲಕ್ಷ 10 ಲಕ್ಷ ಇದು ಕೇಪುಲದ ಹೂವಿನಲ್ಲಿ ಸಿರಿಯ ದಂಡಿನಲ್ಲಿ ಪಾಳೆ ಹಾಲಿನಲ್ಲಿ ನೇಮ ಆಗುವಾಗ ದೈವದ ಅಲ್ಲಿ ಒಂದು ಅಜಲು ವ್ಯವಸ್ಥೆ ಇತ್ತು. ಆಗ ನಮ್ಮ ನಲಿಕೆಯವರಾಗಿ ಹೇಳಿದ್ರು ಅಜಲು ವ್ಯವಸ್ಥೆ, ಅಲ್ಲಿ ಒಳಗೆ ಅದನ್ನು ಆರಾಧನೆ ಅವರಿಗೆ ಮಾತ್ರ, ಬೇರೆಯವರಿಗೆ ಪ್ರವೇಶ ಕೂಡ ಇಲ್ಲ. ಅಜಲು ವ್ಯವಸ್ಥೆ ಭದ್ರತೆ ಆಗಿತ್ತು. ಈಗ ಅಜಲು ವ್ಯವಸ್ಥೆ ತಪ್ಪಿ ಹೋದ ಕಾರಣ ಅವನ ಚಾಕ್ರಿ ಅವನ ಹಿರಿಮೆಗೆ ಬೆಲೆ ಕೊಟ್ಟು ತರುವಾಗ ಒಬ್ಬ ಒಳ್ಳೆಯ ಗಾಯಕನ ಅಂತ ತರ್ಬೇಕಾದ್ರೆ ಅವನಿಗೆ ಅಷ್ಟು ಸಂಭಾವನೆಯನ್ನು ಕೇಳ್ತೇನೆ, ಪ್ರದೇಶ ವ್ಯಾಪ್ತಿ ಎಲ್ಲ ನೋಡಿಕೊಂಡು. ಆ ರೀತಿ ತಪ್ಪು ಅದರಲ್ಲಿ ಸರಿ ವಿಮರ್ಶೆ ಮಾಡಿ. ಮೊದಲಿನ ದೈವಕ್ಕೆ ಏನಿರ್ಲಿಲ್ಲ, ಆಮೇಲೆ ಬಂದ ದೈವಕ್ಕೆ ದಂಡೆಮಲೆ ತುಳುನಾಡಿನ ಭೂತಾರಾಧನೆ ಕೂಡ ವೈಭವತನ ಅಂತ ಹೋಗ್ತದೆ. ಮೊದಲಿಗೆ ನಂಬಿದ ರಾಜ, ಅವನಿಗೆ ಎಷ್ಟು ಕೂಡ ಬೆಳ್ಳಿ ಬಂಗಾರ
ಬರ್ಬೋದಿತ್ತು. ಅವನ ಕಾಲದಲ್ಲಿ ಆಗಲಿಲ್ಲ, ಆಗಿಲ್ಲ. ಈಗಿನ ಯುವಕರ ಕಾಲದಲ್ಲಿ ಅದಕ್ಕೆ ಬೆಳ್ಳಿ ಬಂಗಾರ ಆಯ್ತು. ನಿಜ ನಿಜ ನಿಜ. ಎಸ್ ಅಭಿಲಾಷ್ ಅವರು ಬರ್ತೇನೆ. ಮತ್ತೊಂದು ವಿಚಾರ, ಈ ಒಂದು ಚಿತ್ರ ಹಲವು ಆಯಾಮಗಳಲ್ಲಿ ಅಥವಾ ಹಲವು ವಿಚಾರಗಳನ್ನ ಹುಟ್ಟು ಹಾಕುತ್ತೆ, ಜೊತೆಗೆ ಹಲವೊಂದು ಕುತೂಹಲಕಾರಿ ಅಂಶಗಳನ್ನು ಕೂಡ ಹುಟ್ಟಿ ಹಾಕುತ್ತೆ. ಯಾವ ರೀತಿ ಅಂತ ಬಂದಾಗ ಚಲನಚಿತ್ರಗಳಲ್ಲಿ ಈಗಲೇ ನಾವು ಚರ್ಚೆನ ಮಾಡಿದ್ವಿ, ಅನೇಕ ಜನ ನೋಡಿದವರು ಕೂಡ ಹೇಳ್ತಾ ಇದ್ದಾರೆ ಅತ್ಯದ್ಭುತವಾಗಿರುವಂತಹ ದೃಶ್ಯ ಕಾವ್ಯವನ್ನ ಬರೆದಿದ್ದಾರೆ, ಅತ್ಯದ್ಭುತವಾದ ದೃಶ್ಯಾವಳಿತೆ ಅನ್ನುವಂಥದ್ದು. ಕೊನೆಯ 20 ನಿಮಿಷಗಳು ಅಂದ್ರೆ 15ರಿಂದ 20 ನಿಮಿಷಗಳೇನಿದೆ ಅತ್ಯದ್ಭುತವಾಗಿರುವಂಥದ್ದು. ಯಾವುದೇ ನಟ ಈ ರೀತಿ ಅಭಿನಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸಂದರ್ಭ. ಯಾಕಂದ್ರೆ ಪ್ರೇಕ್ಷಕರು ಕೂಡ ನಮ್ಮಲ್ಲೇ ಏನೋ ದೈವದ ಆವಾಹನೆ ಆಗಿದೆ ಅಥವಾ ಆವೇಶ ಬಂದಿದೆ ಅನ್ನುವಂತಹ ರೀತಿಯಲ್ಲಿ, ಅಂತಹ ಮಟ್ಟಿನಲ್ಲಿ ಪ್ರೇಕ್ಷಕರು ಕೂಡ ಅನುಭವಿಸಿದಂತಹ ಕೆಲವು ವಿಚಾರಗಳು, ಕೆಲವು ಘಟನೆಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಇದು ಕೂಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದು ಕೂಡ ಈ ಕಾಂತಾರ ಚಿತ್ರದ ಒಂದು ವಿಚಾರದಲ್ಲಿ ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ. ಥಿಯೇಟರ್ಗಳಲ್ಲಿ ಆ ಒಂದು ದೃಶ್ಯಗಳನ್ನ ಪ್ಲೇ ಮಾಡಿ ಈ ಬಗ್ಗೆ ಒಂದು ಎಸ್ ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತಹ ವಿಡಿಯೋ. ಇದು 3 ದಿನಗಳ ಹಿಂದೆ ಪ್ರೇಕ್ಷಕ ಒಬ್ಬ ಈ ಒಂದು ಸಿನಿಮಾವನ್ನು ನೋಡಿದಾಗ ಅವರಿಗೆ ದೈವದ ಆಹ್ವಾನ ಆಗಿರುವಂತಹ, ಆವೇಶ ಆಗಿರುವಂತಹ ರೀತಿಯಲ್ಲಿ ಅವರು ಮಾಡಿರುವಂತಹ ಒಂದು ವಿಚಾರ. ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ವಿಮರ್ಶೆಗಳು ಈಗಾಗಲೂ ಕೂಡ ನಡೀತಾ ಇದೆ, ಈಗಲೂ ಕೂಡ ನಡೀತಾ ಇದೆ, ಎಷ್ಟರ ಮಟ್ಟಿಗೆ ಮಾತಾಡಬೇಕು. ಜೊತೆಗೆ ಈ ಚಿತ್ರ ಪ್ರೀಮಿಯರ್ ಶೋ ಆದಾಗಲೂ ಕೂಡ ಮಹಿಳೆಯು ಕೂಡ ಜೋರಾಗಿ ಬೊಬ್ಬೆ ಹಾಕಿದಂತಹ ವಿಚಾರ, ಆ ಸಂದರ್ಭಗಳಲ್ಲೂ ಕೂಡ ಥಿಯೇಟರ್ನಲ್ಲಿದ್ದಂತಹ ವ್ಯಕ್ತಿಗಳು ಬೆಚ್ಚಿ ಬಿದ್ರು. ಕಾರಣ ಇದೆಲ್ಲವೂ ಕೂಡ ಈ ನಮ್ಮ ಮಣ್ಣಿನಲ್ಲಿ ಹಾಸು ಹೊಕ್ಕಾಗಿರುವಂತಹ ಒಂದು ಭಾವನಾತ್ಮಕವಾಗಿರುವ ವಿಚಾರ, ದೈವಗಳ ವಿಚಾರವಾಗಿ. ನಾನು ಇಬ್ಬರಲ್ಲೂ ಕೂಡ ಈ ಒಂದು ಘಟನೆಯ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೇನೆ. ತಮ್ಮಣ್ಣ ಶೆಟ್ಟಿ ಅವರು. ಎಸ್ ಸರ್. ನೋಡಿ, ಇದೀಗ ಒಂದು ಈ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳೆಲ್ಲ ಗ್ರಾಮಾಂತರ ಪ್ರದೇಶದ ಅನೇಕ ಜನರನ್ನ ಈಗ ಎಲ್ಲರನ್ನು ಮಲ್ಟಿಪ್ಲೆಕ್ಸ್ ಒಳಗೆ ಸಿನಿಮಾ ನೋಡುವಾಗೆ ಮಾಡಿದ್ದು ಕಾಂತಾರ ಇರ್ಬೋದು ನನ್ನ ಅಭಿಪ್ರಾಯ. ಕೆಲವು ಜನಕ್ಕೆ ಒಂದು ಬೇರೆ ಬೇರೆ ಕಡೆಗಳಿದ್ದು ಅದರ ಒಳಗಡೆ ಬಂದು ಅನುಭವದ ಕೊರತೆಯಲ್ಲಿ ಒಳಗಡೆ ಬಂದಾಗ ಮಲ್ಟಿಪ್ಲೆಕ್ಸ್ ಒಳಗಿನ ವಾತಾವರಣ ಹೇಗಿರ್ತದೆ ಸರ್? ಹೊರಗಿನ ವಾತಾವರಣ ಇಲ್ಲ, ಅಲ್ಲಿರುವಂತಹ ಶಬ್ದಗಳು ಅದೆಲ್ಲ ಮ್ಯೂಸಿಕ್ ಅದೆಲ್ಲ ಬರುವಾಗ ಅದೆಲ್ಲ ಕೆಲವೆಲ್ಲ ಈ ಶರೀರದಲ್ಲಿ ಯಾವುದನ್ನೊಂದು ಅತಿಯಾಗಿ ತೆಗೆದುಕೊಂಡಾಗ ಶರೀರದಲ್ಲಿ ಒಂದು ಬದಲಾವಣೆ ಆಗ್ತದೆ. 10,000ದಲ್ಲಿ ಒಂದೊಂದು ಘಟನೆಗಳು. ಕತ್ತಲೆ ಕೋಣೆಯಲ್ಲಿ ನೀವು ಕರೆಂಟ್ ಹೋದಾಗ ಬಂದಾಗ ನೀವು ಗೊಬ್ಬೆ ಆಗ್ತೀರ ಅದರ ಜೊತೆ. ಈಗ ಅದನ್ನು ನೋಡಿದಾಗ ಅದೇ ರೀತಿಯ ಒಂದು ವಾತಾವರಣದಲ್ಲಿ ಇದು ಆದದ್ದು. ಮತ್ತೆ ಈಗ ಶರೀರದಲ್ಲಿ ನಡುಗಿದ ತಕ್ಷಣ ಆತನನ್ನು ಗುಲಿಗನ ಪಂಜುರ್ಲಿಯನ್ನಾಗಿ ನಾವು ಗುರುತಿಸಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ದೈವನರ್ತಕರಾಗಲಿ ದೈವದ ವಿಚಾರದಲ್ಲಾಗಲೂ ನಮಗೆ ಅನೇಕ ಜನ ಗಮನಿಸಬೇಕಾದದ್ದು, ಈಗ ನಮಗೆ ದೈವ ನರ್ತಕರು ಇರ್ತಾರೆ, ಹೆಚ್ಚಿಗೆ ನಾವು ಕೂದಲು ಬಿಟ್ಟಿರ್ತಾರೆ. ಅವರಿಗೆ ಆ ಸಮಯದಲ್ಲಿ ನಿಮಗೆ ಬರುವಾಗ ಅವರ ಮೊದಲ ನೀವು ತಲೆ ಕೂದಲಿನ ಕೆಳಗಿನ ಭಾಗದಿಂದ ಅಲುಗಾಡ್ಲಿಕ್ಕೆ ಶುರುವಾಗುತ್ತೆ. ನೆನಪಿಡಿ, ತಲೆ ಕೂದಲಿದೆ ಅಲ್ವಾ, ಪ್ರಾರ್ಥನೆ ಆಗ್ತಾ 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 ಪ್ರಾರ್ಥನೆ ಆಗದೆ ಯಾವ ದೈವ ಈಗ 2 ಕಡೆ ಈಗ ಇದು ಇಲ್ಲಿಯ ವಾತಾವರಣ ನೋಡಿ ಅದರೊಟ್ಟಿಗೆ ಅದನ್ನು ಮನಸ್ಸಿಗೆ ತುಂಬಿಸಿ ಅವನಿಗೆ ಶಾರೀರಿಕವಾಗಿ ಬಂತು. ಅದು ಯಾವುದೇ ಕಾರಣಕ್ಕೂ ಅದು ಶಾರೀರಿಕವಾಗಿ ಸ್ವಲ್ಪ ಮನಸ್ಸಿಗೆ ಹಚ್ಕೊಂಡು ಬಂತು. ಆದರೆ ದೈವದ ಕಾಲದಲ್ಲಿ ಯಾವ ರೀತಿ ಅದು ಆವೇಶಗಳು ಬರ್ತದೆ ಅಂತ ಹೇಳಿದ್ರೆ, ನೀವು ಪ್ರಾರ್ಥನೆ ಮಾಡಿದ ತಕ್ಷಣ ಶರೀರದ ಕೂದಲನ್ನು ಅಲುಗಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೆಲ್ಲ ಶರೀರದ ಕೂದಲು ಇದೆಲ್ಲ ಅದು ಬಿಟ್ಟಿದೆ, ಅದಲ್ಲಿಂದ ಮತ್ತೆ ನೀವು ಎಷ್ಟೇ ದೊಡ್ಡ ವಿಶಾಲ ಅಣಿಗಳೀಗ ಈಗ ನಮ್ಮ ಮಾಣಿ ಅನಂತ ಇಲ್ಲೆಲ್ಲ ನೋಡುವಾಗ ನೀವು ಅಷ್ಟು ಶರೀರ ಚಿಕ್ಕದು, ಅಷ್ಟು ದೊಡ್ಡ ಒಂದು 80-100 kg ವೆಯ್ಟಿನ ಭಾರ ಹಾಕಿದ್ರು ಕೊನೆಯ ಪಾಂಬುಡಿಕಾಯಿ ಅಂತ ಇದೆ, ಅದರ ಹಿಂದುಗಡೆ ಒಂದು ಚವಲವನ್ನು ಕಟ್ಟಿರ್ತಾರೆ ನೋಡಿ, ನೀವು ಅದನ್ನು ಗಮನಿಸಬೇಕು. ಅಲ್ಲಿ ಈಗ ಇದಾಗೋದು ಮತ್ತೆಲ್ಲ ಅಂದರೆ ಆವೇಶಗಳಿಗೂ ದೈವಾರಾಧನೆ ನರ್ತಕನಿರ್ಬೋದು ಇದು ಇರ್ಬೋದು, ಎಲ್ಲೇ ಇದ್ರೂ ಪ್ರಾರ್ಥಿಸದೆ ಶರೀರವನ್ನ ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ, ಪ್ರಾರ್ಥಿಸದೆ ಆಗುವುದಿಲ್ಲ. ದೈವ ಇಲ್ಲ. ಮತ್ತೆ ಪ್ರಾರ್ಥಿಸದೆ ಒಂದು ವೇಳೆ ಅಲ್ಲಿ ಇದು ರಾಜನ್ ದೈವಕ್ಕೆ ನೀವು ಕಲಸದಾರಿಯ ಕೆಲಸ ಮಾಡಿ ಇದು ಮಾಡುವಾಗ ಬರಬೇಕು. ಆದರೆ ಅದು ಖಂಡಿತವಾಗಿಯೂ ಅದು ದೈವ ಆ ರಾಜನ್ ದೈವ ಪ್ರವೇಶ ಮಾಡಲಿಕ್ಕೂ ಆಗೋದು, ಪ್ರವೇಶ ಆಗಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕೈಗೆ. ಇನ್ನೊಂದು ಕಡೆ
ಕುಟುಂಬದ ಪಾತ್ರಿಗಳಲ್ಲೆಲ್ಲ ಪ್ರಾರ್ಥನೆ ಆಗುವಾಗ ತನ್ನಷ್ಟೇ ತಾನೇ ಅವನಿಗೆ ಶರೀರಕ್ಕೆ ಬರುವಂತ ಈ ತರ ಜನರಿಗೂ ಕೂಡ ಇದ್ದಾರೆ ಮನೆ ದೈವಗಳು. ಮನೆ ದೇವರು ಈ ಕುಟುಂಬ ದೈವ ಅಂತ ಕುಟುಂಬ ಇದೆ. ದೈವ. ಅಲ್ಲಿ ಎಲ್ಲ ನಿಮ್ಗೆ ಕೆಲವೆಲ್ಲ ಆದಾಗ ಅದಕ್ಕೆ ಬಂದಾಗ ಅನೇಕ ಕೆಲವು ಹೆಂಗಸರು ಕೆಲವೆಲ್ಲ ದರ್ಶನಗಳೆಲ್ಲ ಬರುವಂತದ್ದು ಅದೆಲ್ಲ ಇದೆ. ಅನೇಕ ಕಡೆಗಳಲ್ಲಿ ನೀವು ಇಲ್ಲಿ ಮಾತ್ರ ಅಲ್ಲ, ಬಹುಶಃ ನಾನು ನಿಮ್ಗೆ ಕೆಲವು ಕ್ರಿಶ್ಚಿಯನ್ ಕಾರ್ಯಕ್ರಮ ನಡೆಯುತ್ತದೆ, ಇವರು ಅವ್ರದ್ದೊಂದು ಪ್ರಾರ್ಥನಾ ಕಾರ್ಯಕ್ರಮ ಅಂತ ಇದೆ, ಅಲ್ಲಿಯೂ ಈ ತರ ಒಂದು ದರ್ಶನಗಳು ಬರ್ತಾ ಇದೆ, ನೀವು ನೋಡ್ತೀರಿ, ನೀವು ಅಲ್ಲಿ ಬರ್ತಾರೆ. ಬಟ್ ಇದು ಏನು ಅಂತ ಹೇಳಿದ್ರೆ ಅವರ ಮನೆಗಳೊಳಗಡೆ ಈಗ ಅನೇಕ ಕಡೆಗಳೆಲ್ಲ ಮುಂಚೆ ಎಲ್ಲ ತಾಯಿ ತಂದೆ ಏನಾದರೂ ತೀರಿ ಹೋದಾಗ, ಅದ್ರ ಮನೆಯಲ್ಲಿ ಪ್ರಿಯವಾದ ವ್ಯಕ್ತಿ ತೀರಿ ಹೋದಾಗ ಅವ್ರು ಅದೇ ರೀತಿ ಹಾವಭಾವಗಳು ಬರುವಂಥ ಅದೇ ರೀತಿ ಬರ್ತದೆ. ಅದು ಅಂದರೆ ಪೂರ್ತಿ ಹಚ್ಚಿಕೊಂಡಾಗ ಬರುವಂಥ ಇದ್ರ ಒಳಗಡೆ ಬಂದದ್ದು ಇವ್ರೀಗ ಈಗ ಥಿಯೇಟರಲ್ಲಿ ಇರುವಂಥ ಯಾರು ನಿಮಗೆ ಕಾಣ್ತಾರೆ, ಇವರು ಪಕ್ಕ ನಾವೆಲ್ಲ ರಿಷಬ್ ಶೆಟ್ಟಿ ನಿರ್ದೇಶನದ ಹೀರೋ ಮಾಡಿದಂಥ ಒಂದು ಚಿತ್ರಕ್ಕೆ ಟಿಕೆಟ್ ತೆಗೆದು ಬಂದದ್ದು, ಇವರು ಪಕ್ಕ ಪಂಜುರ್ಲಿಯನ್ನು ನೋಡ್ಲಿಕ್ಕೆ ಬಂದವರು, ಗುಳಿಗನನ್ನೇ ನೋಡ್ಲಿಕ್ಕೆ ಬಂದ ಮನಸ್ಸಿನಲ್ಲಿ. ಈಗ ಗುಳಿಗೆ ಭಯಂಕರ, ಗುಳಿಗೆ ಎತ್ತೆ ಬರ್ಪಿ, ಗುಳಿಗೆ ಎತ್ತು ಬರ್ತೇವೆ ಅದನ್ನು ಸ್ಟಾರ್ಟ್. ಅದು ನಿಮ್ಗೆ ಆವೇಶಗಳೆಲ್ಲ ಆ ದೈವಾರಾಧನೆಯಲ್ಲಿ ಬರುವಂತದ್ದು ಎಲ್ಲವೂ ಈಗ ಜನರು ಸುಲಭದಲ್ಲಿ ಅದಕ್ಕೆ ಹೆಸರಿಡ್ತಾರೆ. ದರ್ಶನ ಬಂದಾಗ ಅವನು ಭೂತ ಬಂತು, ದರ್ಶನ ಯಾರೇ ಆಗ್ಲಿ ಮುಂಚಿನ ಕಾಲದಲ್ಲಿ ಹಾಗೆ ಗೊಬ್ಬೆ ಹಾಕಿದ್ರೆ ಭೂತ, ದರ್ಶನ ಬಂದಾಗ ಭೂತ. ಇದೆಲ್ಲ ಏನಂತ ಹೇಳಿದ್ರೆ ಇದೆಲ್ಲ ಮನುಷ್ಯ. ಈಗ ನಾವು ಇಂಥ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋದ ಕೆಲವು ಕಡೆ ಆಸ್ತಿಕತೆಯನ್ನು ಉಳಿಸ್ಲಿಕ್ಕೆ ಹೋಗಿ ನಾವು ಕೆಲವು ಕಡೆ ನಾಸ್ತಿಕರಾಗ್ತೇವೆ. ಈಗ ನಮ್ಮನ್ನು ಒಂಥರ ನಾಸ್ತಿಕರಾಗಿ ಚಿತ್ರೀಕರಿಸುವವರಿದ್ದಾರೆ. ಈಗ ಒಂದು ವರ್ಗಕ್ಕೆ ಈಗ ನಾವು ಹೇಳ್ತಾ ಇದ್ದೇವೆ ನೋಡಿ, ಮೂಲ ಇದೆಲ್ಲ ಇರಲಿಲ್ಲ, ಈ ದರ್ಶನಗಳು ಪಾರಿ ಗೀರಿ ಇರಲಿಲ್ಲ, ಇದನ್ನು ವ್ಯವಹಾರಕ್ಕೆ ಕೊಂಡೋಗ್ಬೇಡಿ, ನಿಮಗೆ ವೃತ್ತಿ ಮಾಡಲಿಕ್ಕೆ 1000 ಇದೆ, ಬೇರೆ ಬೇರೆ ಇದೆ, ಮಾಡ್ಕೊಳ್ಳಿ, ದೈವವನ್ನೇ ಯಾಕೆ ಇಟ್ಕೊಳ್ತೀರಿ ನೀವು, ದೈವವನ್ನು ನಾವು ಆವಾಗ ನಾವು ಇದನ್ನು ಮಾಡಿದಾಗ ಏನು ಹೇಳ್ತಾರೆ, ನಾವೊಂದು ನಾಸ್ತಿಕರಾಗ್ತೇವೆ. ಹಾಗಾಗಿ ಇದು ಎಲ್ಲವೂ ಏನು ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಹಚ್ಚಿಕೊಂಡದ್ದು ಹೊರಗೆ ಬರುವಂಥದ್ದು. ಇಂಥ ಜಾಗದಲ್ಲಿ ಆಗುವಂಥ ದರ್ಶನಗಳಿರ್ಬೋದು, ಬೇರೆ ಇದು ಯಾವುದು ನಿಮಗೆ ಆ ಪಂಜುರ್ಲಿಯ ಪ್ರಭಾವ ಇದರಲ್ಲ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡದ್ದು ಪಂಜುರ್ಲಿಯನ್ನು ನೋಡಲಿಕ್ಕೆ ಬಂದು ಪಂಜುರ್ಲಿಯಾಗಿ ಈಗ ಬರ್ತಂತಾದಾಗ ಬಂದದ್ದು. ಅದು ಯಾವುದೇ ಕಾರಣಕ್ಕಾದ ಅಲ್ಲಿ ದೈವ ಪ್ರವೇಶ ಆದದ್ದು ಸಾಧ್ಯವೇ ಇಲ್ಲ. ಅಭಿಲಾಷ್ ಅವರು ಈ ಒಂದು ವಿಚಾರ ಚರ್ಚೆ ಆಗ್ತಾ ಇರುವಂತದ್ದು ಬಹಳಷ್ಟು, ಯಾಕಂದ್ರೆ ಮಹಿಳೆಯು ಕೂಡ ಅದೇ ರೀತಿ ಬೊಬ್ಬೆ ಹಾಕಿರುವಂತದ್ದು, ತದನಂತರ ಮಾನಸಿಕವಾಗಿ ಅವರಿಗೆ ಆಗುದಿಲ್ಲ, ಒಪ್ಲಿಕ್ಕೆ ಇಲ್ಲ ಸಾಧ್ಯ. ಅವರ ಮಾತಿನ ಸಹಮತದ್ದು. ದೈವಾರಾಧನೆ ಅದರ ಒಂದು ಚೌಕಟ್ಟುಂಟು. ಓಕೆ, ಎಣ್ಣೆ ಬುಳ್ಳ್ಯದಿಂದ ಗಗ್ಗಾರದ ಬುಳ್ಳೆ ಪಿರಿ ಬುಳ್ಳ್ಯ ಒಂದು ಸಂಪ್ರದಾಯ ನಮ್ಮಲ್ಲಿ ಚಂದದಲ್ಲಿ ಉಂಟು. ಈಗ ದರ್ಶನ ಪತ್ರಿಯಾಗಿರುವ ನಾನು ಕೂಡ ಅಲ್ಲ, ಭೂತ ಕಟ್ಟುವವರು ಕೂಡ ಪ್ರಾರ್ಥಿಸಬೇಕು. ಶಬ್ದಕ್ಕೆ ಈ ತಾಸೆ ಪೆಟ್ಟಿಗೆ ಹೇಳ್ತೇನೆ, ಸಿನಿಮಾ ಅಲ್ಲ, ನಮಗೆ ದೈವಾರಾಧನೆ ನಡೆಯುವ ರಂಗದಲ್ಲಿ ಕೂಡ ಇಂಥ ವಿಷಯಗಳು ಕಾಣ್ ಬರ್ತದೆ. ಒಬ್ಬ ಸಭೆಯಿಂದ ಎದ್ದು ಓಡಿಕೊಂಡು ಆವೇಶ ಬಂದಾಗೆ ಮಾಡುದು, ಮತ್ತೆ ಅದನ್ನು ವಿಮರ್ಶೆ ಮಾಡಿಕೊಂಡು ಹೋಗುವಾಗ ಆಗ ಅವ್ರು ಹೇಳಿದ ಒಂದು ಅವರ ಕುಟುಂಬದ ಪ್ರೇತದ ಏನೋ ವಿಚಾರಗಳು ಮೈಂಡ್ ಏನೋ ಒಂದು ಅವನಲ್ಲಿ ಇರೋ ತಪ್ಪಿತಸ್ಥ ಭಾವನೆ, ಅವನ ಒಳಗೇನ ಏನೋ ಇರೋ ತಪ್ಪಿತಸ್ಥ ಭಾವನೆ, ಅವನವನ ಕುಟುಂಬದ ಮನೆಗೆ ಹೋಗೋದೇನೋ ಕಾಲ. ಈ ಸಿನಿಮಾದಲ್ಲಿ ಇದು ಪಂಜುರ್ಲಿ ಎಂತ ಹಾಗೆ ಮತ್ತೆ ಬರುವಾಗ ನಾನು ಹೇಳಿದ್ದೇನೆ, ಕೆಲವರು ನೋಡಿದ್ದೇನೆ ಇವರು ಹೇಳಿದ ಮಾತು, ಅದಕ್ಕೆ ಭಾರಿ ಶ್ರದ್ಧೆ ಭಕ್ತಿಲಿ ಹೋಗಿದ್ದಾರೆ ಮರ ಫಿಲ್ಮಿಗೆ ಅಲ್ವಾ. ನಾನು ಅದಕ್ಕೆ ಹೇಳಿದೆ, ನಿಖಿಲ್ ಕುಟುಂಬದಿಲ್ಲ ಫಿಲ್ಮ್ ಯಾರತ್ತ ಮಾರ ಅಂತ ಎಷ್ಟೋ ಜನ ನೋಡಿದ್ದೇನೆ. ನಿಜ 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 ನಿಜ. ಸೋಷಿಯಲ್ ಮೀಡಿಯಾವನ್ನು ನಾವು ನೋಡ್ಬೇಕು, ಜೀವನದ ದಿನದ ಗತಿ ಅದನ್ನು ಬಾರಿ ಅರ್ಥೈಸ್ಕೊಳ್ಳಿಕ್ಕೆ ಉಂಟು. ಬೆಳಿಗಿನ ಪೇಪರ್ ಓದದಿದ್ರೆ ಕೂಡ ಪರವಾಗಿಲ್ಲ, ಸಂಜೆ ಫುಲ್ ಅಪ್ಡೇಟ್ ನೋಡಿದ್ರೆ ನಮಗೆ ಮರದಿ ನಿನ್ನೆ ಏನಾಗಿದೆ ಅಂತ ಗೊತ್ತಾಗುದಿಲ್ಲ. ಸ್ಟೇಟಸ್ ಚೇಂಜ್ ಆಗಿದೆ, ಪಂಜುರ್ಲಿ ಬಿದ್ದಿದ್ದಾನೆ ಅಲ್ವಾ, ಕುಟುಂಬದ ಮನೆದ ಫೋಟೋ ಬಂದಿದೆ. ಈ ಸರ್ತಿ ಬರೆದಿರ್ತೇನೆ ನಮ್ಮ ತುಳುನಾಡಿನ ಭೂತಾರಾಧನೆ ಮನೆಗಳಲ್ಲಿ ಒಂದು ಫೋಟೋಗಾದ್ರು ಇದು ಕಾಂತಾರದ್ದು ಆಡಿಯೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ವಿಡಿಯೋ ಮಾಡ್ಲಿಕ್ಕೆ ಅದು ಕೂಡ ಸ್ವಲ್ಪ ಜನ ಸೇರ್ತಾರೆ. ಮೊದಲು ದೈವದ ಅಗಿಲ, ನಾನೀಗ ರಾಜನ್ ದೈವದ ಬಿಡುವ, ಅದಕ್ಕೆ 16 ವರ್ಗಗಳುಂಟು. ಅದು 16 ವರ್ಗಕ್ಕೆ ಒಂದು ಫ್ಯಾಮಿಲಿ ಉಂಟು, ಕುಟುಂಬ ಇರ್ತದೆ. ಅವನ ಇಡೀ ಫ್ಯಾಮಿಲಿ ಒಬ್ಬನಿಗೆ ಸಮಸ್ಯೆ ಬಂದ್ರು ಕೂಡ ಅವನು ಓಡಿಕೊಂಡು ಬರ್ತಾನೆ. ಮತ್ತೆ ಇವನ ಹತ್ರ ಮಾಡಿಸ್ತೇನೆ, ನನ್ನ ಹತ್ರ ಮಾಡಿಕೊಂಡು ನನ್ನ ಹತ್ರ ನಿನ್ನೆ ನಾವು ಪ್ರೊಡ್ಯೂಸರ್ ಅಲ್ಲ ಸರ್, ಹೀಗೆ ಒಳ್ಳೆ ಕತೆ ಇದೆ, ಅದಕ್ಕೆ ನಾನು ಹೇಳಿದೆ ನೀನು ಸಿನಿಮಾ ಮಾಡ್ಲಿಕ್ಕೆ ಹೋಗಬೇಡ, ನನಗೆ ಬೇಡ, ನೀನು ಅದರ ಬದಲು ಅಷ್ಟೇ ಖರ್ಚು ಮಾಡಿ ಅಲ್ಲಿ ಹತ್ತಿರದ ದೈವಕ್ಕೊಂದು ಆ ದೈವಕ್ಕೆ ಧರ್ಮ ಕೊಟ್ಟು ಒಂದು ಹೆಸರು ಪಡೆದ್ರು ಹೇಗೆ ನೀವು ಅಂತ ಹೇಳಿದೆ. ಶಾಶ್ವತವಾಗಿ ಹೆಸರು ಇಳಿತದೆ, ಊರಿಗೊಂದು ಧರ್ಮ ಕೊಟ್ಟಾಗ ಆಗ್ತದೆ. ನೀನು ಸಿನಿಮಾ ಮಾಡೋ ಪ್ರಯತ್ನಕ್ಕೆ ಹೋಗಬೇಡ, ಪಂಜುರ್ಲಿಯ ಮಲ್ರಾಯನ್ ಅದು ಇಲ್ಲದೇ ಇರಲಿ ಅಂತ. ಆ ಥರ ಈಗ ವಿಷಯ ಇಲ್ಲಿ ಭಯ ಇರುವಂಥದ್ದು ಈಗ ಅಲ್ಲ, ಇನ್ನು ಮುಂದೆ ಈಗ ಇದರ ಹೆಸರಿನಲ್ಲಿ ಬರುವಂಥ ಬೇರೆ ಬೇರೆ ಈ ಚಿತ್ರಗಳು ಬಂದ್ರೆ ಇದನ್ನು ಸಹಿಸ್ಕೊಳ್ಳೋದು ಯಾರು ನೋಡೋದು ಯಾರು. ಈಗ ನೋಡಿ ಇಲ್ಲಿ ಈ ಚಿತ್ರಕ್ಕೆ ಯಾವುದೇ ರೀತಿ ಆಕ್ಷೇಪ ಇಲ್ಲ, ರಿಷಬ್ ಶೆಟ್ಟಿ ಮೊನ್ನೆ ಹೇಳಿದ್ರು ಆ ದೈವದ ಸ್ವರವನ್ನು ತೆಗಿಬೇಡಿ, ಬೇಕಾದ್ರೆ ಈಗ ಇಲ್ಲಿ ಆಗಿದೆ ಇರುವ ಸಮಸ್ಯೆ ಅದು. ಈಗ ಇಲ್ಲಿ ಆಗಿದೆ, ಇಲ್ಲಿ ಏನು ಗೊತ್ತುಂಟು ಅವರಿಗೆ, ಎಲ್ಲ ಕಡೆ ಅವರೊಂದು ಸಂಶೋಧನೆ ಮಾಡಿಕೊಂಡು ಚಿತ್ರ ಮಾಡಿದ್ದಾರೆ.
ಏನೋ ಒಂದು ಕತೆ ಪುಸ್ತಕದಲ್ಲಿ ಪೆನ್ನಲ್ಲಿ ಬರೆದು ಚಿತ್ರ ಮಾಡಿದ್ರಲ್ಲ, ಅವರು ಸಂಶೋಧನೆ ಮಾಡಿ ಅದಕ್ಕೆ ಯಾರ್ಯಾರನ್ನು ಭೇಟಿ ಆಗಿದ್ದಾರೆ ಅವರನ್ನೆಲ್ಲ ಭೇಟಿ ಹಾಕೊಂಡು ಲೋಪ ಮಾಡಿದ್ದಾರೆ. ಈಗ ಇನ್ನು ಮುಂದೆ ಏನು ಗೊತ್ತು ನಿಮ್ಗೆ, ಇನ್ನು ಹಣ ಇರೋದು ಎಲ್ಲೋ ದೂರದವ್ರನವರು. ಚಿತ್ರದ ಈಗ ಬರುವಂಥದ್ದು ಬೆಂಗಳೂರಿನಲ್ಲಿ ಗೊತ್ತು. ಇಲ್ಲಿ ಯಾರೋ ಒಬ್ಬನನ್ನು ಬಂದು ಏನೇನೋ ಚಿತ್ರವನ್ನು ಮಾಂತ್ರಿಕವಾಗಿಯೋ ಬೇರೆ ಬೇರೆ ಇನ್ನು ಮುಂದೆ ಮಾತ್ರ ಇದನ್ನು ಇಡೀ ತುಳುವರು ನಾವು ಭಾರಿ ಅಲರ್ಟ್ ಆಗಬೇಕಾದ್ರೆ ಇನ್ನೊಂದು ಬರುವಾಗ ನಾವು ಅದಕ್ಕೆ ಲೋಪ ಬಂದ್ರೆ ಒಂದೇ ದಿನ ನಿಲ್ಲಿಸುವಂತ ಕೆಲಸ, ಮತ್ತೆ ಅದಕ್ಕೆ ಲೋಪ ಬಂದ್ರೆ ಯಾರಿಗೆ ಆಗಲಿ ತುಳುವಿಗೆ ಸಂಬಂಧಪಟ್ಟ ಅಗತ್ಯದವರು ಯಾರಾದ್ರೆ ಅವರಿಗೆ ತೋರಿಸಿ ಅದನ್ನು ಸೆನ್ಸರ್ ಮಾಡುವಾಗ ಆಗಬೇಕು. ಮತ್ತೆ ಇನ್ನು ಯಾಕಂತ ಹೇಳಿದ್ರೆ ಇನ್ನು ಇದನ್ನು ಮಾಯಾವಿಯಾಗಿ ತೋರಿಸಲಿಕ್ಕೆ ಪ್ರಯತ್ನ ಇಲ್ಲಿ ಎಲ್ಲಿಯೂ ಮಾಯಾವಿಯಾಗಿ ತೋರಿಸಲಿಲ್ಲ. ದೈವವನ್ನು, ದೈವದ ಕಾರ್ಣಿಕವನ್ನ ಯಾವ ರೀತಿಯಲ್ಲಿ ಪಡಿಬೇಕು ಆ ರೀತಿ ಪಡ್ಕೊಂಡಿದ್ದಾರೆ. ದೈವವನ್ನ ಒಂದು ಮಾಯಾವಿಯಾಗಿ ಮಾಯಾಜಾಲದ ಮುಖಾಂತರ ದೈವವನ್ನು ತೋರಿಸಲಿಲ್ಲ. ಒಂದು ವೇಳೆ ದೈವ ಪವಾಡ ಮಾಡುತ್ತಿದ್ರೆ ಅಲ್ಲಿ ಆ ಹೊಡೆದಾಟಗಳ ಅವಶ್ಯಕತೆ ಇರಲಿಲ್ಲ ಆ ಕೊನೆಯ ದೃಶ್ಯದಲ್ಲಿ. ಯಾಕಂತ ಹೇಳಿದ್ರೆ ಗುಳಿಗನೆ ಎದ್ದು ಆತನನ್ನು ರಕ್ತಕಾರಿ ಅಲ್ಲಿ ಏನು ಸಾಮಾನ್ಯ ಜನರೊಳಗೆ ಸಂಘರ್ಷ ಸ್ಟಾರ್ಟ್ ಆಯ್ತು. ಆತ ಬಂದ, ಬೆಂಕಿ ಇಟ್ಟ, ಹೊಡೆದಾಡ್ದ, ಕೊನೆಗೆ ಇವನು ಅಲ್ಲಿಯವರೆಗೆ ಮಾನವನಾಗಿಯೇ ಹೊಡೆದಾಡ್ದ. ಅಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಆಗ್ತಿದ್ರೆ ಒಬ್ಬ ಹೀಗೆ ಮಾಡುದು, ಅದರಲ್ಲಿ ಒಂದು ಶಕ್ತಿ ಹೋಗುದು, ಅವನನ್ನು ತುಂಡರಿಸುವುದು, ಅಲ್ಲಿ ನೋಡಿ ಈ ಮಾಯಾವಿಯಾಗಿ ನೋಡಿ ನಮ್ಗೆಲ್ಲ ಈ ದೈವಾರಾಧನೆ ಭಯ ಏನಂತ ಹೇಳಿದೆ, ಒಂದು ಬಂತು ದಂತಕತೆ ಅಂತ ಬರೆದ್ರು, ಅಲ್ಲಿಗೆ ನಿಲ್ಲಿಸಿ. ನಾನು ಈ ಪ್ರೊಡ್ಯೂಸರ್ ಆಗಿಯೂ ನಾನು ಎಲ್ಲರಿಗೆ ಹೇಳೋದು, ದಯವಿಟ್ಟು ಎಲ್ಲ ಬರ್ತಾರೆ, ನಮಗೆ ಒಳ್ಳೊಳ್ಳೆ ಕತೆ ಇದೆ, ತುಳುನಾಡಿನ ಯಾವ ಪ್ರೊಡ್ಯೂಸರ್ ಇದಕ್ಕೆ ಮಾನ್ಯತೆ ಕೊಡಬಾರ್ದು ಅಂತ ಹೇಳುವಂಥದ್ದು. ಯಾಕೆ ಗೊತ್ತು ನಿಮ್ಗೆ, ಅದಿನ್ನು ಮಾಡಿದ್ರೆ ಈಗ 4-5 ವರ್ಷಕ್ಕೊಮ್ಮೆ ಯಾವುದೋ ಒಂದು ಗೆಲ್ತದೆ, ರಂಗಿತರಂಗ ಬಂದಿದೆ, ಅದರ ಮಧ್ಯದಲ್ಲಿ ದೈವದು ತುಂಬಾ ಬಂದಿದೆ, ಅದು ಹಾಗೆ ಹೋಗಿದೆ. ಹಾಗಾದ್ರೆ ಎಲ್ಲವೂ ಮಾಡಿಕೊಂಡು ಇಲ್ಲ ಮತ್ತೆ ಬೇರೆ ಇನ್ನು ಯಾವ ರೀತಿಯಲ್ಲಿ, ಯಾಕಂದ್ರೆ ನಮ್ಗೆ ತುಳುನಾಡಿನವರಿಗೆ ಗೊತ್ತಿದೆ. ಈಗ ಅಮೆರಿಕವೋ ಆಸ್ಟ್ರೇಲಿಯಾವೋ ಎಲ್ಲಿಯೋ ಅವನಿಗೆ ಇದನ್ನೊಂದು ದೈವವನ್ನು ಇನ್ನೊಂದು ರೀತಿಯಲ್ಲಿ ಚಿತ್ರೀಕರಿಸಿದ್ರೆ ಅವನು ಇದೇ ಕಥೆಯನ್ನು ಇಟ್ಟುಕೊಂಡು ಅಲ್ಲಿಯ ಇದನ್ನು ಈ ವೇಷಭೂಷಣಗಳನ್ನು ಬೇರೆ ಚಿತ್ರದಲ್ಲಿ ಹಾಕಿದ್ರೆ ಇದನ್ನು ನೋಡಿ ಸಹಿಸುವುದು ಯಾರು? ಈಗ ನಾವು ನೋಡ್ತೇವಲ್ಲ, ಅಲ್ಲಿಯ ದೇವರನ್ನು ನಾವು ನಗ್ನವಾಗಿ ಚಿತ್ರೀಕರಿಸಿದ್ರು, ಮತ್ತೊಂದು ಮಾಡಿದ್ರು, ಹಾಗಾಗಿ ಇನ್ನು ಮುಂದೆ ಈಗ ಆ ಬಂದದ್ದನ್ನು ಸ್ವಾಗತಿಸೋಣ. ಒಳ್ಳೆಯ ಚಿತ್ರ ಮಾಡಿದ್ದಾರೆ, ಇನ್ನು ಮುಂದೆ ಮಾಡುವಾಗ ಮಾತ್ರ ಚಿತ್ರವನ್ನು ಸರಿಯಾಗಿ ರೀತಿಯಲ್ಲಿ ಮಾಡಬೇಕು. ಒಂದು ವೇಳೆ ಯಾರೇ ಥಿಯೇಟರಿಗೆ ಬಂದು ತಪ್ಪಿದ್ರೆ ಇಡೀ ತುಳುನಾಡಿನಾದ್ಯಂತ ಎಲ್ಲ ದೈವ ಭಕ್ತರು ನಮ್ಮ ಎಲ್ಲರೂ ಸರ್ವ ಧರ್ಮೀಯರು ನಿಲ್ಲಿಸಿ ಒಂದೇ ದಿನದಲ್ಲಿ ಥಿಯೇಟರ್ ಹೋಗುವಾಗ 100% ಮಾಡಿದ್ರೆ ಮಾತ್ರ ಆಗ್ಬೋದು, ಇಲ್ಲದಿದ್ರೆ ಇದರ ಮಾನ್ಯತೆ ಹೋಗ್ತದೆ. ಇಲ್ಲ ನಿಜವಾದ ಮಾತು ತಮ್ಮಣ್ಣ ಶೆಟ್ಟಿ ಅವರು. ಯಾಕಂದ್ರೆ ಇದರಲ್ಲಿ ಒಂದು ನೈಜತೆ ಇದೆ, ಇದರಲ್ಲಿ ಒಂದು ಪ್ರಾಮಾಣಿಕತೆ ಇದೆ. ಮಾಯಾವಿಯಾಗಿ ಚಿತ್ರೀಕರಿಸಲಿಲ್ಲ, ಎಲ್ಲಿಯೂ ಮಾಯಾವಿಯಾಗಿ ತನ್ನ ಮಾಯಾಜಾಲದಲ್ಲಿ ಆಗ್ತಿದ್ರೆ ಅವನಿಗೆ ಆ ಮರವನ್ನು ಬೀಳುವಾಗ ಹೀಗೆ ನಿಲ್ಲಿಸಬಹುದಿತ್ತು. ಇಲ್ಲದಿದ್ರೆ ಅವನಿಗೆ ಫಾರೆಸ್ಟ್ ಅವರಿಗೆ ಏನಾದ್ರೂ ಒಂದು ತಾಪತ್ರೆ ಆಗಿ ಸ್ಟ್ರೋಕ್ ಆಗಿ ಹೋಗ್ಬೋದಿತ್ತು. ಆದ್ರೆ ವೈರಿಯಾಗಿ ಕಂಡ್ರ ದೈವವು ಮತ್ತೆ ಕೊನೆಗೆ ತನ್ನ ಎದೆಯಲ್ಲಿ ತಿಂದು ಹೀಗೆ ಮಾಡಿ ಬಾಮಿತ್ತದು. ಇಲ್ಲಿ ಎಲ್ಲ ಅದು ಮಾಡಿದ್ದು ಜಗಳ ಮಾಡುವಾಗ ಹಾವಾಗಿ ಏನಾದ್ರೂ ಬಂದ ಬೆಂಕಿಯ ಗಾಳಿ ಏನೇನೋ ಮಾಡಬಹುದು. ತುಳುನಾಡಿನ ದೈವಗಳ ಕಥೆಗಳು ತುಂಬಾ ಇಲ್ಲಿ ತನಕ ಭಾವನೆ ಅಂತ ಹೇಳಿದ್ರೆ ಮೊನ್ನೆ ನಾನು ಮಾತಾಡಿದೇವ್ರೆ, ಇದರಲ್ಲಿ ಯೂಟ್ಯೂಬ್ ನನ್ನ ಟಾಕ್ ಇತ್ತಲ್ಲ, ಅದ್ರಲ್ಲಿ ಒಬ್ಬ ಕಮೆಂಟ್ ಒಬ್ರು ಮಾಡಿದ್ದಾರೆ, ಒಂದು ಬೊಂಡ ಕೊಡ್ಲಿಲ್ಲ ದೈವಕ್ಕೆ ಅಂತ. ಹೇಗೆ ದೈವಕ್ಕೆ ಬೊಂಡ ಕೊಡ್ಲಿಲ್ಲ, ನಿಜ ಕೊಡ್ಲಿಲ್ಲ ಅಲ್ಲ, ದೈವಕ್ಕೆ ಬೊಂಡ ಕೊಡ್ಲಿಲ್ಲ ಅಂತ ನನಗೆ ಕೇಳ್ತಾ ಇದ್ದಾರೆ. ನೋಡಿ ಆ ಭಾವನೆಗೆ ಸರಿಯಾಗಿ ಅವರು ಮಾಡಿದ್ದಾರೆ. ಆ ಭಾವನೆಗಳೇ ನನ್ನೊಳಗೆ ಕೆಲಸ ಮಾಡಿತ್ತು. ನಾನು ಯಾಕೆ ಥಿಯೇಟರ್ಗೆ ಮನೆಯಿಂದ ಎದ್ದು ಓಡಿ ಬಂದೆ? ಈಗ ನೋಡಿ ಎಲ್ಲೋ ಕಡೆ ನಾವು ಯಾಕೆ ಇಲ್ಲಿ ಕೂತ್ಕೊಂಡು ಮಾತಾಡ್ತೇವೆ, ಯಾಕೆ ಬಂದ್ವಿ, ಇದರ ಪರಿಣಾಮ ನಮ್ಮ ರಂಗದಲ್ಲಿ ನಿಜ. ಅದರಲ್ಲೂ ಕೂಡ ತಮ್ಗಳಿಗೆ ಒಂದು ಮುಂದಿನ ಒಂದು ಏನು ಭವಿಷ್ಯದ ಬಗ್ಗೆಯೂ ಕೂಡ, ಮುಂದಿನ ಒಂದು ದಿನಗಳ ಬಗ್ಗೆಯೂ ಕೂಡ ಸ್ವಲ್ಪ ಕಾಳಜಿ ಇದೆ, ಒಂದು ಭಯ ಇದೆ. ಭಯ ತುಂಬಾ ಇದೆ. ಈಗ ಇದು ಕಾರಣ ಏನಂದ್ರೆ ಕಾಂತಾರ ಬಂದೋಯ್ತದಲ್ಲ, ಈಗ ನಮ್ಗೆಲ್ಲರಿಗೂ ನಾವು ಮಾತಾಡೋದಿದೆ, ಇನ್ನು ಮುಂದೆ ಹೇಗೆ ಕೊರಗಜ್ಜನು ಯಾವ ರೀತಿಯಲ್ಲಿ ಬರ್ಬೋದು, ಮಂತ್ರಜವದ ಯಾವ ರೀತಿ ಬರ್ಬೋದು, ಮಲ್ಲರಾಯ ಎಲ್ಲರಿಗೂ ಒಂದು ಗ್ರಾಮ ದೈವ ಇದೆ, ಎಲ್ಲರಿಗೊಂದು ಕುಟುಂಬ ದೈವ ಇದೆ, ಎಲ್ಲರ ಹತ್ರ ಒಂದು ಹಣ ಇದ್ರೆ ಅವನಿಗೆ ಒಂದು 50-60 ಲಕ್ಷ ಇದ್ರೆ ಈಗ ಸಿನಿಮಾ ಆಗ್ತದೆ. ಸಿನಿಮಾ ಯಾವ ರೀತಿ ಇರ್ಬೋದು, ಅದಿನ್ನು ಯಾವ ರೀತಿ ಚಿತ್ರೀಕರಣ ಇರ್ಬೋದು ಸ್ವಾಮಿ ಇದರಲ್ಲಿ. ಅದಕ್ಕೆ ಆಯ್ಕೆ ಮಾಡಿದ ಕಲಾವಿದರನ್ನು ಸಮೇತ ರಂಗ ಇದು ಎಲ್ಲಿ ನಾಟಕ ರಂಗದಲ್ಲಿ ಇದ್ದವರು ಬಾರಿ ಜಾಗ್ರತೆಯಲ್ಲಿ ಮಾಡಿ ನೋಡುವವರೆಲ್ಲರೂ ಕೂಡ ನಮ್ಮವರು ಗೊತ್ತಿದೆ, ಕೆಲವು ವಿಚಾರಗಳು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ, ಎಲ್ಲವನ್ನು ಮಾಡಿದ್ದಾರೆ, ಅಲ್ಲಿ ಏನ್ ತೊಂದರೆ ಇಲ್ಲ. ಬಟ್ ಇನ್ನು ನಮ್ಗೆ ಭಯ ಇರುವಂತದ್ದು ಅವರಿಗೆ ಯಶಸ್ಸಾಗ್ಲಿ, ಖುಷಿ ಆಯ್ತು. ಇನ್ನು ಮುಂದೆ ಯಾವ ರೀತಿ ನಾವು ಇದನ್ನೇ ಕೂತು ಆಲೋಚನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಆಗಿದೆ, ಈಗಾಗಲೇ ಸ್ಟಾರ್ಟ್ ಆಗಿದೆ. ಈಗ ಹಿಂದೊಮ್ಮೆ ಕನ್ನಡದ ಚಲನಚಿತ್ರದಲ್ಲಿ ಭೂತಾರಾಧನೆಯನ್ನು ಬಳಸಿದ್ದಾರೆ. ಅದು ಬಳಸಿದ ಒಂದು ಸಾಗರ ದೀಪೆ ಅಂತ ಒಂದು ಕನ್ನಡ ಚಿತ್ರದಲ್ಲಿ ಬಳಸಿದ್ದಾರೆ. ಅಲ್ಲಿ ಬಳಸಿದ ರೀತಿ ಸರಿಯಿಲ್ಲ. ಸರಿಯಿಲ್ಲ, ಬೊಬ್ಬಾರಿಯನ ಆರಾಧನೆ ಎಂದು ಬೇಡ, ಅಲ್ಲಿಗಿರ್ಲಿ.
ಅದು ಬಳಸಿದಲ್ಲಿ ಒಂದು ಆರಾಧನಾ ಒಂದು ನಿಯಮವನ್ನು ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ. ಅದಕ್ಕಿಂತ ಭಿನ್ನವಾಗಿ ಅದರ ವಿಷಯ ತಿಳಿಯದೆ ಮಾಡಿರ್ಬೋದು. ಅದಕ್ಕಿಂತ ಭಿನ್ನವಾಗಿ ಭೂತಾರಾಧನೆಗೆ ಒಂದು ಕಿಂಚಿತ್ತು ಅವರ ಮಟ್ಟಿನಲ್ಲಿ. ಮತ್ತೆ ನಾನು ಹೇಳಿದೆ ಮೊದಲನೇ ಹೇಳಿದೆ, ಒಂದು ನಿಯಮ ಮಾಡುವಾಗ 100 ತಪ್ಪಾಗ್ತದೆ. ಅದು 100 ತಪ್ಪನ್ನು ಇಟ್ಕೊಂಡ್ರೆ ನೇಮ ಆಗುದಿಲ್ಲ. ಅದನ್ನು ಸಿನಿಮಾ ಮಾಡುವಾಗ ಅವ್ರು ಎಷ್ಟು ಬೇಕು ಅಷ್ಟನ್ನು ಉಪಯೋಗಿಸಿಕೊಂಡು ಕತೆಗೆ ಮಹತ್ವವನ್ನು ಕೊಟ್ಟುಕೊಂಡು ಒಂದು ಒಳಗೆ ತಿರುಳಾಗಿ ಒಂದು ಭೂತಾರಾಧನೆಯನ್ನು ಇಟ್ಟುಕೊಂಡು ಹೋಗಿದ್ದಾರೆ. ಆದ್ರೆ ಇಲ್ಲಿ ಕಡೆಗೆ ಎಂತ ಹೇಳಿದ್ರೆ ಸಿನಿಮಾದ ಕತೆ ಬಗ್ಗೆ ಮಾತಾಡುವವರು ಯಾರಿಲ್ಲ. ನಿಜ ನಿಜ ಈಗ ನೋಡಿ, ಅಲ್ಲಿ ಫಾರೆಸ್ಟ್ ಆಫೀಸರ್ಗೆ ಜಗಳ ಮಾಡಿದ್ರು, ಒಬ್ಬ ಮರ ಮಾಗರಿದ್ರು, ಅದೇ ಯಾವುದಿಲ್ಲ. ಅಲ್ಲಿ ಏನು ಇರುವುದೇ ಪಂಜುರ್ಲಿ. ಹೌದು ಹೌದು. ಈ ಪಂಜುರ್ಲಿ ಅಂತ ಬಂದಾಗ ಬಹುಶಃ ಈ ಚಿತ್ರ ಮತ್ತಷ್ಟು ಜನರಿಗೆ ಹತ್ತಿರ ಆಯ್ತು ಅಂತ ಬಂದಾಗ ಎಷ್ಟು ಚಂದ ತೋರಿಸ್ತಾರೆ ಹೇಳಿ. ಪಾರ್ಥನಗಳ ಹಿನ್ನೆಲೆ ಅದರಲ್ಲಿ ಉಂಟು. ಕಾಡಿಡು ಪಂಜಾಯ ನಾಡಿಡು ದೈವಾಯ ಅಂತ ಹೇಳ್ತಾನೆ ಪಂಜುರ್ಲಿ ಆರಾಧನೆ. ತುಳುವರಿಗೆ ಕೃಷಿ ಹಾಳು ಮಾಡ್ಲಿಕ್ಕೆ ಬಂದವನು ಪಂಜಿ ಅಲ್ಲ ನನ್ನ ನಂಬಿಕೆ. ತುಳುವರು ತಿರುಗುತ್ತಿದ್ದ ತುಳುವರನ್ನು ಭೂಮಿಯನ್ನು ಅಗಿದು ತನ್ನ ದಾಡೆಯಿಂದ ಅಗಿದು ಬಾಣದ ಬಿತ್ತನ್ನು ಭೂಮಿಗೆ ಹಾಕಿ ಕೃಷಿ ಮಾಡುವುದನ್ನು ಕಲಿಸಿದವನು ಪಂಜಿ ಆ ಕಾಡ ಪಂಜಿ. ಅದಕ್ಕೆ ನಮ್ಮ ಹಿರಿಯರು ಅವನಿಗೆ ಯಜಮಾನ ಅಂತ ಕೊಟ್ಟಿದ್ದಾರೆ ಸ್ಥಾನ. ಹಾಗೆ ಕುಟುಂಬ ವ್ಯವಸ್ಥೆ ನಿರ್ಮಾಣ ಆಗ್ಲಿಕ್ಕೆ ಮೂಲ ಪಂಜಿ. ಆ ಪ್ರಕೃತಿ ತತ್ವವನ್ನು ಮನೆಯೊಳಗೆ ಕೊಂಡು ಆರಾಧಿಸಿದ್ದು. ನಾಗಬಣದಲ್ಲಿ ಇದ್ದಾನೆ ಅವನು. ನಾಗಬಣದಲ್ಲಿ 5 ಶಕ್ತಿಗಳೊಟ್ಟಿಗೆ ಬೆರ್ಮರು, ನಾಗ, ಲೆಕ್ಕೇಸಿರಿ, ಮೈಸಂದಾಯ ಕ್ಷೇತ್ರ ಈ ಚರ್ಚೆ ಬಂದ್ರೆ ಎಲ್ಲರೂ ಮಾತಾಡ್ಬೇಕು. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೈವಕ್ಕೆ ಒಂದೇ ಕಥೆಗಳಂತ ಇಲ್ಲ ಆಯ್ತಾ. ಪಂಜುರ್ಲಿಗ ಈಗ ಇದಕ್ಕೆ ಇವರ ಮಾತಿಗೆ ನಾನು ಮಾತಾಡೋದಲ್ಲ. ಪಂಜುರ್ಲಿಗೆಲ್ಲ ಒಂದೇ ಕಥೆ ಎಂಬುದು ಜನರಿಗೆ ಪ್ರಾದೇಶಿಕವಾಗಿ ಗ್ರಾಮದಲ್ಲಿ ಇಲ್ಲಿಯ ಕಟ್ಟು ಬೇರೆ, ಅಲ್ಲಿಯ ಊಟ ಬೇರೆ, ಅಲ್ಲಿಯ ಬಾರಣೆ ಬೇರೆ, ಇಲ್ಲಿಯ ಏನು ಗೊತ್ತಾ ನಿಮ್ಗೆ, ಇದು ನಿಮ್ಗೆ ಜನರು ಒಂದು ರೀತಿಯಲ್ಲಿ ಈಗ ಪರಶುರಾಮನ ಕಥೆಯನ್ನು ಸೃಷ್ಟಿ ಮಾಡಿದಾಗ ಕೆಲವು ಬರ್ದಿದ್ದಾರೆ. ಅದನ್ನ ಈಗ ತೆಗೊಂಡು ಬಂದು ಇಲ್ಲಿ ಏನು ಗೊತ್ತಾ ನಿಮ್ಗೆ, ಇನ್ನೊಂದು ಯಾವುದೇ ಕಾರಣಕ್ಕೂ ದೈವಾರಾಧನೆಯ ಎಲ್ಲ ವ್ಯವಸ್ಥೆಯನ್ನು ನಮಗೆ ಪ್ರಶ್ನಿಸಬಹುದು. ನೀನು ಸರಿಯಾಗಿ ನುಡಿಗಟ್ಟು ಕೊಡದಿದ್ರೆ ಕೇಳ್ಬೋದು, ಸರಿ. ಒಂದನ್ನು ಮಾತ್ರ ಯಾರಿಗೆ ಹೇಳು, ಇದರ ದೈವಾರಾಧನೆಯ ಸಂಧಿ ಮತ್ತು ಪಾರ್ದಾನ ಇದೆ ಅಲ್ವಾ, ಇದು ನರ್ತಕ ಮತ್ತು ಆ ಕುಟುಂಬಕ್ಕೆ ಬಿಟ್ಟರೆ, ಸೀಮಿತ ಸಮಯದಲ್ಲಿ ಬಿಟ್ಟರೆ ಇನ್ನು ಯಾರು ಯಾವುದೇ ಸಮಯದಲ್ಲಿ ಅದನ್ನು ಹಾಡಲಿಕ್ಕಿಲ್ಲ, ಅದನ್ನು ಪ್ರಶ್ನೆ ಮಾಡಲಿಕ್ಕಿಲ್ಲ, ಬರೀ ಕೇಳಲಿಕ್ಕೆ ಮಾತ್ರ. ಈಗ ಸಮಸ್ಯೆ ಆಗಿದೆ ಅಂದರೆ ಎಲ್ಲರೂ ಈಗ ಡಾಕ್ಟರೇಟ್ ಪಡ್ಕೊಂಡು ಕೂತಿದ್ದಾರೆ. ಗೊತ್ತು ನಿಮಗೆ, 4 ಜನ ಈಗ ಎಲ್ಲರೂ ಇದರಲ್ಲಿ ರಿಸರ್ಚ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. 4 ಜನ ಸಂಧಿ ಗೊತ್ತಿದ್ದವನನ್ನು ಕೋಣೆಯಲ್ಲಿ ಒಂದು ಪೂರ್ಸಿ ಚಂದ ಕುರಿ ಕತೆ ಸಂಧಿ ಮಾತಾಡೋದು, ಅದನ್ನು ಮತ್ತೆ ನಾನು ಆರ್ಟಿಕಲ್ ಆಗಿ ಬರೆದು ಅದನ್ನು ಮತ್ತೆ ನಾವು ಅಲ್ಲಿ ಇವರ ಪೇಪರ್ ತಿದ್ದುದು ಯಾರು? ಇಂಥ ದೈವ ಚಾಕಿರಿ ಮಾಡುವವರು, ಒಂದು 20 ನೇಮ ಕಟ್ಟಿದವರು, 100 ಗಡಿ ಕಟ್ಟಿದವರು, ಬಲೆಯವರಲ್ಲ. ಯಾರೋ ಒಬ್ಬ ನಾನು ಮೊನ್ನೆ ಹೇಳಿದೆ, ಅದು ಬೇಡ, ನಿನಗೆ ಚಿಲ್ಲಿ ಕಟ್ಲಿಕ್ಕೆ ಗೊತ್ತುಂಟ್ರಾ, ಪಾಳೆ ಚಿಲ್ಲಿ ಕಟ್ಲಿಕ್ಕೆ ಗೊತ್ತುಂಟ್ರಾ, ತಿಗಲಿಕ್ಕೆ ಗೊತ್ತುಂಟ ನಿನಗೆ ಅಲ್ಲ, ಅದರಲ್ಲಿ ಯಾವ ರೀತಿಯಲ್ಲಿ ನೀನು ಕಟ್ಟಾಗ ನಾನು ನಿನಗೆ ಇಡೀ ಒಂದು ನೇಮವನ್ನು ಮಾಡಿ ತೋರಿಸ್ತೇನೆ. ಅದು ನಮ್ದು. ಈಗ ಇವರು ಪಡ್ಕೊಂಡದ್ದು ಹೇಗೆ, ಎಲ್ಲ ರಿಸರ್ಚ್ ಮಾಡಿದ ಹೇಗೆ, ಅಧ್ಯಯನ ಮಾಡಿದ ಹೇಗೆ ಗೊತ್ತುಂಟ ನಿಮಗೆ. ಎಲ್ಲ ಸಂಧಿಯನ್ನು ಕೂತಲ್ಲಿ ಬರೆದು ಅದನ್ನು ಚಂದ ಮಾಡಿ ಚಂದ ಟೈಟ್ ಮಾಡಿ ಇದನ್ನು ಆರ್ಟಿಕಲ್ ರೂಪದಲ್ಲಿ ಕೊಟ್ಟದ್ದೇ ವಿನ ಪ್ರಾಕ್ಟಿಕಲ್ ಆಗಿ ಎಲ್ಲವೂ ಇಲ್ಲಿನ ಗುತ್ತಿನವನ ಇದ್ದವನಿಗೆ ಸಮೇತ ಅವನ ಮನೆಯಲ್ಲಿ ತಂಬಿಲಕ್ಕೆ ತೆಂಗಿನಕಾಯಿ ಎಷ್ಟು ಅಂತ ಗೊತ್ತಿಲ್ಲ, ದೈವದ ಹೆಸರು ಗೊತ್ತಿಲ್ಲ. ಆದರೂ ಇವತ್ತು ಯಾವ ದೈವ ಅಂತ ಗೊತ್ತಿಲ್ಲ. ಅದು ಖಾಲಿ ಮಂಚ, ಅದು ಮುರಿಂಚ ಖಾಲಿ ಐಕ್ ಬಲಸಲ್ಲ, ಸುತ್ತೆಲ್ಲ ಪನಿಯಾರಲ್ಲ, ಬೆಮ್ಮೆರೆ ಸುತ್ತೆ ಮತ್ತೆ ಈ ಸುತ್ತೆ ನೆಲ ಇಡುವ ಸುತ್ತೆ, ನೆಲ ಸುತ್ತೆ ಅಂತಲೇ ಆಗಿದೆ. ಅದು ಅದು ನೆಲ ಸುತ್ತೆ ಅಂತ ಆಗಿದೆ. ಅದು ಇಂಥವ್ರಿಗೆ ಡಾಕ್ಟರೇಟ್ ಇದೆ, ಎದುರುಗಡೆ ಡಾಕ್ಟರೇಟ್ ಇದೆ. ಯಾವ್ದ್ರಲ್ಲಿ ಕೇಳಿ ಅಂತೆ ಭೂತಾರಾಧನೆ ಬಗ್ಗೆ ಎಲ್ಲ ಒಂದು ದಿನ. ಈಗ ನಾವು ಅಂತವ್ರನ್ನ ಒಂದು ಸ್ವಲ್ಪ ಕರೆಸಿ ಒಂದು ಚರ್ಚೆ ಮಾಡಿ ಅಂತ ಹೇಳಿ. ಸರ್ ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಪ್ರವೀಣ್ ಅಂತ ಹೇಳಿ ಪಿಲಿಕುಳದಿಂದ. ಪ್ರವೀಣ್ ಅವರು ಪಿಲಿಕುಳದಿಂದ. ಎಸ್ ಸರ್, ಮಾತಾಡಿ ಸರ್. ನಾನು ಕುಟುಂಬ ಸಮೇತರಾಗಿ ಪಿಕ್ಚರ್ ನೋಡಿದ್ದೇವೆ, ತುಂಬಾ ಒಳ್ಳೇದಿತ್ತು. ಅಂದ್ರೆ ಒಂದು ಯಾವ ರೀತಿ ನಮ್ಮ ಸಿನಿಮಾಕ್ಕೆ ಯಾವ ರೀತಿ ಒಂದು ದೈವಾರಾಧನದ ಬಗ್ಗೆ ಒಂದು ಬಹಳ ಥಿಂಕಿಂಗ್ ಅಲ್ಲಿ ಮಾಡಿದ್ದಾರೆ. ಅಂದ್ರೆ ಒಂದು ಹಿಂದಿನ ಕಾಲದಲ್ಲಿ ಹೇಗಿತ್ತು, ಒಂದು ಮುಸ್ಲಿಂ ಈ ಸಿಡು ಮತ್ತು ಎಸೆಯುವುದು ಅಂದ್ರೆ ಯಾವ ರೀತಿ ಅಂದ್ರೆ ಮೊದಲು ನಾವು ನೋಡ್ತಾ ಬಂದಿದೆ. ನಮ್ಮ ಪಟಾಕಿ ಕೆರೆ ಮಟ್ಟ ಅವು ಸಾಯ್ಬೇರೆ, ಪಟಾಕಿದ ಸಾಯ್ಬೇರೆ ಅಂತ ಐಟ್ಲ ದಾದವಣ್ಣ ಕೊಡ್ತೇವೆ ಬಣ್ಣ ಒಂಜಿ ಪಟಾಕಿದ ವಿಷಯ ಒಂಜಿ ಇನ್ನು ಫೋನಾಗ ಭಂಡಾರ ಫೋನಾಗ ಎದ್ದು ಸಾಯ್ಬೇರೆ ಪಟಾಕಿದ ಕೊಟ್ಕೋತೇವೆ ವಿಷಯ ದಾದ ಬಂಡ ಬಾರಿ ಒಂಜಿ ಕ್ಲಿಯರ್ ಆದ್ ಕೊಡ್ತೇವೆ. ಬಕ್ಕೊಂಜಿ ಭಾಷೆ ದಾದ ಬಂದ ಒಂಜಿ ನಾರ್ಮಲ್ ಆದ ಪಾತಿರ್ಲಾಗ ಬಂಡ ನಮ್ಮ ಬಂಡ ಒಂಜಿ ಸಿನಿಮಾ ಬರೋದಾದ ಬಣ್ಣ ಒಂಜಿ ಡಿಫ್ರೆಂಟ್ ರೀತಿ ಒಂಜಿ ಪಾತಿರ್ನ ಕೊಡ್ತೇವೆ, ಪಾತಿರ್ನ ಶೈಲಿ ಅನ್ನ ನೆಟ್ಟದಾದ ಕೊಡ್ತೇವೆ ಬಂಡ ಒಂಜಿ
ನಾರ್ಮಲ್ ಬಣ್ಣ ಜನಕ್ಕುಲು ಎಂಚ ವಾ ರೀತಿ ಪಾತೇವೇರು ಒಂಜಿ ವಾ ಲ್ಯಾಂಗ್ವೇಜ್ ಡುಪ್ಪೇರು ಆ ರೀತಿದೇ ಮಲ್ತೊಂದು ಬೋತೇರು ಒಂಜಿ ಲಾಸ್ಟ್ ದ ಒಂಜಿ ಗುಳಿಗನ ಸೀನ್ ತುಂಡ ಸರ್ ದಾದ ಪಂಡ ಅವಳು ಗುಳಿಗನ ಕಲ್ಲಿಗೆ ಮಂಡೆನ ಹಾಕುದು ಅಲ್ಪರ್ದು ಅದು ಮತಿಗೆ ಇಟ್ಟದು ಅಲ್ತರದ ಲಕ್ಕುಡು ಒಂಜಿ ಸೀನ್ ಪಂಡ ಬಾರಿ ಒಂಜಿ ಸೂಪರ್ ಮಲ್ದೇರು ಬಟ್ ಎಂಗ್ಲಿಗೆ ಮಸ್ತ್ ಖುಷಿ ಆಯ್ತು ಮತ್ತೆ ಎಂಗ್ಲು ಕುಟುಂಬ ಸಮೇತ ಅದು ಹೋದೈದು ಮಸ್ತ್ ಖುಷಿ ಆಯ್ತು ಪಂಡ ಒಂಜಿ ದೈವಾರಾಧನೆ ಬಗ್ಗೆ ಬಾರಿ ಒಂಜಿ ನೆಟ್ಟು ಕೊಡ್ತೇವೆ ನಮ್ಮ ಒಂಜಿ ದೈವದ ಬಣ್ಣ ನಂಕ್ಲು ಒಂಜಿ ಭಯಭಕ್ತಿ ಪುಟ್ಟಲಕನೆ ಕೊಡ್ತೇವೆ ಸಂಜೆ ಅದು ಮತ್ತೊಂಜಿ ಓಕೆ ಕುಟುಂಬದ ಸರ್ ಇರ್ನ ಕುಟುಂಬದ ದೈವ ಸರ್ ನನ್ನ ಕುಟುಂಬದ ದೈವ ಎಂಕಲ್ನ ಕುಟುಂಬದ ಎಲ್ಲರುಂಡು ಫೋನ್ ವರ್ಷ ಅಂಡ ಕುಟುಂಬದ ಪಂಜುರ್ರಿ ಉಂಡು ಒಂದು ಕಲ್ಲುಟ್ಟಿ ಮಂತ್ರದೇವತೆ ನಿಜ ನಿಜ ದಾಯಿ ದಾಯಿ ನೀ ಪ್ರಶ್ನೆ ಕೇಂಡ ಗೊತ್ತುನೆ ಈರ ಆ ಪಿಕ್ಚರ್ ಗೆ పోయి ಕುಟುಂಬ ಸಮೇತ ದಾಯಿ పోయారు పన్నాగా ఇర కొంచెం ఆ భావనాత్మక సంబంధం ఉండు అవి నా పిక్చర్ తుయ్యారు ನರಲಾತಿ ಖುಷಿಟಿತ ಫೋನ್ ಮಾಡ್ನಾಗ ಇರ್ನ ಆ ಪಾತ್ರೆಡು ಗೊತ್ತಾಪುಂಡು ಅವೇನೆ ಏತ್ ಭಾವನಾತ್ಮಕವಾದ ತುಯ್ಯಾರ ಏತ್ ಖುಷಿಟ್ಟು ತುಯ್ಯಾರ ಪಂಡ ಒಂದು ಒಂಜಿ ಪಿಕ್ಚರ್ ದ ಒಂಜಿ ಗೆಲುವು ನಿಜವಾದ ಪರನಗ ಒಂದು ಒಂಜಿ ಪಿಕ್ಚರ್ ದ ಗೆಲುವು ನಮ್ಮ ಎಪ್ಪ ಕುಟುಂಬ ಸಮೇತ ಪೋಪ ಅವಳು ನಮ್ಮ ಜೀವನನ ನಮ್ಮ ಅಲ್ಪ ಕಲ್ಪನೆ ಮಲ್ಪ ಅವಳು ಪಿಕ್ಚರ್ ದ ನಿಜವಾದ ನಂಚಿನ ಗೆಲುವು ಅವು ಆತನ ಈ ಪಿಕ್ಚರ್ ಅಂಡ್ ಖುಷಿ ಅನ್ಸರ್ಡ ಪಾತ್ರದ ಸ್ವಲ್ಪ ಓಕೆ ಮತ್ತೆ ಈ ಚಿತ್ರದಲ್ಲಿ ನಂಗೆ ಬಹಳಷ್ಟು ಖುಷಿ ತಂದಿರುವಂತಹ ವಿಚಾರ ಕೆಲವು ತಾವು ಹೇಳಿದಾಗ ಭೂ ಸುಧಾರಣ ಒಂದು ವಿಚಾರದ ಬಗ್ಗೆ ಮಾತನಾಡಿ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಮೇಲ್ವರ್ಗ ಮತ್ತು ಕೆಳವರ್ಗ ಇದು ವೆರಿ ಬ್ಯೂಟಿಫುಲಿ ಎಕ್ಸ್ಪ್ಲೇನ್ಡ್ ಅನ್ನೋದು ಬಹುಶಃ ನನ್ನ ಪ್ರಕಾರ ಆ ಚಿತ್ರದಲ್ಲಿ ಅದು ಅನುಕಂಪಕ್ಕೂ ಕೂಡ ಕಾರಣ ಆಗಿದೆ ನಮ್ಗಳಿಗೆ ಎಲ್ಲೋ ಒಂದ್ ಕಡೆ ರಿಯಲೈಸ್ ಆಗುತ್ತೆ ಭೂತಾರಾಧನೆ ನಾವು ಅನ್ವಯಿಸಿಕೊಂಡದ್ದು ಜಾತಿ ವ್ಯವಸ್ಥೆ ಹಿಂದೂ ಧರ್ಮದ ಒಂದು ಕಂಟಕ ಅದು ಕರೆಕ್ಟ್ ಆರಾಧನಾ ಪ್ರಕ್ರಿಯೆಯಲ್ಲಿ ಇದ್ದು ಕೂಡ ಅದು ಕೂಡ ನಿತ್ಯ ಜೀವನಕ್ಕೆ ಬಂದು ಹೋಗಿದೆ ಅದು ಎಲ್ಲರೂ ದಲಿತರೆಂದು ದೂರವಿಟ್ಟರು ತುಳುವಾರು ನಾವು ದೈವಗಳೆಂದು ಕೈ ಮುಗಿದೆವು ಕರೆಕ್ಟ್ ಇದು ನಮ್ಮ ಭೂತಾರಾಧನೆ ನಿಜ ತತ್ವ ಬಾಕಿ ದಿನ ಅವರು ದನಿ ಅಂತ ಹೇಳ್ತಾರೆ ಆ ಹೊತ್ತಿಗೆ ದಾನಿ ಅಂತ ಹೇಳುವ ಅಧಿಕಾರ ಉಂಟು ಅವರಿಗೆ ಅದೇ ಸೆಟ್ರ ಕೈ ಮುಗಿತು ದಾನಿ ನಾವು ಈಗ ಕೈ ಇದ್ದು ಹೀಗೆ ಕ್ಷಮಾಪಣ ಭಾವನೆ ಹೇಳುವಂತ ಸ್ಥಿತಿ ಈ ರೀತಿ ಒಂದು ತಕ್ಕಡಿ ತುಳು ಜನಜೀವನ ತಕ್ಕಡಿ ಮತ್ತೆ ಭೂತಾರಾಧನೆಗೆ ಎಲ್ಲಿ ನನಗೆ ಉತ್ತರದಾಯಿತು ಅಂತ ಕೇಳಿದ್ರೆ ಅರಸ ಹೋಗಿ ತುಂಡು ಕಲ್ಲಿನಲ್ಲಿ ಅಲ್ಲಿ ಎಂತಿರ್ಲಿಲ್ಲ ಒಂದು ಕೇಪುರದ ಹಿಂಗಾರ ಒಂದು 4 ತಿಬಿಲ ಅಂತ ದೈವವನ್ನು ಅರಸ ಅವನಿಗೆ ಅದನ್ನು ಮೊದಲೇ ನಂಬೋದಿತ್ತು ಬೆಳ್ಳಿ ಬಂಗಾರ ಅಲ್ಲಿ ಮೆರೆಸಬಹುದಿತ್ತು ಆ ದೈವವನ್ನು ಅವನು ಹುಡುಕಿಕೊಂಡು ಹೋದ ಅತಿ ಕಾಟು ಕಲ್ಲು ನಂಬಿನಾಯಗ್ಲ ದೈವನೇ ಅರಸು ಅರಸ್ತಾನಡು ನಂಬಿನಲ್ಲ ದೈವನೇ ನಿಜ 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 ಅಲ್ಲಿ ಅವರು ಶಬ್ದ ಹೇಳಿದ್ರು ಆ ಕಲ್ಲು ಆ ನಂತರ ಪುನಃ ಎಲ್ಲಿ ಅದು ಕಥೆ ಒಂದು ಚಂದಕ್ಕೆ ತಿರುಗಿ ಇನ್ನು ಆ ಕಲ್ಲು ಕಡೆಗೆ ರಿಷಬ್ ಶೆಟ್ರು ಇದು ಮಾಡುವ ಶಿವ ಬೀಳುವಾಗ ಆ ಕಲ್ಲು ಇನ್ನು ಕಾಣ್ತದೆ ಅಲ್ಲಿ ಕಾಣ್ತದೆ ಕರೆಕ್ಟ್ ಕರೆಕ್ಟ್ ನಿಜ ನಿಜ ಎಸ್ ಸರ್ ಬರ್ತೇನೆ ಈ ಮೇಲ್ವರ್ಗ ವಿಚಾರದ ಬಗ್ಗೆಯೂ ಕೂಡ ಅಲ್ಲಿ ತೋರಿಸಿದಂತಹ ವಿಧಾನ ಯಾವುದಕ್ಕೂ ಈಗ ಈಗಿನ ಪರಿಸ್ಥಿತಿ ಮಂತೆ ಒಂದು ಭೂಮಸೂದೆ ಮತ್ತೊಂದು ಈ ನಾರಾಯಣ ಗುರು ತತ್ವ ಈ ಎರಡು ಬರದಿದ್ರೆ ಇಂದಿಗೂ ಬಾರಿ ಒಂಥರ ಕಷ್ಟವೇ ಇತ್ತು ಬದಲಾವಣೆ ಬಹಳಷ್ಟು ನಮ್ಗೆ ಮನಸ್ಸಿಗೆ ನಾಟಿತು ಆ ಒಂದು ದೃಶ್ಯಗಳು ಯಾಕಂದ್ರೆ ಅದನ್ನು ನೋಡಿದಾಗ ನಮ್ಗೆ ಈಗ ಯಾಕಂದ್ರೆ ಒಂದು ಮಾತು ನಾವು ಅವ್ರಗಳಿಗೆ ಕೈ ಮುಗಿತೀವಿ ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ಯಾರೇ ಬಂದ್ರು ಇಲ್ಲಿ ಬೇರೆ ಬೇರೆ ಎಲ್ಲ ವರ್ಗದವರ ಅವಕಾಶ ನೋಡಿ ಇಲ್ಲಿಯ ಮೂಲ ಜನಾಂಗಗಳು ದೈವಗಳ ಮುಖಕ್ಕೆ ಬಣ್ಣವನ್ನು ಬಳಿದು ಇಲ್ಲಿ ಏನಿದ್ರು ಉಂಟಲ್ಲ ಇಲ್ಲಿಯ ಮೂಲ ಜನಾಂಗಗಳು ಇಲ್ಲಿಯ ದೈವಗಳನ್ನು ಒಂದು ಅವರ ರೀತಿಯಲ್ಲಿ ಪಾಲಿಸಿ ಅವರೇ ತಿನ್ನುವ ಆಹಾರವನ್ನು ಅದಕ್ಕೆ ಕೊಟ್ಟು ಜನನ ಮರಣದ ಸೂತಕ ಕೊಟ್ಟು ಮಾಡಿ ಅದಕ್ಕೆ ಅವರೊಂದು ಮುಖಕ್ಕೆ ಬಣ್ಣ ಮತ್ತು ಈ ಗದ್ದೆಗಳನ್ನೆಲ್ಲ ಮಾಡಿ ಇಲ್ಲಿ ಯಾರು ನಾವು ಬಂದು ನಾಗರಿಕತೆ ಬೆಳೆದಾಗ ಬೇರೆ ಮತ್ತು ಈ ದೈವ ನಮ್ಮ ತುಳುನಾಡಿನ ದೈವವನ್ನು ಬ್ರಿಟಿಷರು ಮತ್ತೆ ಮೊಘಲರ ಮಧ್ಯದಲ್ಲಿ ಒಂದು ರಕ್ಷಣಾ ಭಾಗದಲ್ಲಿ ನಿಂತು ಕಾಯ್ದುಕೊಟ್ಟದ್ದು ಜೈನರಾಯ್ತ ಜೈನ ಧರ್ಮೀಯರ ಕೊಡುಗೆ ತುಳುನಾಡಿನ ದೈವಾರಾಧನೆಯಲ್ಲೂ ಒಂದು ಮಹತ್ವವನ್ನು ಪಡೀತದೆ ಮತ್ತೆ ಇದು ನಿಮಗೆ ಮತ್ತೆಲ್ಲ ಆರಾಧನೆ ಮತ್ತೆ ಇಲ್ಲಿ ಮೂಲ ಜನಾಂಗದವರು ಅದಕ್ಕೆ ಅಂದರೆ ಬೇರೆ ಅದರ ನಂತರ ನಾವೀಗ ಶೆಟ್ರು ಬಿಲ್ಲವರು ಮೂಲ್ಯರು ಪೂಜಾರಿ ಎಲ್ಲರೂ ಅವರವರ ಜವಾಬ್ದಾರಿಯನ್ನು ತೆಗೊಂಡು ಮಾಡಿದರು ಆದರೆ ಅಲ್ಲಿ ಇವರೆಲ್ಲರೂ ನಮಗೆ ಸ್ವಲ್ಪ ಅಧಿಕಾರದ ಸಾವಂತರಾಜರು ಎಲ್ಲ ಇದ್ದವರೆಲ್ಲರೂ ಜೈನರು ಇವತ್ತು ನಮಗೆ ಹಿಂದೂ ಧರ್ಮದಲ್ಲಿ ಬೇರೆ ಧರ್ಮ ಆದರೂ ಅದನ್ನು ಪಾಲಿಸುವಲ್ಲಿ ಮತ್ತು ಇವತ್ತಿಗೂ ಅವರೇ ಸ್ವತಃ ದೈವಾರಾಧನೆ ಮತ್ತು ಅಸ್ಪೃಶ್ಯತೆ ಇರಲಿಲ್ಲ ಜೈನರ ಆಡಳಿತದಲ್ಲಿ ನೆನಪಿಡಿ ಇನ್ನೊಂದು ಕೋಟಿ ಚೆನ್ನಯರು ಆ ಜೈನರ ಕಾಲದಲ್ಲಿ ಕೋಟಿ ಚೆನ್ನಯರು ಅದೇ ಮನೆಯಲ್ಲಿ ಬೆಳೆದು ಮಕ್ಕಳಿಗೆ ಅವರನ್ನು ಶಾಲೆಗೆ ಕಳಿಸಿದ ನೆನಪಿಡಿ ತಾನು ಕೂತಂಥ ಪಲ್ಲಕ್ಕಿಯನ್ನು ದೇವೈದಿಗೆ ಕಲಿಸಿಕೊಟ್ಟಿದ್ದಾರೆ ಅಸ್ಪೃಶ್ಯತೆ ಇರಲಿಲ್ಲ ಅಸ್ಪೃಶ್ಯತೆ ಎಂಬುದು ಕೇರಳದಲ್ಲಿ 10ನೇ ಶತಮಾನದಲ್ಲಿ ತಾಂಡವಾಡಿದ್ರು ಇಲ್ಲಿ ಸಾಧಾರಣ 17ರ ನಂತರ ಇಲ್ಲಿ ಏನಾಯಿತು ಅಂತ ಹೇಳಿದರೆ ಸುತ್ತಮುತ್ತ ಇದ್ದಂಥ ಎಲ್ಲ ಸಾವಂತ ರಾಜರೆಲ್ಲ
ಬಿದ್ದಾಯಿತು. ಅಲ್ಲಿ ಇದ್ದಂಥ ಈ ಸೇನರುಗಳು, ಕೆಲವು ಬರವಣಿಗೆಯವರು ಸ್ವಲ್ಪ ಅನ್ನ ಗಿನ್ನ ಖಜಾನೆ ಲೂಟಿ ಮಾಡಿಕೊಂಡು ಇಲ್ಲಿಯ ಮೂಲ ಜನಾಂಗಕ್ಕೆ ಮೋಸ, ಅದು ಆ ಚಿತ್ರವನ್ನು ನೋಡಿದಾಗ ನೆನಪಾಗುವಂಥದ್ದು. ಇದಕ್ಕೆ ಮಾಹಿತಿ ಇದೆ. ಇಲ್ಲಿಯ ಯಾರು ಮೂಲ ಜನಾಂಗದವರು ಯಾರು ಇದ್ದಾರೆ, ಈಗ ಬಿಲ್ಲವರು ಬೇರೆ ಬೇರೆ ಇದ್ದಾರಲ್ಲ, ಇವರನ್ನೆಲ್ಲ ಇವರು ಅಸ್ಪೃಶ್ಯರು ಅಂತ ಒಂದು ಇದು ಮಾಡಿಬಿಟ್ರು. ಅದನ್ನು ಮಿಟ್ಟಬಾರದು, ಇಲ್ಲಿಗೆ ಬೆಗ್ಬಾರದು, ಇಲ್ಲಿಗೆ ಬಂದು ಇಲ್ಲಿ ಮಾಡಿದ್ದು. ಇಲ್ಲಿಯ ಯಾರ್ಯಾರ ಗುತ್ತುಗಳು ಯಾರ್ಯಾರಿಗೂ ಹೋಗಿದೆ. ಇಲ್ಲಿ ಆದದ್ದೇ ನಿಮಗೆ ಎಲ್ಲ ಪರಿವರ್ತನೆಗಳಾದದ್ದು, ಮೂಲ ಜನಾಂಗದಿಂದ ಹೊರಬಂದು ಆದಂಥ ಪರಿವರ್ತನೆ ಆದದ್ದೇ ಸಾಧಾರಣ ನಿಮಗೆ 17ನೇ ಶತಮಾನ 18ರ ಮಧ್ಯಭಾಗ ನಂತರ ಇದರ ಈ ಪರಿವರ್ತನೆ ಆದದನ್ನ ಇದೆ. ನಾರಾಯಣ ಗುರುಗಳು ಮತ್ತೆ ಕುದ್ರೋಳಿಯನ್ನು ಸ್ಥಾಪನೆ ಮಾಡಿ ಇಲ್ಲಿ ಇದೊಂದು, ಯಾಕಂತ ಹೇಳಿದ್ರೆ ಇದೆಲ್ಲವೂ ಇದಕ್ಕೆ ಕನೆಕ್ಟ್ ಆಗ್ತದೆ. ಇವತ್ತು ನಾವು ಕೋಲಕ್ಕೆ, ದೈವಕ್ಕೆ ಮುಗ ಮೂರ್ತಿ ಮತ್ತೊಂದು ಏನೇನೋ ಮಾಡ್ಕೊಂಡು ಅಲಗತಿ ಮಾಡಿ ನಮ್ಮ ಹತ್ರ ಒಂದು ಭಯ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆದದ್ದು ಸಮೇತ ನನಗೆ ನಾನೇ ಅರಸನಾದ್ದರಿಂದ ಒಂದು. ಹಾಗಂತೇಳಿ ನಾವೇನು ಮಾಡಿದ್ದೇವೆ ಅಂತ ನಮ್ಮ ಹಿರಿಯರ ಕಾಲ 20 ವರ್ಷಗಳ ನಂತರ ನಮ್ಮ ತುಳುನಾಡಿನ ದೈವಾರಾಧನೆ ಎಲ್ಲವೂ ಒಂದು ರೀತಿಯಲ್ಲಿ ಈಗ ನೋಡಿ, ಇಷ್ಟು ತುಳುವರಿಗೆ ಒಂದು ವಿಷಯ ಅಂದರೆ ರಿಷಬ್ ಶೆಟ್ಟಿ ಮಾಡಿದ ಸಿನಿಮಾ ಸರಿ, ಆದರೆ ಕಾಂತಾರವನ್ನು ನೋಡಿ ನಮ್ಮ ತುಳುನಾಡಿನ ಜನತೆ ದೈವವನ್ನು ನಂಬುವಂತಾಯ್ತಲ್ಲ ಎಂಬ ದುಃಖ ನನಗಿದೆ. ನಿಜ 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 ಇದು ನನಗಿದೆ. ಇದು ಆಗಬಾರ್ದಿತ್ತು. ಇದನ್ನು ನಾನು ಒಪ್ಪಲಿಕ್ಕೂ ತಯಾರಿಲ್ಲ. ನಾನು ರಿಷಬ್ ಶೆಟ್ಟಿ ಚಿತ್ರ ಮಾಡಿದ್ರು, ಚಿತ್ರ ಒಪ್ಪಿದ್ರು, ಜಗತ್ತನ್ನು ಗೆಲ್ಲಿದ್ದು ಓಕೆ, ಯಾಕೆಂದು ಅವರ ಕಲೆ ಗೆದ್ದಿದೆ. ಆದರೆ ನನ್ನ ಪಂಜುರ್ಲಿಯನ್ನ, ನನ್ನ ಕುಟುಂಬವನ್ನ ನಾನು ಮತ್ತೊಮ್ಮೆ ಇದಾಗುವಲ್ಲಿ ನನಗೆ ಈ ತುಳುನಾಡಿನ ಜನರಿಗೆ ಕಾಂತಾರ ನೋಡಿ ನಾನು ಚಿತ್ರವನ್ನು, ಪಂಜುಲಿಯನ್ನು ನಂಬಬೇಕು, ದೈವವನ್ನು ನಂಬಬೇಕು, ಆರಾಧಿಸಬೇಕು, ನಾಳೆಯಿಂದ ಬದಲಾವಣೆ ಆಗಬೇಕು, ನಮ್ಮ ಮಕ್ಕಳಿಗೆ ಬೇಕು ಅಂತ ಬಂದದ್ದು ಮಾತ್ರ ನಮ್ಮ ದುರಂತ. ಇಲ್ಲ, ಬ್ಯೂಟಿಫುಲ್ ಒಂದು ನನಗೆ ಈ ಚಿತ್ರದಲ್ಲಿ ಬಹಳಷ್ಟು ಮನಸ್ಸಿಗೆ ಹತ್ರ ತಂದದ್ದು, ನಾವು ನಂಬುವಂತಹ ಪಂಜುರುಳಿ, ಪ್ರತಿಯೊಬ್ಬರ ಮನೆಯ ಮೂಲಸ್ಥಾನ, ಮೂಲ ದೈವ ಅಂತ ಪಂಜುರುಳಿ. ಅದನ್ನು ನಾವು ಅಷ್ಟೇ ಪ್ರೀತಿಯಿಂದ, ಆತ್ಮೀಯತೆಯಿಂದ ನಂಬ್ತೀವಿ, ಭಾವನಾತ್ಮಕ ಸಂಬಂಧ ಇದೆ. ಜೊತೆಗೆ ಬಹಳಷ್ಟು ಗುಳಿಗ, ಎರಡು ಮಾತಿಲ್ಲ, ಅತ್ಯಂತ ಹಬ್ಬರದ ಒಂದು ದೈವ, ನಮ್ಮನ್ನೆಲ್ಲ ಕಾಯುವಂತಹ ದೈವ. ಜೊತೆಗೆ ನನಗೆ ಈ ಚಲನಚಿತ್ರದಲ್ಲಿ ಪ್ರಮುಖವಾಗಿ ಮನಸ್ಸಿಗೆ ನಾಟುವಂತ, ನಾನು ಈಗಾಗಲೇ ಹೇಳಿದೆ, ಒಂದು ಜಾತಿ ಪದ್ಧತಿಯ ಬಗ್ಗೆ ಅದು ಬಹಳಷ್ಟು ನಾಟಿತು ಮನಸ್ಸಿಗೆ. ಯಾಕಂದ್ರೆ ಈಗಲೂ ಕೂಡ ಈ ರೀತಿ ಇದೆಯಾ ಜಾತಿ ಪದ್ಧತಿ ಅನ್ನೋದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇದನ್ನ ರಿಷಬ್ ಶೆಟ್ಟಿ ಎಲ್ಲಿ ತನಕ ಕೆಲಸ ಮಾಡಿದಾರೆ ಅಂತ ಬಂದಾಗ, ನಾಟ್ ಓನ್ಲಿ ಈ ದೈವದ ವಿಚಾರಗಳು, ಬಹಳಷ್ಟು ನಮ್ಮ ದೈನಂದಿನ ಜೀವನ ಏನಿದೆ ಅದನ್ನು ಕೂಡ ಇಲ್ಲಿ ಅಳವಡಿಸಿದ್ದಾರೆ. ಅಂದ್ರೆ ಎಷ್ಟು ಬೇಕೋ ಅಷ್ಟೇ. ಇತರ ರೀತಿಯಲ್ಲಿ ಬಹಳಷ್ಟು ಜಾತಿ ಪದ್ಧತಿಯನ್ನ ಅಥವಾ ಮೇಲ್ವರ್ಗ ಕೆಳವರ್ಗವನ್ನ ದೂರುವಂತಹ ರೀತಿಯಲ್ಲೂ ಕೂಡ ಇಲ್ಲ. ಎಷ್ಟು ಬೇಕು ಅಷ್ಟೇ. ನಿಜವಾಗಿರುವಂತಹ ಒಬ್ಬ ನೈಜ ನಿರ್ದೇಶಕರ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಆ ಒಂದು ಸಂದರ್ಭ. ಬಹುಶಃ ಏನ್ ಹೇಳ್ತೀರಾ ಸರ್? ಜಾತಿ ಪದ್ಧತಿ ಎಂಬುದು ಇವತ್ತಲ್ಲ, ಇನ್ನು ಮುಂದೆ ಇರ್ತದೆ. ಯಾಕೆ ಅಂತ ಬಂದಾಗ ಅದೇ ವ್ಯಕ್ತಿಗಳು ದೈವ ಹಾಕಿದಾಗ, ಈಗ ಹೇಳಿದಾಗ ನಾವುಗಳು ಕೈ ಮುಗಿತೀವಿ, ಕಾಲಿಗೆ ಬೀಳ್ತೀವಿ, ಎಲ್ಲವೂ ಕೂಡ ಆಗುತ್ತೆ. ದೇವರು ಅವಾಗ ಸಂದರ್ಭ ದೈವ. ಅದೇ ರೀತಿ ವೇಷ ಕಳಚಿಟ್ಟಾಗ ಅವರನ್ನ ನಾವು ನೋಡುವಂತಹ ವಿಚಾರಗಳು ತಪ್ಪಲ್ವಾ ಅನ್ನುವಂತಹ ಪ್ರಶ್ನೆ. ಇದರ ಬಗ್ಗೆಯೂ ಕೂಡ ರಿಷಬ್ ಶೆಟ್ಟಿ ಅವರು ಬೆಳಕು ಚೆಲ್ಲಿದ್ದಾರೆ. ಆದ್ರೆ ಬಹಳಷ್ಟು ಚೆಲ್ಲಲಿಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಸೊ ಹಾಗಾಗಿ ಸೂಕ್ಷ್ಮತೆಯಲ್ಲಿ ಸ್ವಲ್ಪ ಜಾಣ್ಮೆಯನ್ನ ಮೆರೆದಿದ್ದಾರೆ, ಎಲ್ಲ ಮಾಡಿದರೆ ಅದನ್ನು ತೋರಿಸಿದ್ದಾರೆ. ಜಾತಿ ಎಂಬುದು ನೋಡಿ, ಮರದಲ್ಲಿ, ಹಣ್ಣು ಹಂಪಲಲ್ಲಿ ಎಲ್ಲದರಲ್ಲೂ ಜಾತಿ ಅಂತ ಇದೆ. ಪ್ರಕೃತಿ ಸಮಾನಾಂತರದಿಂದ ಕಾಯ್ದುಕೊಂಡು ಬರ್ತದೆ. ಈಗ ಜಾತಿ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಿಯೂ ದೈವಾರಾಧನೆಯ ಬುಡದಲ್ಲಿ ಎಲ್ಲಿಯೂ ಅಸ್ಪೃಶ್ಯತೆ ಇಲ್ಲ. ನೆನಪಿಡಿ, ಗೊತ್ತಾಯ್ತು ನಿಮ್ಗೆ? ದೈವಾರಾಧನೆ ಎಂಬುದು ಈ ದೈವಾರಾಧನೆಯಲ್ಲಿ ಎಲ್ಲಿಯೂ ಅಟ್ ದ ಸೇಮ್ ಟೈಮ್ ಸರ್, ದೈವಾರಾಧನೆ ಆದಾಗ ಬಹುಶಃ ತಮ್ಗಳಷ್ಟು ನಾನು ತಿಳಿದವಲ್ಲ, ಆದ್ರೂ ಕೂಡ ಒಂದು ಪ್ರಶ್ನೆ ನಮ್ಗಳಿಗೆ ಪ್ರಶ್ನೆ ಬರುತ್ತೆ ಪ್ರತಿ ಬಾರಿ. ದೈವ ಬರುತ್ತೆ. ದೈವ ಇದರಲ್ಲಿ ಬಂದಾಗ ಕೆಲವರು ಕುಳಿತಿರ್ತಾರೆ, ಕೆಲವರು ನಿಂತಿರ್ತಾರೆ. ಈ ಒಂದು ವಿಚಾರಗಳು, ಪ್ರಸಂಗಗಳು ಬರುತ್ತೆ ಸರ್. ನೋಡಿ, ಈ ಪ್ರಸಂಗ ಕೂತು ನಿಂತದ್ದು ಅಂತ ಕೇಳಿದ್ರೆ, ದೈವದ ಎದುರುಗಡೆ ಯಾರು ಕೂತ್ಕೊಳ್ಳಿಕ್ಕಿಲ್ಲ ಅಂತ ನಿಯಮ ಇದೆ. ಪೂಜೆ ಇಲ್ಲ, ದೈವಕ್ಕೆ ಕೂತು ಪೂಜೆ ಇಲ್ಲ. ಭಂಡಾರ ತೆಗೆದು ನಿಂತು, ಪ್ರಾರ್ಥನೆ ಮಾಡೋದು ನಿಂತು, ಬಾರ್ನೆ ಕೊಡೋದು ನಿಂತು, ಬಂಡಿ ಎಳೆಯುವುದು ನಿಂತು, ಒಲಸರಿ ಹಿಡಿದು ಬಂಡಿಯ ಮೇಲೆ ನಿಲ್ಲುದು, ಎಲ್ಲ ಕಾರ್ಯಕ್ರಮಗಳು ದೈವ ಮಾತ್ರ ಪೀಠದಲ್ಲಿ ಕೂರುದು ಬಿಟ್ಟರೆ, ಎಷ್ಟು ದೊಡ್ಡವರಾದರೂ ನಿಮ್ಗೆ ನಿಂತುಕೊಳ್ಬೇಕು. ಮತ್ತೆ ಏನು ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ ಏನು ಅಂತ ಹೇಳಿದ್ರೆ, ಒಬ್ಬ ಇಲ್ಲಿ ಆದದ್ದು ಈಗ ವೈದಿಕತೆ ಎಂಬುದು ಇಲ್ಲಿ ಬಂದ ನಂತರ ಇಲ್ಲಿ ಅವರು ಆ ಒಂದು ಕೂತ್ಕೊಳ್ಳಿಕ್ಕೆ, ತಂತ್ರಿಗೆ ಅಂತೇಳಿ ಕೂತ್ಕೊಳ್ಳಿಕ್ಕೆ ಮಾಡಿದ್ದಾರೆ. ಅದು ಯಾಕೆ ಮಾಡಿದ್ದಾರೆ, ಎಂತ ಮಾಡಿದ್ದಾರೆ ಅಂತಲ್ಲ. ಮತ್ತೆ ಅದನ್ನು ಬಿಟ್ಟರೆ ವೈದಿಕತೆ ಎಂಬುದು ದೈವಾರಾಧನೆಯಲ್ಲಿ ಇಲ್ಲವೇ ಇಲ್ಲ. ಯಾವ ಕಾರಣಕ್ಕೂ ದೈವಕ್ಕೆ ಮಂತ್ರ ಇಲ್ಲ, ತಂತ್ರ ಇಲ್ಲ, ಏನಿಲ್ಲ. ದೈವದ ಕಲಕ್ಕೆ, ದೈವದ ಇದಕ್ಕೆ ವೈದಿಕರ ಅವಶ್ಯಕತೆ ಇಲ್ಲ. ದೈವಕ್ಕೆ ಏನಿದ್ರು ಒಬ್ಬ ಮಡಿವಾಳರು, ಒಬ್ಬ ಬಿಲ್ಲವ, ಒಬ್ಬ ಕುಲಾಲ, ಮತ್ತೆ ಒಬ್ಬ ಯಾರು ಶೆಟ್ರು, ಇದು ಮಡಿವಾಳ, ಈ ಥರದ ಒಂದು ವರ್ಗ ಇದೆ. ಮತ್ತೆ ಯಾಕೆ ಇಲ್ಲಿ ಅಸ್ಪೃಶ್ಯತೆ ಇಲ್ಲ ಅಂತ ಕೇಳಿದರೆ ಬಿಲ್ಲವರು ತಂದಂಥ
ಪಂಚಾಮೃತ ಕಲಿ ಕೊಡುವುದು, ಬಿಲ್ಲವರು ಅದಕ್ಕೆ ಹೂ ತರೋದು, ಬಿಲ್ಲವರು ಅದಕ್ಕೆ ದೊಂಪ ಏರಿಸುವುದು, ಬಿಲ್ಲವರು ಕೊಡಿಮರ ಹಾಕೋದು, ಇದು ಬಿಲ್ಲವರು ಬಂಡಿ ಇಳಿಯುವುದು, ಬಿಲ್ಲವರು ದೊಂಪ ಏರಿಸುವುದು, ಅಷ್ಟು ಕೆಲಸ ನಿಮಗೆ ಇದು ಪೂಕರೆ ಹಾಕುವವರೆಗೆ ಬಿಲ್ಲವರಿಗಿದೆ. ಮೂಲ್ಯ ನೋಡಿ, ಅಮೂಲ್ಯ ನೋಡಿ, ಅಲ್ಲಿ ಬೇಕಾಗುವ ವಿಷಯಗಳು ನಾವು ಇಲ್ಲಿ ಯಾರು ಗೊತ್ತಾ ನಿಮಗೆ? ನಮಗೆ ಪುರೋಹಿತರು. ನಮಗೆ ಪುರೋಹಿತರು ಯಾರು ಅಂತ ಕೇಳಿದ್ರೆ ಮಡಿವಾಳರು. ಮಡಿವಾಳ ಬಂದು ಅದಕ್ಕೆ ದಲ್ಯ ಹಾಕಿ ನಿಮ್ಗೆ ಇದು ಬಾಲೋಲಿ ಕಟ್ಟಿದ ನಂತರ ಅವನು ಬಂದು ಒಂದು ದೀಪ ಹಚ್ಚಿದ್ರೆ ನಮ್ಮ ಮುಗಿಯಿತು. ನಮ್ಮ ಪ್ರಧಾನ ಪುರೋಹಿತರು ಯಾರು ದೈವಾರಾಧನೆಯಲ್ಲಿ ಅಂತ ಮಡಿವಾಳರು ವಿಶ್ವಕರ್ಮ, ಇಂಥ ಎಲ್ಲರಿಗೂ ಅವಕಾಶ ಇದೆ ಇದರಲ್ಲಿ. ಅದು ಎಲ್ಲವನ್ನು ಅದರಲ್ಲಿ ತೋರಿಸಿದ್ದಾರೆ. ಅದರಲ್ಲಿ ಬಿಡಿ ಮಾಡುವಂತ ಇದಾದ್ರು ವಿಶ್ವಕರ್ಮರಿಗೂ ದೈವಾರಾಧನೆಯಲ್ಲಿ ಭಂಡಾರ ತೊಳೆಯುವಂಥದ್ದು, ಮಕರ ಚೂರ್ಣ ಕಟ್ಟುವಂಥದ್ದು, ಮತ್ತೆ ಇದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇದೆ. ಸರಿ ಸರ್, ಎಸ್ ಸರ್, ಅಸ್ಪೃಶ್ಯತೆ ಇಲ್ಲ, ದೈವಾರಾಧನೆಯಲ್ಲಿ ಇಲ್ಲ, ಕೂತು ನಿಂತದ್ದವರಿಗೆ. ದೈವಾರಾಧನೆಯಲ್ಲಿ ಈಗಿನ ಮಟ್ಟಿಗೆ ಯಾವುದೇ ಅಸ್ಪೃಶ್ಯತೆ ಇಲ್ಲ. ಆದರೆ ಇದ್ದರೆ ಅದು ನಾನು ಹೇಳಿದಲ್ಲ, ವೈದಿಕ ವಿಭಾಗದಲ್ಲಿ ಇದ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ, ಅವಶ್ಯಕತೆ ಇಲ್ಲ ಅದಕ್ಕೆ. ಆದ್ರೆ ನಮ್ಗಳ ಪ್ರಕಾರ ಸರ್ ದೈವಕ್ಕಿಂತ ದೊಡ್ಡವರು ಯಾರಿಲ್ಲ. ಇಲ್ಲ ಪ್ರಕಾರ ಅಷ್ಟೇ. ನಾನು ಹೇಗೆ ಹೇಳೋದಂದ್ರೆ ಅದು ಇಲ್ಲ. ನಾವು ಸ್ಪಷ್ಟವಾಗಿ ಸರ್ವ ಸತ್ಯವನ್ನು ತಿಳಿದವನಿಗೆ ದೈವದ ಎದುರು ಯಾರು ನಿಂತ ಇರ್ತಾನೆ. ಹೌದು. ಇನ್ನೊಂದು ಅದು ಮಾತ್ರ ಅಲ್ಲ, 1400 ವರ್ಷಗಳ ನಂತರ ಮುಸ್ಲಿಂ ಮತ್ತೆ ಕ್ರಿಶ್ಚಿಯನಿಗೂ ದೈವಾರಾಧನೆಯಲ್ಲಿ ನಮ್ಮವರು ಪಾತ್ರ ಕಲ್ಪಿಸಿದ್ದಾರೆ ಇಲ್ಲಿಯ ಹಿರಿಯರು. ಅದು ವಿಶೇಷ. ಇವತ್ತಿಗೂ ನೋಡಿ 3 ಕಡೆ ಕ್ರಿಶ್ಚಿಯನ್ ಅನ್ನು ಕರೀತಾರೆ. ಉಳ್ಳಾಳದ ಉಳಿಯದಲ್ಲಿ ಕರೀತಾರೆ, ಅಂತೋ ಅಂತ ಕರೀತಾರೆ. ಅಂಪ್ರಾಡಿಯಲ್ಲಿ ಕಂಬತ್ತಿಯಲ್ಲಿ ಎಂತ ಅಂತ ಉಂಟಲ್ಲ, ಅಲ್ಲೊಂದು ಕರೀತಾರೆ. ಅಲ್ಲಿ ಪಂಜುರ್ಲಿಯಲ್ಲಿ ಕರೀತಾರೆ. ಕೆಲವು ಕಡೆಗಳಲ್ಲೆಲ್ಲ ಮುಸ್ಲಿಮರು ಎಲ್ಲರಿದೆ. ಎಲ್ಲ ಕಡೆ ನಿಮ್ಗೆ ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು, ಸಮಯದ ಅಭಾವ ತುಂಬಾನೇ ಇದೆ. ಸರ್, ಕೊನೆಯದಾಗಿ ಅಭಿಲಾಷ್ ಚೌಟ್ ಅವರು ಕೊನೆಯದಾಗಿ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಈ ಒಂದು ಚಿತ್ರದ ಒಂದು ಸಂದೇಶ ಜನತೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ತಮ್ಮ ಜಾತಿ ವ್ಯವಸ್ಥೆಗೆ ತುಳುನಾಡಿನ ದೈವಾರಾಧನೆ ತಕ್ಕಡಿ ಅಂತ ಹೇಳಿದೆ ಮೊದಲೇ. ಒಂದು ತಗ್ಗುವಾಗ ಒಂದು ಏರ್ತದೆ. ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಮ್ಮ ಹಿರಿಯರು ಒಮ್ಮೆ ಯಾರು ತಗುತ್ತಾರ ಅವರು ಇನ್ನೊಂದು ರೂಪದಲ್ಲಿ ಏರ್ತಾರೆ. ಇದನ್ನು ತೋರಿಸಿಕೊಟ್ಟಿದೆ. ಮತ್ತೆ ಚಿತ್ರವಾಗಿ ಒಂದು ಮನೋರಂಜನಾತ್ಮಕವಾಗಿ ನೋಡಿಕೊಂಡು ಬಂದಾಗ ಕೂಡ ಆ ಚಿತ್ರವಾಗಿ ಚಿತ್ರಮಂದಿರದಲ್ಲಿ ಉಳಿಲಿಲ್ಲ. ನಮ್ಮ ಮನಸ್ಸಿನೊಟ್ಟಿಗೆ ಬಂದು ನಮ್ಮ ಮೂಲಕ್ಕೆ ಹೊಡಿತಲ್ಲ. 100 ಜನರಿಗೆ ಊಟ ಹಾಕ್ತೇವೆ, ಆದ್ರೆ 99 ಜನರಿಗೆ ಹಸಿವು ಇರುವುದಿಲ್ಲ. ಕಾಟಾಚಾರಕ್ಕೆ ಊಟ ಮಾಡಿ ಹೋಗ್ತಾನೆ, ನಾನು ಊಟ ಹಾಕಿದ್ದೇನೆ ಅಂತ. ಒಬ್ಬ ಹಸಿದು ಊಟ ಮಾಡ್ತಾನೆ. ಅನ್ನದಾನ ಸಫಲ ಆಗುವುದಲ್ಲಿ ಕರೆಕ್ಟ್. ಈ ರೀತಿಯಲ್ಲಿ ಎಲ್ಲರೂ ಒಂದೊಂದು ರೀತಿ ವಿಮರ್ಶೆ ಮಾಡಿಕೊಂಡು ಹೋದ್ರು. ಒಬ್ಬ ಹುಡುಕಿದಲ್ಲ ನನ್ನ ಕುಟುಂಬದ ಪಂಜುರ್ಲಿ ಇದ್ದಾನಂತ, ಅವನಿಗೆ ರೀಚ್ ಆಯ್ತಲ್ಲ. ಕರೆಕ್ಟ್. ನಾನು ಫೋಟೋ ನೋಡಿದ್ದೆ, ಒಂದು ಮಗು ಹೀಗೆ ಹೌದು ಕೈ ಮುಗಿಯುವಂತ, ಅದು ಹೇಳಿಕೊಟ್ಟದಲ್ಲ. ಅದು ಆ ಬಾಲ್ಯದಿಂದ ಈಗ ಬಂದಿರುವ ಮನಸ್ಸು, ಆ ಪ್ರಭಾವ, ಇದನ್ನೆಲ್ಲ ನೋಡುವಾಗ ಭೂತಾರಾಧನೆ ನಮ್ಮ ಜೀವನದ ಭಾಗ. ಭೂತಾರಾಧನೆ ಬಿಟ್ಟು ದೈವಾರಾಧನೆ ಬಿಟ್ಟು ತುಳುವರ ಜೀವನ ಇಲ್ಲ. ಇದನ್ನು ಬಿಟ್ರೆ ನಾವಿಲ್ಲ. ಈ ದೈವಾರಾಧನೆಯನ್ನು ಬಿಟ್ರೆ ನಾವಿಲ್ಲ. ಇದು ನಾನು ಹಾಗೆ ಹೇಳಿದೆ, ಒಂದು ಕಲ್ಲಿನಿಂದ ನಂಬಿದವನಿಗೆ ಮನೆ ಮಂಚ ಇಟ್ಟು ಮುಖಮೂರ್ತಿ ಇಟ್ಟು ಬೆಳ್ಳಿ ಬಂಗಾರಲ್ಲಿ ಮೆರೆಸಿದವನಿಗೆ ಕೂಡ ದೈವ ಒಂದೇ. ಯಾನು ಮಾಯ, ಯಾನು ಸತ್ಯ, ಯಾನು ಕಣ್ಣು ಮುಟ್ಟ ಕೈಕು ದೂರ ಅಂತ. ನಮ್ಮನ್ನು ಪೆದ್ದನ್ ಡಪ್ಪೆ ಸಾಂಕ್ರ ತಮ್ಮಲ್ಲ, ಅದು ಆ ಶಬ್ದ ಉಂಟಲ್ಲ, ಅಲ್ಲಿ ಆಗಾಗ ಕನ್ನಡದಲ್ಲಿ ರಿಪೀಟ್ ಆದ್ರೆ ಕೂಡ ನಮಗೆ ತುಳುವರಿಗೆ ನಮಗೆ ಅರ್ಥ ಆಗ್ತದೆ. ಅವರಿಗೆ ಕನ್ನಡದ ನಾನು ಹೇಳ್ತೇನೆ, ಸಂಸ್ಕೃತಿ ಅದರ ಮೂಲ ತತ್ವ ಉಳಿಬೇಕಾದ್ರೆ ಕೆಲವು ಪ್ರಯೋಗಗಳು ಆಗ್ಬೇಕು. ಭಾಷಾ ಮಾಧ್ಯಮವನ್ನು ದಾಟಿ ಅದು ಹೋಗುವಾಗ ಕೆಲವು ತಪ್ಪುಗಳಾಗ್ತದೆ. ನಮಗೆ ಅರ್ಥ ಆಗಿದೆ ಅಲ್ಲ, ಅವನಿಗೆ ಅರ್ಥ ಆಗುವ ಶೈಲಿಯಲ್ಲಿ ಉಂಟಲ್ಲ, ಅಲ್ಲಿ ಅಶ್ಲೀಲ ಅಲ್ಲಿ ಆಗ್ಲಿಲ್ಲ, ಅದನ್ನು ಒಪ್ಪಿಕೊಳ್ಳುವ. ಆ ಭೂತಾರಾಧನೆಯನ್ನು ಅವರು ಮಾಡಿದಲ್ಲ, ತುಳುನಾಡಿನ ಒಂದು ಗ್ರಾಮದ ಜೀವನವನ್ನು ತೋರಿಸುವಾಗ ಗ್ರಾಮದಲ್ಲಿ ಬರುವ ಒಂದು ಭೂತಾರಾಧನೆ ಕಡೆ ಕ್ಷಣದಲ್ಲಿ ನೋಡಿ ಮನುಷ್ಯನ ಅಸಹಾಯಕ ಸ್ಥಿತಿ, ಆ ಸ್ಥಿತಿಯಲ್ಲಿ ನಮ್ಮನ್ನು ಕಾಯುವುದು ದೈವ ಅಂತ. ದಂಡದ ರಾಜ್ಯ ಎಂತಿರಲಿಲ್ಲ ಬೊಂಬಾಯ ತುಳುವರನ್ನು ನಾವು ಈಗ ಮೆಚ್ಚಬೇಕು. ಒಂದು ವಿಷಯದಲ್ಲಿ ಇಲ್ಲಿಯ ಭೂತಾರಾಧನೆಗೆ ಅವರ ಕೊಡುಗೆ ಉಂಟು, ಬಾರಿ ಉಂಟು. ಅದ್ರಲ್ಲಿ ಎಷ್ಟು ಒಳ್ಳೆ ಉಂಟು ಅಷ್ಟೇ ಹಾಳುಂಟು, ಅದು ಬಿಡುವ. ಒಳ್ಳೆ ಉಂಟು, ಮುಗಿಸ್ತೇನೆ. ಒಂಜಿರ ಗಂಧ ಹಿಡಿದುಕೊಂಡು ಎಂತ ಇಲ್ಲದ ಅವತ್ತು ಈ ಭೂಮಾಸುದೆ ಕಾಲ ಎಲ್ಲ ವರ್ಗದವರು ಓಡಿ ಆ ಒಂಜಿರ ಗಂಧನಲ್ಲಿ ಹಿಡ್ಕೊಂಡು ತುಳುವರನ್ನು ಕಾದಿದೆ ಅಲ್ಲ. ಒಂದು ಅಲ್ಲಿ ಒಂದಿರ ಗಂಧ ಕಾದಿದೆ ನಂಬಿಕೆ, ತುಳುವರ ಜೀವನ. 7 ಕಡೆಯಲ್ಲಿ ದುಬೈ ಆಗಿರ್ಬೋದು, ಎಲ್ಲಿ ಆಗಿರ್ಬೋದು. ಈ ಚಿತ್ರ ಒಂದು ಮಣ್ಣಿನ ಪರಿಮಳ ಎಂತ ಉಂಟು ತುಳುವನಲ್ಲಿ, ಅದ ಮಣ್ಣಿನ ಪರಿಮಳ, ಸತ್ಯದ ಮನ ಅಂತ ಹೇಳ್ತಾರೆ. ಈ ಮಣ್ಣಿನ ಪರಿಮಳವನ್ನು ಅಲ್ಲಿ ತನಕ ಕೊಂಡೊಯ್ತಲ್ಲ. ಎಷ್ಟು ಭಾಷೆಗೆ ರಿಮೇಕ್ ಮಾಡಿ ಅಂತ ಆಗದಿಂದ ಭಾಷಾಂತರ ಅರ್ಥ ಉಂಟು. ಇಷ್ಟು ಡಿಮಾಂಡ್ ಬಂತಲ್ಲ, ತುಳುವರ ಭೂತಾರಾಧನೆಯನ್ನು ತಿಳಿದುಕೊಳ್ಳುವಂತ ಒಂದು ಆಸೆ ಯಾರಿಗಾರು ಹುಟ್ಟಿದೆ. ಇದನ್ನು ಪ್ರಾಮಾಣಿಕವಾಗಿ ತೋರಿಸುವಂತ ವ್ಯವಸ್ಥೆ ಅವರು ಮಾಡ್ತಾರೆ ಅಂತ ನಂಬಿಕೆ ನಮಗೆ ಉಂಟು. ಇಲ್ಲಿ ತನಕ ಮತ್ತೆ ಒಂದೇ ಮಾತು, ಚಿತ್ರ ಗೆದ್ದಿದೆ, ಚಿತ್ರ ತುಳುವರ ಮನ ಮುಟ್ಟಿದೆ. ಹಾಗಾಗಿ ಈ ಚರ್ಚೆ ನಮ್ದು. ಚಿತ್ರ ಒಂದೇ ದಿನದಲ್ಲಿ ಹೊರಗೆ ಹೋಗ್ತಿದ್ರೆ ಈ ಚರ್ಚೆ ಇಲ್ಲ. ಪಂಜುರ್ಲಿಯ ಮಹತ್ವ, ಕುಟುಂಬ ವ್ಯವಸ್ಥೆ, ಇದನ್ನು ಚಂದವಾಗಿ ರಿಷಬ್ ಶೆಟ್ಟರು ಕೊಟ್ಟಿದ್ದಾರೆ. ವಿಚಾರಗಳುಂಟು, ಅದನ್ನು
ಭೂತಾರಾಧನೆಯ ರಂಗದಲ್ಲಿ ಎಂತ ತಪ್ಪುಂಟು ಅದನ್ನು ವಿಮರ್ಶೆ ಸರಿ ಮಾಡಿಕೊಂಡು ಹೋಗುವ, ಚಿತ್ರದ ಮಟ್ಟಿಗೆ ಜೈ ಎನ್ನುವ. ಎಸ್ ಸರ್, ಥ್ಯಾಂಕ್ ಯು. ಲಾಸ್ಟ್ ರಿಯಾಕ್ಷನ್ ಸರ್ ತಮ್ಮಣ್ಣ ಶೆಟ್ರೆ, ಕೊನೆಯದಾಗಿ ಜನತೆಗೆ ಒಂದು ತಮ್ಮ ಸಂದೇಶ, ಜೊತೆಗೆ ಚಿತ್ರ ವಿಮರ್ಶಕರ ಹೇಳುವಂತದ್ದು, ಎಲ್ಲರೂ ಇಡೀ ಅದಕ್ಕೆ ದೈವಾರಾಧನೆಗೆ ಸಂಬಂಧಿಸಿ ಇದೊಂದು ತಾಯಿ ಮಗುವಿನ ಒಕ್ಕಳ ಸಂಬಂಧ. ಈ ಮಣ್ಣಿನಲ್ಲಿ ನಾವು ಆರಾಧನೆ ಅದನ್ನೊಂದು ಬಾರಿ ಭಯಭಕ್ತಿಯಿಂದ ಕಾಣುವಂಥ ದೈವಾರಾಧನೆಯನ್ನ ಕರ್ನಾಟಕನಾದ್ಯಂತ ಅಲ್ಲ ಯಾವುದೇ ಕಾರಣದಲ್ಲೂ ಪಂಜುರ್ಲಿಯನ್ನ ಬೇರೆ ಬೇರೆ ದೈವಗಳನ್ನ ಅದರ ಕಥೆಯನ್ನಾಗಲಿ ಸಂಧಿಪಾರ್ಧಾನಗಳನ್ನೇ ರೂಪವನ್ನಾಗಲಿ ಎಲ್ಲೂ ಕುರೂಪವ ಮಾಡದೆ ಸಿನಿಮಾದ ಮಾಧ್ಯಮದ ಅದೇ ರೀತಿಯಲ್ಲಿ ನೋಡಿಕೊಂಡು ಖಂಡಿತವಾಗಿಯೂ ನೀವು ಎಲ್ಲರನ್ನ ಅತಿಥಿಯನ್ನಾಗಿ ನಾವು ಇದನ್ನು ಈಗ, ಯಾಕಂದ್ರೆ ಈ ಮಾಧ್ಯಮ 1000 ಪುಟದ ಒಂದು ರಾಮಾಯಣ ಮಹಾಭಾರತವನ್ನು 2 ಗಂಟೆಯಲ್ಲಿ ತೋರಿಸುವುದೇ ಸಿನಿಮಾ, ಅದಕ್ಕೆ ಭಾವನಾತ್ಮಕ ಸಂಬಂಧದ ಸಿನಿಮಾ ಅಂತ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಅದಕ್ಕೋಸ್ಕರ ಎಲ್ರಿಗೂ ನಿಮ್ಮನ್ನು ನಮ್ಮ ಊರಲ್ಲಿ ಇಂಥ ಕೋಲ ನೇಮಗಳಾದಾಗ ಬಂದು ಅತಿಥಿಯಾಗಿ ಬಂದು ನಿಮ್ಮ ಯಥಾನುಶಕ್ತಿಯ ಕಾಣಿಕೆಗಳನ್ನು ಆ ಜಾಗದಲ್ಲಿ ಹಾಕಿ ಪ್ರಾರ್ಥಿಸಿ ಹೋಗಿ ನಿಮ್ಮನ್ನು ಅತಿಥಿಯಾಗಿ ನಾವೆಲ್ಲರೂ ತುಳುನಾಡಿನವರು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಅಲ್ಲ ಹೊರದೇಶದವರು ನಾವು ಸ್ವಾಗತಿಸ್ತೇವೆ. ಆದರೆ ಎಲ್ಲಿಯೂ ಪಂಜುರ್ಲಿಯನ್ನ ಯಾವುದೇ ದೈವಗಳನ್ನು ತುಳುನಾಡು ಬಿಟ್ಟು ನಿಮ್ಮ ಜಾಗದಲ್ಲಿ ತಂದು ವರಮಹಾಲಕ್ಷ್ಮಿಯ ದಿನ ಬೆಳ್ಳಿಯ ರೂಪವನ್ನು ಇಟ್ಟಾಗೆ ಪಂಜುರ್ಲಿಯ ಮುಖವನ್ನು ಬೇರೆ ಇಟ್ಟು ಆರಾಧಿಸಿ ಅದಕ್ಕೆ ಲೋಪ ಮಾಡಬೇಡಿ ಅಂತ ಕೇಳುವಂಥದ್ದು. ಯಾಕಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂಥ ಮಹತ್ವ, ರೀತಿ, ನೀತಿ ಇದೆ. ಪಂಜುರ್ಲಿ ಎಂಬುದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದಲ್ಲ, ಪ್ರತಿಯೊಂದು ಉಡುಪಿ ಕರ್ನಾಟಕದ ಒಂದೊಂದು ಗ್ರಾಮಕ್ಕೊಂದು ಪಂಜುರ್ಲಿ ಇದೆ, ಮನೆಗೊಂದು ಪಂಜುರ್ಲಿ ಇದೆ. ಹಾಗಾಗಿ ಎಲ್ಲರೂ ಇದಕ್ಕೆ ಬದ್ಧರು. ಅದಕ್ಕೆ ಮುಂದಿನ ಸಿನಿಮಾ ಮಾಡುವವರು ಸಮೇತ ಯಾರು ನಿರ್ದೇಶಕರಿರಲಿ, ನಿರ್ಮಾಪಕರಿರಲಿ ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿಕೊಂಡು ಇನ್ನೊಂದು ಚಿತ್ರ ದೈವಾರಾಧನೆಗೆ ಲೋಪ ಆಗದ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತೇಳಿ ಎಲ್ಲ ತುಳುನಾಡಿನ ಪರವಾಗಿ ನಾನು ಈ ವಿಷಯದಲ್ಲಿ ಮಾಧ್ಯಮದ ಮುಖಾಂತರ ಪ್ರಾರ್ಥನೆ. ಯಾಕಂತ ಹೇಳಿದ್ರೆ ಭಾರಿ ಸೂಕ್ಷ್ಮವಾಗಿದೆ. ಈಗ ಮನಸ್ಸುಗಳು ಎಲ್ಲ ಕಡೆ ಬೇರೆ ಬೇರೆ ರೀತಿಯಲ್ಲಿ ಗಲಾಟೆಗಳು, ಮನಸ್ಸುಗಳು, ಭಾವನೆಗಳು ಸಮಸ್ಯೆ ಆಗ್ತಾ ಇದೆ. ಇನ್ನು ಎಲ್ಲೋ ಒಂದು ಕಡೆ ಒಂದು ಹಂದಿಯ ರೂಪವನ್ನು ಮಾಡಿಕೊಂಡು ಯಾರ ಬಿಸಾಡೋದು, ಅದಕ್ಕೆ ಇನ್ನೊಂದು ವರ್ಣಕ್ಕೆ ಬಣ್ಣ ಕಟ್ಟೋದು, ಇದೆಲ್ಲ ಒಂದು ವರ್ಗಕ್ಕೆ ಸಮಸ್ಯೆ ಆಗಿದೆ. ದಯವಿಟ್ಟು ತುಳುನಾಡಿನ ಮಣ್ಣಿನಲ್ಲಿ ಇವತ್ತಿನವರೆಗೆ ತಾರಿಕಂಡೋಗು ಮೂಜಿಬುಲೆ ಎಂಬ ಒಂದು ಮಾತಿದೆ. ಆ ಮಾತಿನಂತೆ ಸಮಸ್ತರು ನಡ್ಕೊಂಡು ಇದನ್ನು ಯಾವುದೇ ರೀತಿ ರಾಜಕೀಯ ಲಾಭಕ್ಕೆ, ಎಡಪಂಥೀಯ ಚಿಂತನೆಯ ಲಾಭಕ್ಕೆ, ಧರ್ಮೀಯದ ವಿಚಾರದಲ್ಲಿ ಯಾರನ್ನು ದುರುಪಯೋಗ ಪಡದೆ ಆರಾಧನೆಯ ಸೊತ್ತನ್ನು ಆರಾಧಿಸುವ ರೀತಿಯಲ್ಲಿ ಪ್ರಾರ್ಥಿಸಿ ಬದುಕೋಣ ಅನ್ಕೊಂಡ್ರೆ ಎಲ್ಲ ನನ್ನ ಒಂದು ವೈಯಕ್ತಿಕ ಭಾವನೆ. ಥ್ಯಾಂಕ್ ಯು. ಎಸ್, ಇದು ಕಾಂತಾರ ಒಂದು ದಂತಕಥೆ. ನಿಜವಾಗ್ಲೂ ಕೂಡ ಇದು ದಂತಕಥೆಯಾಗಿ ಮೂಡಿ ಬಂದಿದೆ. ನಾಟ್ ಓನ್ಲಿ ಕನ್ನಡ ಚಲನಚಿತ್ರ ರಂಗದ ಇಂಡಸ್ಟ್ರಿ, ನಮ್ಮ ಭಾರತೀಯ ಸಿನಿ ಚಲನಚಿತ್ರರಂಗ ಇಂಡಸ್ಟ್ರಿ ನೋಡುವಂತಹ ರೀತಿಯಲ್ಲಿ ಇದು ಬೆಳೆದು ನಿಂತಿರುವಂಥದ್ದು. ಯಾಕಂದ್ರೆ ಇಲ್ಲಿರುವಂಥದ್ದು ನೈಜತೆ ಜೊತೆಗೆ ಪ್ರಾಮಾಣಿಕತೆ. ಯಾಕಂದ್ರೆ ನಮ್ಮ ತುಳುನಾಡಿನ ಭೂತಕೋಲ ಅಥವಾ ದೈವಾರಾಧನೆಯನ್ನು ಬಿಂಬಿಸಿ ಕೆಲವು ಚಲನಚಿತ್ರಗಳು ಈ ಹಿಂದೆಯೂ ಕೂಡ ಬಂದಿದೆ. ಆದರೆ ಯಾವುದೇ ಚಲನಚಿತ್ರಗಳು ಇಷ್ಟರ ಮಟ್ಟಿಗೆ ಸುದ್ದಿ ಮಾಡಿಲ್ಲ ಅಂತ ಬಂದಾಗ ಬಹುಶಃ ಅಲ್ಲಿ ನಾವು ಹೇಳಿದಾಗೆ ದೈವದ ಒಂದು ಶಕ್ತಿ, ದೈವದ ಒಂದು ಅನುಗ್ರಹ ಅನ್ನುವಂಥದ್ದು ಇರಲೇಬೇಕು ಪ್ರತಿಯೊಂದು ವಿಚಾರಗಳಲ್ಲಿ. ಬಹುಶಃ ಈ ಒಂದು ಚಿತ್ರಕ್ಕೆ ಪಂಜುರ್ಲಿ ದೈವದ ಸಂಪೂರ್ಣವಾಗಿದ್ದ ಅನುಗ್ರಹ ಇದೆ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಹೇಳುವಂತಹ ಮಾತು. ಯಾಕಂದ್ರೆ ಈ ಒಂದು ಚಿತ್ರದಲ್ಲಿ ನಾವು ಎಷ್ಟೇ ಮಾತನಾಡಬಹುದು, ಏನೇ ಮಾಡ್ಬೋದು, ಚಿತ್ರವಾಗಿ ನೋಡಬೇಕು. ಒಂದ್ ಕಡೆ ಇದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಚಿತ್ರದ ರೀತಿಯೇ ನೋಡಬೇಕು. ಅದನ್ನ ಬಿಟ್ಟು ಆ ರೀತಿಯಾಗಿತ್ತು, ಈ ರೀತಿ ಆಗ್ಬಾರ್ದಿತ್ತು, ದಯಮಾಡಿ ಅಂತದ್ದು ಬೇಡ. ಯಾಕಂದ್ರೆ ನಮ್ಮ ಆಚರಣೆಗಳಿಗೆ ಏನಿದೆ ಅದು ದೈವದ ಒಂದು ಕಲಾ ಅನ್ನುವಂಥದ್ದು ಏನಿದೆ ಅದರಲ್ಲಿ ಅದೇ ರೀತಿ ಆದ್ರೇನೇ ಚಂದ. ಇವೆಲ್ಲದರ ಜೊತೆಗೆ ಯಾಕೆ ಹೆಮ್ಮೆ ಅಂತ ಬಂದಾಗ, ಒಂದು ಕನ್ನಡ ಚಲನಚಿತ್ರ ಏನಿದೆ 2 ವಾರ ಆಗ್ತಾ ಬಂತು, ಈಗಲೂ ಕೂಡ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಈಗಲೂ ಕೂಡ ಟಿಕೆಟ್ ಇಲ್ಲ ಅಂತ ಬಂದಾಗ ಟಿಕೆಟ್ಗೋಸ್ಕರ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ. ಬ್ಲಾಕ್ ಟಿಕೆಟ್ ಅಲ್ಲೂ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಬಂದಾಗ ಇದು ನಮ್ಮ ತುಳುನಾಡಿನ ಒಂದು ಮಣ್ಣಿನ ಸೊಗಡು ಇರುವಂತಹ ಚಿತ್ರ. ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ, ವಿಚಾರವನ್ನ, ಧಾರ್ಮಿಕ ನಂಬಿಕೆಯನ್ನ ನಮ್ಮ ಜಗತ್ತಿಗೆ ಪಸರಿಸಿರುವಂತಹ ಚಿತ್ರ. ಈ ಚಿತ್ರವನ್ನ ಮಾಡಿದವರು ನಮ್ಮವರೇ, ಹೆಮ್ಮೆ ಇದೆ. ಜೊತೆಗೆ ಈ ಒಂದು ದೈವದ ಕಾರಣಿಕವನ್ನ ಅತ್ಯದ್ಭುತವಾಗಿ ತೋರಿಸಿದ್ದಾರೆ. ಪಂಜುರ್ಲಿ ದೈವದ ಕಾರಣಿಕವನ್ನ ನಮ್ಮ ಚೌಟ ಅವರು ಹೇಳಿದಾಗೆ, ತಮ್ಮಣ್ಣ ಶೆಟ್ಟಿ ಅವರು ಹೇಳಿದಾಗೆ, ಜೊತೆಗೆ ಗುಳಿಗ ದೈವದ ಕಾರಣಿಕವನ್ನ ಅತ್ಯದ್ಭುತವಾಗಿ ತೋರಿಸಿದ್ದಾರೆ. ಚಿತ್ರ ಗೆದ್ದಿದ್ದಕ್ಕೆ ನಾವುಗಳು ಮಾತಾಡ್ತಿದೀವಿ. ಯಾಕೆ ಗೆದ್ದಿದೆ ಅಂತ ಬಂದಾಗ ಅಲ್ಲಿ ದೈವದ ಅನುಗ್ರಹ ಇದೆ, ದೈವದ ಕಾರಣಿಕ ಇದೆ. ಹಾಗಾಗಿ ಒಂದು ಒಳ್ಳೆಯ ಚಲನಚಿತ್ರ ನೋಡಿ ಪ್ರೋತ್ಸಾಹಿಸಿ. ಖುಷಿ ಇದೆ, ಹೆಮ್ಮೆ ಇದೆ. ಆದರೆ ಮುಂದಿನ ದಿನಗಳ ಬಗ್ಗೆಯೂ ಕೂಡ ಸ್ವಲ್ಪ ಭಯ ಇದೆ ಅನ್ನುವಂಥದ್ದು. ಯಾಕಂದ್ರೆ ನಮ್ಮ ದೈವದ ನಂಬಿಕೆ ಇಲ್ಲಿರುವಂಥದ್ದು, ಆ ನಂಬಿಕೆಗಳಿಗೆ ಯಾವತ್ತೂ ಕೂಡ ಅಪಚಾರ ಆಗಬಾರ್ದು. ಒಂದು ವೇಳೆ ಆಗುವಂತಹ ರೀತಿ ಇದ್ರೆ ತಕ್ಕದಾಗಿರುವಂತಹ ಶಾಸ್ತಿ ಕೂಡ ಆಗುತ್ತೆ. ನಮ್ಗಳಿಗೆ ಆಗಬಾರದು ಅನ್ನುವಂಥದ್ದು ನಮ್ಗಳ ಒಂದು ಕಳಕಳಿಯ ವಿನಂತಿ ಅಷ್ಟೇ. ಸೊ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.
ಯಾಕಂತ ಹೇಳಿದ್ರೆ ಹೆಮ್ಮೆ ಇದೆ, ಹೆಮ್ಮೆಯಿಂದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧನಾತ್ಮಕವಾಗಿರುವಂತಹ ವಿಚಾರ, ನಾನು ಎಲ್ಲೂ ಕೂಡ ಇದು ವಿವಾದ ಹುಟ್ಟು ಹಾಕಿದೆ ಅನ್ನುವಂಥದ್ದು ನಾವು ಹೇಳಲ್ಲ. ಯಾಕಂದ್ರೆ ಅನೇಕ ಮಾಧ್ಯಮಗಳಲ್ಲಿ ನಾವು ನೋಡ್ತೀವಿ ಹೊಸ ವಿವಾದವನ್ನ ಹುಟ್ಟು ಹಾಕಿದಂತಹ ಕಾಂತಾರ, ಅಥವಾ ಹೊಸ ವಿವಾದ, ದಿನದಿಂದ ದಿನಕ್ಕೆ ವಿವಾದ. ಏನ್ರಿ ವಿವಾದ, ಎಲ್ಲಿಂದ ವಿವಾದ? ತಮ್ಗಳಿಗೆ ಗೊತ್ತಿಲ್ಲದಂತಹವರು ಕೆಲವುಗಳು ಮಾತನಾಡಿದಾಗ ಬಹಳಷ್ಟು ಬೇಸರ ಆಗುತ್ತೆ. ವಿವಾದ ಇಲ್ಲ, ವಿಚಾರವನ್ನ ಹುಟ್ಟು ಹಾಕಿದೆ ಕಾಂತಾರ, ವಿಚಾರವನ್ನ ತಿಳಿಸಿದೆ ಕಾಂತಾರ. ನಮ್ಗಳಿಗೆ ನಮ್ಮ ಮೂಲ ಏನಿದೆ, ನಮ್ಮ ದೈವದ ಒಂದು ಶಕ್ತಿ ಏನಿದೆ, ಇದನ್ನ ಮತ್ತೆ ನಾವುಗಳು ಹುಡುಕಿಕೊಳ್ಳುವಂತಹ ರೀತಿಯಲ್ಲಿ ಮಾಡಿದೆ ಕಾಂತಾರ. ಹಾಗಾಗಿ ಹೆಮ್ಮೆ ಇದೆ ಈ ಒಂದು ಚಲನಚಿತ್ರದ ಬಗ್ಗೆ ಅಂಡ್ ಇಡೀ ತಂಡದ ಬಗ್ಗೆ ಅಂಡ್ ರಿಷಬ್ ಶೆಟ್ಟರ್ ಬಗ್ಗೆ. ಅಂಡ್ ಅತ್ಯದ್ಭುತವಾಗಿರುವಂತಹ ಕಲಾವಿದ ರಿಷಬ್ ಶೆಟ್ಟರು, ಹ್ಯಾಟ್ಸ್ ಆಫ್ ಸರ್ ತಮ್ಗೆ ಅಂತ ಹೇಳ್ತಾ, ಎಸ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರುವಂತಹ ಅತಿಥಿಗಳು ತಮ್ಮಣ್ಣ ಶೆಟ್ಟರು, ನಟ ನಿರ್ಮಾಪಕರು. ಸರ್ ಥ್ಯಾಂಕ್ ಯು. ಅದೇ ರೀತಿ ಅಭಿಲಾಷ್ ಚೌಟ್ ಅವರು, ದೈವರಾಧಕರು. ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ವೀಕ್ಷಕರಿಗೆ ನಾನು ದಯಮಾಡಿ ಕ್ಷಮಿಸಿ ಅನ್ನುವಂತಹ ವಿಚಾರವನ್ನು ಒಂದೇ ವಾಕ್ಯದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅನೇಕ ಕರೆಗಳು ಬರ್ತಾ ಇದೆ, ಈಗಲೂ ಕೂಡ ಕರೆಗಳು ಇದೆ, ದಯಮಾಡಿ ಕ್ಷಮಿಸಬೇಕು. ಯಾಕಂದ್ರೆ ಸಮಯದ ಅಭಾವ ತುಂಬಾನೇ ಇದೆ. 2 ಗಂಟೆಗಳ ಕಾಲ ಈ ಕಾರ್ಯಕ್ರಮ ನಾವು ಮಾಡಿದ್ದೀವಿ, ಆದರೆ ಇನ್ನೂ ಕೂಡ ಚರ್ಚೆಗಳು ಆಗ್ತಾನೆ ಇದೆ, ಅದರ ಸಮಯದ ಅಭಾವ ತುಂಬಾನೇ ಇದೆ. ದಯಮಾಡಿ ಕ್ಷಮಿಸಬೇಕು ನಮ್ಮ ಎಲ್ಲಾ ವೀಕ್ಷಕರಿಗೆ. ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲೇ ನ್ಯೂಸ್ 24/7.